ಒಳ್ಳೆಯ ಪರಿಚಯ ಭಾಷಣ ಮಾಡಿದರು ಅಂದರೆ ಅವರೇ ಮಾತಾಡ್ಬೋದು. ಇದು ನೀವು ಕೇಳಿದ ಮೇಲೆ ಇರ್ತೀನಿ, ನೀವು ಮಾತಾಡೋದಕ್ಕಿಂತ ಅವ್ರದ್ದೇ ಚೆನ್ನಾಗಿತ್ತು. ಅದರಲ್ಲಿ ಒಂದು ವಾಕ್ಯ ಆಸೆಯ ಅತಾರ್ಕಿಕತೆ. ನಾನು ಬರೆದಿದ್ದೇನೆಲ್ಲೋ ಗೊತ್ತಿಲ್ಲ, ಅವರೇ ಅದನ್ನು ಹೇಳಿ, ಆಸೆಯ ಅತಾರ್ಕಿಕತೆ ಅಂತ ಭಾಳ ಚೆನ್ನಾಗಿದೆ. ನನಗೆ ಎಷ್ಟೋ ಸಲ ಕಾಣ್ತದೆ ನಮಗೆ ತರ್ಕದ ಮೇಲೆ ಎಷ್ಟು ಪ್ರೀತಿ ಉಂಟು, ಅದಕ್ಕಿಂತ ಹೆಚ್ಚು ಅತಾರ್ಕಿಕತೆಯ ಮೇಲೆ ಒಂದು ಆಕರ್ಷಣೆ ಇದೆ. ತರ್ಕ ಅಂತ ಹೇಳಿದರೆ ಅದು ಕಾರ್ಯಕಾರಣ ಸಂಬಂಧ, ಹೀಗೆ ಮಾಡಿದರೆ ಹೀಗಾಗ್ತದೆ ಅಂತ ಅದರ ಅನುಭವ. ನಮಗೇನು ಬೇಕು ಅದನ್ನು ಹೇಗೆ ಸಾಧಿಸಬೇಕು ಎನ್ನುವಂತಹ ತಂತ್ರ ಇದೆಲ್ಲ ಇರ್ತದೆ ತರ್ಕದಲ್ಲಿ. ಅದು ನಾನು ಹೇಳಬೇಕು ಗೊತ್ತಿಲ್ಲ, ಎಷ್ಟಾಗಿ ಎಲ್ಲರಿಗೂ ಗೊತ್ತಿದೆ. ಆದರೆ ಎಷ್ಟು ಪರಿಚಯ ಆಯಿತೋ ತರ್ಕದ್ದು ಅಷ್ಟು ಅದು ನೀರಸವಾಗ್ತಾವೆ. ಇದು ಒಂದು ಹೋಪ್ಸ್ ಮನುಷ್ಯನಿಗೆ. ತರ್ಕಬದ್ಧತೆ ಎಷ್ಟು ಸುಸೂತ್ರವಾಗಿದೆ, ಎಷ್ಟು ಅದು ನಮಗೆ ಅನುಕೂಲ, ಇದು ಎಲ್ಲ ಗೊತ್ತಾದ ಹಾಗೆ ಅದರ ಆಕರ್ಷಣೆ ಬಿದ್ದು ನನಗೆ ಇದು ಯಾವಾಗಲೂ ಒಂದು ಬಹಳ ಇಷ್ಟವಾಗಿರ್ತಕ್ಕ ಸಂಗತಿ. ಪ್ರಜ್ಞಾಪೂರ್ವಕತೆಯ ಕುರಿತು, ಪ್ರಜ್ಞಾಪೂರ್ವಕವಾದ ನಮ್ಮ ಜೀವನದ ಕುರಿತು ಇದು ನೀರಸ ಅಂತ ನಮಗೆ ಅನ್ನಿಸುವ ಕ್ಷಣ ಅಪೇಕ್ಷಣೀಯವಾದ, ಬಹಳ ಬೇಕಾದ. ಅತಾರ್ಕಿಕತೆಗೆ ತನ್ನದೇ ಆದ ಒಂದು ಆಕರ್ಷಣೆ, ಅದನ್ನು ತರ್ಕಬದ್ಧವಾಗಿ ಹೇಳುವುದಕ್ಕೆ ಸಾಧ್ಯ ಇದೆ. ಯಾಕೆ ಆಕರ್ಷಣೆ ಇದೆ ಅಂತ ಕೇಳಿದ ಕೂಡಲೇ ಅದು ತರ್ಕದ ಪ್ರಶ್ನೆ ಅಂತ ಹೇಳಿದ ಅರ್ಥ ಆಯ್ತಾ, ಅರ್ಥ ಆಯ್ತಾ ಅಂತ ನಾನು ಆಗ ಕೇಳ್ತಾ ಇರ್ತೇನೆ. ಅರ್ಥ ಆಯ್ತಾ ಅಂತ ಕೇಳಿದ್ರೆ ನನಗೆ ಅರ್ಥ ಆಗಿದೆ, ನಿಮಗೆ ಅರ್ಥ ಆಗಲಿಲ್ಲ ಅಂತ ಅರ್ಥ ಅಲ್ಲ. ನಾನು ಅಷ್ಟೇ. ಅದನ್ನು ತರ್ಕಬದ್ಧವಾಗಿ ಕೇಳಬಾರ್ದು. ಹೀಗೆ ಒಂದು ತರ್ಕದ ಕುರಿತಾದ, ಅಂದರೆ ಬಹಳ ತಂತ್ರಗಾರಿಕೆಯ ಕುರಿತಾದ ಆಕರ್ಷಣೆ ಕಳೆದು ಹೋಗುವುದು ಮತ್ತು ಇನ್ನೇನೋ ಒಂದು ಇರಬಹುದು ಅಂತ ಅದರ ಕುರಿತಾದ ಒಂದು ವಿಚಿತ್ರವಾದ ಆಕರ್ಷಣೆ, ಇದು ಎರಡು ಪ್ರತಿಯೊಂದು ಮಾನವ ಜೀವನದಲ್ಲಿ ಇದೆ. ಕಲೆ ಮಾಡಬೇಕಾದದ್ದು ಏನು ಅಂದರೆ ತರ್ಕದ ಮೂಲಕ ತರ್ಕವನ್ನು ಮೀರುವುದು, ಅದಕ್ಕೆ ಬೇರೆ ದಾರಿಯೇ ಇಲ್ಲ. ಅದರಿಂದ ಇವತ್ತು ನೀವು ನನಗೆ ಅಂದರೆ ರಮೇಶ್ ಅವರು 4-5 ಟಾಪಿಕ್ ಕೊಟ್ಟಿದ್ದು, ಅದರಲ್ಲಿ ಪುರಾಣಗಳು, ಪುರಾಣ ಪಾತ್ರಗಳ ಬಗೆಗೆ, ಪುರಾಣ ಪಾತ್ರಗಳ ಸಮಕಾಲೀನ ಪ್ರಸ್ತುತಿಯ ಬಗೆಗೆ, ಇಲ್ಲ ಯಾವುದು ನಿಮ್ಮ ಆಯ್ಕೆ ಅದರಲ್ಲಿ ಕೊನೆಗೆ ನಟನೆ ಮತ್ತು ಅಧ್ಯಾತ್ಮ. ನನ್ನ ಆಯ್ಕೆ ಕೊನೆಯದೇ ನಟನೆ ಮತ್ತು ಅಧ್ಯಾತ್ಮ. ಯಾಕಂದರೆ ಅಧ್ಯಾತ್ಮದ ಒಟ್ಟಿಗೆ ನಟನೆಯನ್ನು ತಂದು ನಿಲ್ಲಿಸಿದರೆ ಬೇಸರವಾಗದೇ ಇರುವುದು ಅಧ್ಯಾತ್ಮಕ್ಕೆ ಮಾತ್ರ. ಉಳಿದ ಯಾವುದಕ್ಕಾದರೂ ನಟನೆ ಅದು ಕೃತಕವಾದದ್ದು, ತೋರಿಕೆ, ಅದು ಸಹಜವಾದದ್ದಲ್ಲ. ಅಸಹಜವಾದ ಯಾವುದೋ ಸಂಗತಿಯನ್ನು ಸಹಜವೆಂಬಂತೆ ನಾವು ಮಾಡಿ ತೋರಿಸುವಂಥ ಸಂಗತಿ.
ಅಧ್ಯಾತ್ಮ ಅಂದರೆ ತೋರಿಸುವ ಸಂಗತಿ ಅಲ್ಲ, ಅದು ಇರುವ ಸಂಗತಿ. ಅದರಿಂದ ಅದರೊಟ್ಟಿಗೆ ಇದು ಹೇಗೆ ಹೊಂದುತ್ತದೆ ಅಂದರೆ, ಯಾವುದು ನಿಜವಾಗಿ ಇದೆಯೋ ಅದಕ್ಕೆ ಯಾವುದರ ಹೆದರಿಕೆಯೂ ಇಲ್ಲ, ಯಾವ ತೋರಿಕೆಯ ಹೆದರಿಕೆಯೂ ಅದಕ್ಕೆ ಇಲ್ಲ. ಅಧ್ಯಾತ್ಮದ ಒಟ್ಟಿಗೆ ನೀವು ಯಾವುದನ್ನು ತಂದು ಕೂಡ ಯಾವುದರ ಒಟ್ಟಿಗೂ ಅದನ್ನು ಇಡಬಹುದು. ದೇವರು ಸರ್ವವ್ಯಾಪಿ ಅಂತ ಹೇಳ್ತಾರಲ್ಲ, ಅದು ಅದಕ್ಕೆ ಯಾವುದರ ವಿರೋಧವೂ ಇಲ್ಲ, ಅವಿರೋಧವಾದದ್ದು ಅದು. ಆದ್ದರಿಂದ ನಾನು ಹೇಗೆ ಮಾತಾಡಿದರೂ ಆಗ್ತದೆ, ಅದು ನಟನೆ ಆದರೂ ತೊಂದರೆ ಇಲ್ಲ. ನಾನು ಮಾತಾಡುವುದೇ ಒಂದು ನಟನೆ ಆದರೂ ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಒಂದು ನಟನೆ ಆಗದೆ ಇರಲಿಕ್ಕೆ ಸಾಧ್ಯವೂ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಇರುವುದು, ಎಷ್ಟರ ಮಟ್ಟಿಗೆ ನಾವು ಅದನ್ನು ಒಂದು ಕಂಟ್ರೋಲಲ್ಲಿ ಇಟ್ಟುಕೊಂಡಿದ್ದೇವೆ ಅಂತ ಇರೋದು ಹೀಗೆ ಇದೆ. ಆದ್ದರಿಂದ ಅಧ್ಯಾತ್ಮ ಮತ್ತು ನಟನೆ ಎನ್ನುವುದು ಇವತ್ತು ನಾವು ಯೋಚನೆ ಮಾಡಬೇಕಾದ್ರೆ, ಮನುಷ್ಯನನ್ನು, ಮಾನವ ಜೀವವನ್ನು ಏನು ಅಂತ ಹೇಳೋದು? ಮಾನವ ಜೀವ ಅಂತ ಹೇಳಿದ್ರೆ ಏನು ಹೇಳಿದಾಗಲಿಲ್ಲ, ಎಲ್ಲವನ್ನೂ ಹೇಳಿದ ಹಾಗಾಯಿತು. ಏನೂ ಹೇಳಿದ ಹಾಗಾಯಿತು. ಏನು ಅಂತ ಹೇಳೋದು? ಬಹಳ ವಿದ್ವಾಂಸರೆಲ್ಲ ಯೋಚನೆ ಮಾಡಿ ಹೇಳಿದರು. ಅಂದರೆ ಸಾಮಾನ್ಯವಾಗಿ ಒಂದು ಸಮರ್ಪಕವಾದ, ನಿರ್ದಿಷ್ಟವಾದ ಒಂದು ವ್ಯಾಖ್ಯಾನ, ಒಂದು ನಿರ್ವಚನ ಕೊಡುವುದಾಗಿದ್ದರೆ ಮಾನವ ಜೀವ ಅಂದರೆ ಇಸ್ ಎ ಟ್ರಾನ್ಸಿಷನಲ್ ಬೀಯಿಂಗ್, ಬದಲಾಗುವ ಸಾಧ್ಯತೆಗಳಿರುವ ಜೀವ ಮಾನವ ಜೀವ. ಇದ್ದಾಗೆ ಅದು ಇರುವುದಿಲ್ಲ. ಇದ್ದಾಗೆ ಇರಲಿಕ್ಕೆ ಅದಕ್ಕೆ ಆಗುವುದಿಲ್ಲ. ಒಪ್ಪಿಗೆ ಇಲ್ಲ ಅಂತಲ್ಲ, ಅದಕ್ಕೆ ಇದ್ದಾಗೆ ಇರಲಿಕ್ಕಾಗುವುದಿಲ್ಲ. ಅದು ಬದಲಾಗಬೇಕಾಗಿದೆ. ಯಾಕೆಂದರೆ ಅದರ ಜೀನೇ ಆಗಿದೆ. ಅದು ಬದಲಾಗಲೇಬೇಕಾಗಿದೆ. ಬದಲಾಗದಿದ್ದರೆ, ಮನುಷ್ಯ ಬದಲಾಗದಿದ್ದರೆ ಅದು ಪತನ, ಅದು ಕೊರತೆ, ಅದು ತನ್ನ ಸಾಧ್ಯತೆಯನ್ನು ತಾನೇ ಕಂಡುಕೊಳ್ಳಲಿಕ್ಕೆ ಆಗದ ಸ್ಥಿತಿ, ದುಃಖದಾಯಕವಾಗಿರತಕ್ಕ ಸಂಗತಿ ಬದಲಾಗದಿದ್ದರೆ. ಆದ್ದರಿಂದ ನಿರಂತರವಾಗಿ ಮನುಷ್ಯ ಬದಲಾಗಬೇಕು ಇತ್ಯಾದಿ ಇತ್ಯಾದಿ. ಈ ಬದಲಾಗುವುದಂದರೆ ಏನು? ಯಾಕೆ ಬದಲಾಗಬೇಕು? ಬದಲಾಗದಿದ್ದರೆ ಹೇಗಾಗ್ತದೆ? ಏನು ಬದಲಾಗಬೇಕು ಅಂತ ಹೇಳುವಂಥದ್ದು ಯಾರೋ ಒಬ್ಬರು ಹೇಳಿದರು, ಅವರು ಹೇಳಿದರು, ಇವರು ಹೇಳಿದರು ಅಂತ ಅದನ್ನು ನಾವು ಒಪ್ಪಿಕೊಳ್ಬೇಕಾದ್ರೆ ಬೇಕಾಗಿಲ್ಲ. ಬದಲಾಗುವುದಂದರೆ ಏನು? ಬದಲಾಗುವುದು ಅಂತ ಹೇಳಿದರೆ ಅದು ಒಂದು ಇನ್ನೊಂದಲ್ಲ. ಯಾಕೆ ಅದನ್ನು ಹೇಳ್ತಾರೆ? ಯಾಕೆ ಬದಲಾಗಬೇಕು, ಬದಲಾಗುವ ಜೀವ ಇದು ಅಂತ ಯಾಕೆ ಹೇಳ್ತಾರೆ? ಅದು ನಮ್ಮ ಬೇರಿನಲ್ಲಿ ಇದೆ, ಅದು ವ್ಯಕ್ತಿತ್ವದ ಬೇರಿನಲ್ಲಿ ಇದೆ ಅದು ಅಂತ ಯಾಕೆ ಹೇಳ್ತಾರೆ ಅಂದರೆ, ಅನುಕರಣೆಯಿಂದ ನಾವು ಬೆಳೆದು ನೋಡಿದೆವು, ಕೇಳಿದೆವು, ಮುಟ್ಟಿದೆವು, ಪಂಚೇಂದ್ರಿಯ ಅನುಭವಗಳನ್ನು ಪಡೆದದ್ದರಿಂದ ಏನಾಯಿತು? ಅದನ್ನು ಸತ್ಯವೆಂದು ನಂಬಿದೆವು. ಇದು ಯಾರು ಹೇಳಿ ಅಲ್ಲ, ಇಡೀ ಸನ್ನಿವೇಶದಲ್ಲಿ ಅದು ಹಾಗೆ ಇದೆ. ಯಾಕೆಂದರೆ ನಾವು ಯಾರನ್ನು ನೋಡಿದೆವೋ ಅವರು ಕೂಡ ಬೆಳೆದದ್ದು ಹಾಗೆ. ಪ್ರತಿಯೊಂದು ನಾವು ನೋಡಿದವರೆಲ್ಲರೂ ಕೂಡ ಹಾಗೆ ನೋಡಿದ್ದು ಸತ್ಯ ಅಂತ ನಂಬಿಯೇ ಬೆಳೆದದ್ದು. ನಾವು ಅವರ ಉತ್ತರಾಧಿಕಾರಿಗಳು, ನಾವು ಹಾಗೆ ನಂಬದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಪಂಚೇಂದ್ರಿಯ ಪ್ರಪಂಚದ ನಮ್ಮ ಅನುಭವ ಏನಿದೆ, ಇದನ್ನು ನಾವು ಸತ್ಯ ಅಂತ ನಂಬಿದ್ವಿ. ನೋಡಿದ ಹಾಗೆ ಆಗಬೇಕು ಅಂತ. ಏನನ್ನು ನೋಡಿದೆವು, ಏನನ್ನು ಕೇಳಿದೆವು, ಅದರ ಹಾಗೆ ನಾವು ಆಗಬೇಕು. ನಾವು ಆಗಬೇಕಾದವರು ಅಂತ. ಆಗಬೇಕಾದವರು ಎನ್ನುವಂಥದ್ದು ನಮಗೆ ಸಿಕ್ಕಿದ್ದು ಹೇಗೆ? ನೋಡಿದ್ರಿಂದ. ಎಲ್ಲಿ ಯಾವುದನ್ನು ನೋಡಿದ್ರಿಂದ? ನಮಗಿಂತ ಹೊರಗಿರತಕ್ಕ ಒಂದು ಸಂಗತಿಯನ್ನು, ನಮಗಿಂತ ಬಾಹ್ಯದಲ್ಲಿ ಇರತಕ್ಕ ಒಂದು ವ್ಯಕ್ತಿತ್ವವನ್ನು, ದೃಶ್ಯವನ್ನು, ಯಾವುದನ್ನು ನೋಡಿ ನಮಗೆ ನಾವು ಹಾಗೆ ಆಗಬೇಕು. ಇವತ್ತು ಕೂಡ ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲಿಯೂ ಅವರ ಮನಸ್ಸಿನಲ್ಲಿ ಅವರೊಬ್ಬರನ್ನು ಬಿಟ್ಟು ಉಳಿದವರೆಲ್ಲರೂ ಇರ್ತಾರೆ. ಎಲ್ಲರೂ ಇದ್ದಾರೆ.
ಹಾಗೆ ಯಾರು ನಮ್ಮ ಮನಸ್ಸಿನಲ್ಲಿ ಇದ್ದಾರೆ ಅವರನ್ನು ನಾವು ನಮ್ಮ ಹೀರೋಗಳು ಅಂತ ಹೇಳೋದು. ಯಾಕೆಂದರೆ ನಾವು ಅವರ ಹಾಗೆ ಆಗಬೇಕು, ಒಂದು ಮಾದರಿ. ನಾವು ಅವರ ಹಾಗೆ ಆಗಬೇಕು. ನೀವು ಯಾರ ಹಾಗೆ ಆಗಬೇಕು ಅಂತ ಕೇಳಿದ್ರೆ, ತಡೀರಿ ನಾನು ನೋಡ್ತೇನೆ ಮನಸ್ಸಿನಲ್ಲಿ ಯಾರಿದ್ದಾರೆ, ಅವರ ಹಾಗೆ ಆಗಬೇಕು. ಹೀರೋ ವರ್ಷಿಪ್, ವ್ಯಕ್ತಿ ಪೂಜೆ, ಮೂರ್ತಿ ಪೂಜೆ ಇತ್ಯಾದಿಗಳೆಲ್ಲವೂ ಬೆಳೆದದ್ದು ಈ ಕಾರಣದಿಂದ. ನಮ್ಮ ಬೆಳವಣಿಗೆ ಹಾಗೆ, ನಮ್ಮ ಹುಟ್ಟೇ ಹಾಗೆ, ಇನ್ನೊಬ್ಬರ ಹಾಗೆ ಆಗಬೇಕು ಅಂತ. ತಪ್ಪು ಸರಿ ಅಂತ ಮಾತಾಡಿದರೆ ಹೋಯ್ತು. ಇದು ತಪ್ಪು ಇದು ಸರಿ ಅಂತ ಮಾತಾಡಿದರೆ ಧರ್ಮಶಾಸ್ತ್ರದ ಮಾತಾಯಿತು. ಅದನ್ನು ಕೇಳುವಾಗ ಯಾರೂ ಇಲ್ಲ, ಶಾಸ್ತ್ರಜ್ಞರೇ ಕೇಳುವುದಿಲ್ಲ ಅದನ್ನು. ಅದೇನೆಂದರೆ ಅದು ಹಾಗಾಗುತ್ತೆ. ತಪ್ಪು ಸರಿಗಳು ಅಂತ ಹೇಳಿಬಿಡಿ, ಹೇಗೆ ಇದೆ ಅಂತ ನೋಡಿ, ವಿಷಯ ಹೇಗೆ ಇದೆ ಅಂತ ನೋಡಿ, ಹೇಗಿದೆ ಅಂತ ನೋಡಿ. ಹೇಗೆ ಅಂತ ನೋಡಿದರೆ ನಮ್ಮ ಮನಸ್ಸನ್ನು ನೋಡಿದರೆ ಅದರಲ್ಲಿ ಅವರ ಹಾಗೆ ಆಗಬೇಕು. ಪ್ರತಿಯೊಬ್ಬರಲ್ಲಿಯೂ ಹಾಗೆ ಒಂದು ಮಾದರಿ ನಮಗೆ ಬೇಕು ಅಂತ. ಅನುಕರಣೆ. ಅಪ್ಪ ಅಮ್ಮನ ಹಾಗೆ ಅಲ್ಲ ಮಕ್ಕಳು, ಅವರ ಆಂಗಿಕಗಳು ಕೂಡ, ಮಾತಾಡುವ ಶೈಲಿ ಕೂಡ. ನಮ್ಮಲ್ಲಿ ಒಬ್ಬರು ಭಾಗವತರಿದ್ದಾರೆ, ಅವರು ಚೆನ್ನಾಗಿ ಹೇಳ್ತಿದ್ರು. ಟೀಕೆ ಅಲ್ಲ ಇದು, ನಾನು ಯಾರನ್ನು ಟೀಕಿಸುವುದಿಲ್ಲ, ಯಾರನ್ನು ಆಯಾ ತಪ್ಪಿ ಹೊಗಳುವುದೂ ಇಲ್ಲ. ಹಾಗಿದೆ. ಅವರು ಮಧ್ಯ ಮಧ್ಯದಲ್ಲಿ ಕೆಮ್ಮುತ್ತಾ ಇದ್ದರು. ಒಬ್ಬರು ಕೇಳಿದ್ದಾರೆ ಅವರ ಹತ್ರ, ಅವರ ಅಭಿಮಾನಿಗಳು, ಭಾಗವತರೇ ನೀವು ಯಾಕೆ ಕೆಮ್ಮು? ನಮ್ಮ ಅಜ್ಜ ಕೆಮ್ಮುತ್ತಾ ಇದ್ದರು. ನೀವು ಇದನ್ನೇ ಒಂದು ನಾಟಕ ನೀವು ಮಾಡ್ಬೋದು, ಒಂದು ದೃಶ್ಯ ಇದು ಹೀಗಿದೆ ಅಂತ. ಅವರನ್ನು ನೋಡಿ 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 ಅವರ ಅಜ್ಜ ಹೇಳಲಿಕ್ಕೆ ಸಿಗೋದು ದೊಡ್ಡ ಬಲಿಪರು. ಅವರನ್ನು ನೋಡಿ 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 ಇವರು ಕೇಳ್ತದ್ದು. ಅವರು ಹಾಗೆಯೇ ಹಾಡ್ತಿದ್ದರು. ಅವರ ಸ್ವರ ಇರಲಿಲ್ಲ, ಬಟ್ ಅಡ್ಡಿಲ್ಲ, ಫಸ್ಟ್ ರೇಟ್ ಭಾಗವತರು, ಅದರೇ ತೊಂದರೆ ಇಲ್ಲ. ಮತ್ತು ಇಲ್ಲಿ ಕೆಮ್ಮುವುದು ಯಾಕೆಂದರೆ ಅವರ ಅಜ್ಜ ಕೆಮ್ಮುತ್ತಿದ್ದರು. ಅದು ಹಾಗೆ ನಾನು ಕೆಮ್ಮಬಾರದು ಅಂತ ಕೂಡ ಇವರಿಗೆ ಮನಸ್ಸಿಗೆ ಬರಲಿಲ್ಲ. ಆ ರೀತಿ ನೋಡಿದ್ದಾರೆ ಅವರು. ಅವರನ್ನು ಒಬ್ಬರನ್ನು ನೋಡುವುದು ಅಂತ ಹೇಳಿದರೆ ಇದು ಸರಿಯೋ ಇದು ತಪ್ಪೋ, ಇದನ್ನು ನಾನು ನಾಮಕರಣ ಮಾಡಬೇಕೋ ಮಾಡುವುದು ಬೇಡವೋ ಎನ್ನುವ ರೀತಿಯಲ್ಲಿ ನೋಡುವುದಲ್ಲ ಸ್ವಾಮಿ. ಅದೆಲ್ಲ ಮತ್ತೆ ನಮಗೆ ವಿಮರ್ಶಾತ್ಮಕ ಪ್ರಜ್ಞೆ ಬೆಳೆದ ಮೇಲೆ ಅದೆಲ್ಲ ಉಂಟಾಗೋದಕ್ಕೆ ಎಂತ ಹೇಳುವುದು, ಒಂದು ಪದ ಬಳಸಿದ ತಪ್ಪಲಿಗಳು ವಿಕಾರಗಳು. ಅದು ನೋಡುವಾಗ, ಮಗು ನೋಡುವಾಗ ವಿಮರ್ಶೆ ಮಾಡ್ತದೆ ಅಲ್ಲಿ. ವಿಮರ್ಶೆ ಮಾಡಿದರೆ ಅದು ಮಗುವಾಗಿರ್ತದ? ವಿಮರ್ಶೆ ಮಾಡುವುದಾಗಲಿ ವಿಮರ್ಶೆಗೆ ಅದೆಲ್ಲ ಬೇರೆ ಒಂದು ವಿಷಯ. ತಿದ್ದುವುದು ಇತ್ಯಾದಿಗಳೆಲ್ಲ. ಲೋಕ ಹಾಗೆ ಇಲ್ಲವೇ ಇಲ್ಲ, ಜೀವನ ಹಾಗೆ ಇಲ್ಲವೇ ಇಲ್ಲ. ನಾವು ಹೇಗೆ ನೋಡಿದೆವು ಅದರದ್ದು ಒಂದು ಅನುಕರಣೆ ನಮ್ಮಲ್ಲಿ ಉಂಟಾಗುವುದು. ಅನುಕರಣೆ ಎನ್ನುವ ಪದಕ್ಕಿಂತ ತತ್ವಶಾಸ್ತ್ರೀಯವಾದ ಒಂದು ಪದ ಇದೆ, ಅದೇನೆಂದರೆ ಪ್ರತಿಫಲನ. ಪ್ರತಿಫಲನ ಅಂದರೆ ರಿಫ್ಲೆಕ್ಷನ್, ಅಂದರೆ ಪ್ರತಿಬಿಂಬ. ನಾವು ಏನನ್ನು ನೋಡಿದೆವು ನಾವು ಅದರ ಪ್ರತಿಫಲನ. ಇಲ್ಲಿ ಸೇರಿರುವ ಪ್ರತಿಯೊಬ್ಬರೂ ಕೂಡ ನೀವು ಅಲ್ಲ ಅಂತ ಹೇಳಿದರೂ ಕೂಡ ಹಾಗೆ ಹೇಳುವವರನ್ನು ನೀವು ನೋಡಿದ್ದೀರಿ. ಆದ್ದರಿಂದ ಅದು ಪ್ರತಿಫಲನವೇ. ಪ್ರತಿಫಲನ ಬಿಟ್ಟು ನನಗೆ ಎಷ್ಟೋ ಸತಿ ಆಶ್ಚರ್ಯ ಆಗ್ತದೆ. ಹೀಗೆ ಕೂತು ಏನು ನಾನೇ ಅಲ್ಲ ಇನ್ಯಾರೋ ಬಂದು ನನ್ನೊಳಗೆ ಕೂತು ಆಡಿಸ್ತಾ ಇದ್ದಾರೋ ಅಂತ ಸ್ವಾಭಾವಿಕವಾಗಿ ಆಗ್ತದೆ. ನಾನು ಎನ್ನುವುದು ಗಟ್ಟಿಯಾಗುವುದಕ್ಕೆ ಕಾರಣ ಆಮೇಲೆ ಇದು ಅನುಕರಣೆ ಇತ್ಯಾದಿ ಗೊತ್ತಾಗುವ ಮಕ್ಕಳಿಗೆ ಅವರು ಅಡೋಲೆಸೆಂಟ್ ಏಜ್ಗೆ ಬರುವಾಗ, ಒಂದು 18-20 ವರ್ಷ ಆಗುವಾಗ ಬಹಳ ಪ್ರಚಂಡವಾಗಿರ್ತಕ್ಕ ವಯಸ್ಸದು. ಆವಾಗ ಪ್ರತಿಯೊಬ್ಬರಿಗೂ ಕಾಣ್ತದೆ ನಮ್ಮ ಅಪ್ಪ ಸಮಯ ಇಲ್ಲ, ಏನು ಸಮಯ ಹಿರಿಯರು ಸರಿ ಇಲ್ಲ ಅಂತ ಕಾಣ್ತದೆ. ತಪ್ಪಲ್ಲ, ಸರಿಯೂ ಅಲ್ಲ, ಮತ್ತು ಹಾಗೆ ಕಾಣಬೇಕಾಗುತ್ತೆ. ಅದಕ್ಕೇನು ಕಾರಣ ಅಂದರೆ ಅವರದ್ದೇ ತತ್ಪರತೆಯಾಗಿ ನಾನು ಬೆಳೀತಾ ಇದ್ದೇನೆ ಅಂತ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಉಂಟಾಗತಕ್ಕ ಒಂದು ಸ್ವಪ್ರಜ್ಞೆ. ಇದರಿಂದ ನಾನಾ ರೀತಿಯಲ್ಲಿ ಮನಸ್ಸು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ, ಮನಸ್ಸಿನ ವಿಕಾಸ ಆಗ್ತದೆ. ಅದು ಹೇಗೆ ಬೇಕಾದರೂ ಇರಲಿ, ಅದು ಹಾಗೆ ಯೋಚನೆ ಮಾಡದಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಅದು ಅನುಕರಣೆ ಮಾಡ್ತದೆ, ಆಮೇಲೆ ಲೋಕವನ್ನು ನೋಡ್ತದೆ. ಇದರಲ್ಲಿ ಸ್ಥಾಯಿಯಾಗಿ ಇರುವ ಭಾವ ಯಾವುದು ಅಂದರೆ, ಒಂದು ಮಗುವಿನ ಒಳಗೆ ಸ್ಥಾಯಿಯಾಗಿರುವ ಭಾವ ಯಾವುದು ಅಂದರೆ ಚಿಕ್ಕಂದಿನಲ್ಲಿ ಅದು ನೋಡಿದ್ದು, ಚಿಕ್ಕಂದಿನಲ್ಲಿ ಕೇಳಿ,
ಇದನ್ನು ಸಂಸ್ಕಾರ ಅಂತ ಹೇಳೋದು. ಚಿಕ್ಕಂದಿನಲ್ಲಿ ಬಿದ್ದ ಸಂಸ್ಕಾರ ಇದು ಸ್ಥಾಯಿಯಾಗಿದೆ. ಇದರ ಮೇಲಿನಿಂದ ಎಲ್ಲ ವಿಮರ್ಶೆಗಳನ್ನು, ಅದನ್ನೇ ಸರಿಯೋ ತಪ್ಪು ಇತ್ಯಾದಿ ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಹೋಗ್ತೇವೆ. ಸೊ ಮೂಲದಲ್ಲಿ ಇರುವುದು ಯಾವುದು? ಮೂಲದಲ್ಲಿ ಇರುವುದು ಯಾವುದು? ಪ್ರತಿಫಲನ. ಮೂಲದಲ್ಲಿ ಇರುವುದು, ಸ್ವಲ್ಪ ಅದನ್ನು ತೆಳ್ಳಗೆ ಮಾಡಿ ಹೇಳುವುದಾದರೆ, ಮೂಲದಲ್ಲಿರುವುದು ಅನುಕರಣ. ನಟನ ಅಂದರೆ ಏನು? ಅನುಕರಣೆ. ನಟನೆ ಅಂದರೆ ಏನು? ಅನುಕರಣೆ. ಅನುಕರಣೆ ತಪ್ಪದು ಅಲ್ಲವೇ ಅಲ್ಲ. ಅದು ಜೀವನದ ಭಾಗ, ಜೀವನ ಅನುಕರಣದ ಭಾಗ. ಅನುಕರಣ ಇಲ್ಲದೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ನೋಡದೇ ಇದ್ದರೆ, ಕೇಳದೇ ಇದ್ದರೆ ಜೀವನವೇ ಇಲ್ಲ. ಜೀವನ ಹೋಗುವ ಮೊದಲನೆಯ ದಾರಿಯೇ ಅದು. ಆದ್ದರಿಂದ ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ, ಎಲ್ಲ ಗಡ್ಡಗಳೆಲ್ಲ ಆದ ಮೇಲೆ, ಸ್ವಲ್ಪ ಗಡ್ಡ ಬೆಳೆಯಾದ ಮೇಲೆ ಬಾಲ್ಯ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಕೂಡ ತಪ್ಪು ಅಲ್ಲ, ಸರಿಯೂ ಅಲ್ಲ. ಫ್ಯಾಕ್ಟ್ಸ್ ಹೀಗಿದೆ. ಬಾಲ್ಯ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ ಅಂದರೆ ಅದರ ಅರ್ಥ ಏನು? ಬಾಲ್ಯದ ಸ್ಥಾಯಿ ಭಾವ, ಸಂಚಾರಿ ಭಾವಗಳನ್ನು ಮೀರಿ, ನಾನಾ ರೀತಿಯಲ್ಲಿ ಬಂದ ಇದನ್ನೆಲ್ಲ ಮೀರಿ, ವೈಚಾರಿಕತೆ, ಬೌದ್ಧಿಕತೆ, ವಿಮರ್ಶೆ, ಅದು ಇದೆಲ್ಲ. ನಾನು ಯಾವುದನ್ನು ತಪ್ಪು ಅಂತ ಹೇಳೋದು, ಯಾವುದನ್ನು ಸರಿ ಅಂತ ಹೇಳೋದಿಲ್ಲ. ನನ್ನ ಬಗೆಗೆ 1-2 ಆರ್ಟಿಕಲ್ ಬರೆದ ಗಣ ಭಟ್ರು ಇಲ್ಲಿದ್ದಾರೆ. ಅವರು ಒಂದು ವಿಮರ್ಶೆ ಮಾಡಿದ್ದಾರೆ. ಇವರು ಪಾತ್ರಗಳನ್ನು ವಿಮರ್ಶಿಸುವುದೇ ಇಲ್ಲ. ನಾನು ಮಹಾಭಾರತದ ಬಗ್ಗೆ ಬರೆದ ಪುಸ್ತಕ ಗೊತ್ತಾಯ್ತಲ್ಲ, ಅವರು ವಿಮರ್ಶೆ ಮಾಡಿದ್ರು. ಇವರು ನನಗೆ ಪ್ರಶಸ್ತಿ ಕೊಡ್ತಿದ್ದೆಲ್ಲೋ ಗೊತ್ತಿಲ್ಲ. ಅವರು ಪಾತ್ರಗಳನ್ನು ವಿಮರ್ಶೆ, ಒಳ್ಳೆಯದು ಕೆಟ್ಟದ್ದು ಹೇಳುವುದೇ ಇಲ್ಲ ಅಂತ. ನಾನು ಮಹಾಭಾರತ ಓದಿ ತೀರ್ಮಾನಕ್ಕೆ ಬಂದದ್ದೇ ಹಾಗೆ. ಏನಂದರೆ ಒಳ್ಳೆಯದು ಕೆಟ್ಟದ್ದು ಎನ್ನುವುದರ ವಿಮರ್ಶೆಯನ್ನು ಕೈ ಬಿಡು ಅಂತ. ಮಹಾಭಾರತ ಓದಿ ನನಗೆ ಸಿಕ್ಕಿದ ಸಂದೇಶ ಏನಂದರೆ, ಈ ಒಂದು ದುರ್ಬುದ್ಧಿ ನಿನಗಿದೆ, ಯಾವುದು ಇದು ಸರಿ ಇದು ತಪ್ಪು, ಅದನ್ನು ಇತ್ಯಾದಿ ಇತ್ಯಾದಿ ಹೋರಾಟ, ಅದನ್ನು ಸಲ ಬಿಟ್ಟು ನೋಡು. ಬಿಟ್ಟದ್ದು ಕೂಡ ನಿಂತಲ್ಲ, ಅದು ಬಿಟ್ಟು, ಈ ದ್ವಂದ್ವವನ್ನು ಬಿಟ್ಟು ಒಂದು ಸಲ ನೋಡು ನೀನು ಮಹಾಭಾರತವನ್ನು, ಜೀವನವನ್ನು ನೋಡೋದನ್ನು ಕಾಣಿಕೆಯೇ ಬೇರೆ ಆಗ್ತದೆ. ಹಾಗೆ ವಯಸ್ಸಾದ ಮೇಲೆ ಮತ್ತೆ ಬಾಲ್ಯದ ಅನುಭವ ಕಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಚಕ್ರಾಕಾರವಾಗಿ ತಿರುಗ್ತಾ ಇರ್ತದೆ. ಪ್ರತಿಯೊಬ್ಬರದ್ದು ಹೀಗೆ, ವಿಜ್ಞಾನಿಗಳದ್ದು ಹೀಗೆ. ಯಾಕಂದರೆ ಅವರು ಕೂಡ ಆದ್ದರಿಂದ ಇದು ಏನು ಅಂದರೆ, ನಾವು ನೋಡಿದ್ದು ಸತ್ಯ ಹೌದು, ಆದರೆ ನೋಡಿದ್ದಕ್ಕಿಂತ ಹೆಚ್ಚಾಗಿ ನಾವು ನೋಡಿದ್ದನ್ನು ಏನು ಮಾಡ್ತೇವೆ? ನೋಡ್ತೇವೆ. ವಾಸ್ತವ ಅಂತ ಹೇಳಿ ವಸ್ತುಸ್ಥಿತಿ ಯಾವುದು? ಕಣ್ಣಾರೆ ನೋಡಿದ್ದೇನೆ ನಾನು. ಕಣ್ಣಿನಿಂದ ನೋಡಿದೆ ಅಂತ ಹೇಳಿದ್ರೆ ಸಾಕು, ನೋಡಿದೆ ಅಂತ ಹೇಳಿದ್ರೆ ಸಾಕು. ಆಮೇಲೆ ಕಣ್ಣು ಬಿಟ್ಟು ನೋಡಿದೆ ಅಂತ ಹೇಳಿದ್ರೆ ಸಾಕು. ಒತ್ತಿ ಹೇಳ್ತಾರೆ, ಕಣ್ಣಾರೆ ನೋಡಿದೆ, ಅದು ನಿಜ. ಆಯ್ತು ಮಾಡಿ ನಿಜ ಅಂತ ಹೇಳಿದ್ರೆ ಸಾಕು. ಕಣ್ಣಾದರೆ ಅದನ್ನು ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ ರೀತಿಯಲ್ಲಿ ಅದು ನಿಜ ಅಂತ ಅವರಿಗೆ ಹೆದರಿಕೆ. ಏನಂದರೆ ಎಲ್ಲಿಯಾದರೂ ಯಾರಾದರೂ ಅಲ್ಲಗಡಿತಾರೋ ಅಂತ. ಅದು ಖಂಡಿತ ಅದು ನಿಜ. ಯಾಕೆ ನಾವು ಮತ್ತೆ ಅದನ್ನು ನಿಜ ಅಂತ ಹೇಳ್ತೇವೆ? ನಾನು ನೋಡಿದ್ದು ಸತ್ಯ ಅಂತ ಹೇಳ್ತೇವೆ, ವಾಸ್ತವ ಅಂತ ಹೇಳ್ತೇವೆ. ಯಾಕೆ ಅದನ್ನು ವಾಸ್ತವ ಅಂತ ಹೇಳ್ತೇವೆ ಅಂದರೆ, ಅದನ್ನು ವಾಸ್ತವ ಅಂತ ತಿಳ್ಕೊಳ್ಬೇಕಾದ ಅಗತ್ಯ ನಮ್ಮೊಳಗಡೆ ಇದೆ. ಅದರಿಂದ ಅದು ವಸ್ತುಸ್ಥಿತಿ, ಅದು ನೋಡಿದ್ದದು, ಅದು ನಿಜ ಅದು ಅಂತ ನಾವು ಮತ್ತೆ ನಮಗೆ ಹೇಳ್ತೇವಲ್ಲ, ಅದಕ್ಕೇನು? ಅದನ್ನು ವಾಸ್ತವವಾಗಿಸುವುದು. ನೋಡಿದ್ದನ್ನು ವಾಸ್ತವವೇ ಇರ್ಬೋದು, ಹೌದು ಅಲ್ಲೂ ಗೊತ್ತಿಲ್ಲ ನನಗೆ. ನೋಡಿದ್ದು ಹೌದು, ನೋಡಿದ್ದನ್ನು ನಾವು ಇದು ವಸ್ತುಸ್ಥಿತಿ ಅಂತ ಹೇಳ್ತೇವಲ್ಲ, ನಮ್ಮಲ್ಲಿಯೇ ಹೇಳಿಕೊಳ್ತೇವಲ್ಲ. ಇನ್ನೊಬ್ಬರು ವಸ್ತುಸ್ಥಿತಿ ಹೌದು ಅಲ್ಲೂ ಅಂತ ನೋಡು ಅಂತ ಹೇಳಿದರೆ ಅವ್ರ ಹತ್ರ ಜಗಳ ಕಾಯ್ತೇವಲ್ಲ. ಯಾಕೆ ಮಾಡ್ತೇವೆ ಇದನ್ನು? ಈ ವಾಸ್ತವ ಅಂತ ನಮ್ಮಲ್ಲಿ ಹೇಳಿಕೊಳ್ಳುವುದನ್ನು ನಾವು ಅದನ್ನು ಹಾಗೆ ಹೇಳಿಕೊಳ್ಳುವ ಮೂಲಕ ನಾವು ನೋಡಿದ್ದನ್ನು ವಾಸ್ತವವಾಗಿಸುವುದು. ವಾಸ್ತವವೇ ಆಗಿದ್ದರೆ ಅದನ್ನು ವಾಸ್ತವವಾಗಿಸಬೇಕಾದ ಅಗತ್ಯ ಇಲ್ಲ, ಅದು ವಾಸ್ತವವಾಗಿರ್ತದೆ. ಅಧ್ಯಾತ್ಮ ಏನು ಹೇಳುತ್ತದೆ ಅಂದರೆ,
ಎಲ್ಲ ಹೌದು, ಇದೆಲ್ಲವೂ ನಿಜ, ನಿಮ್ಮ ಏನೆಲ್ಲವೂ ಆಗಿದೆ, ಇದೆಲ್ಲ ಆಗಿದೆ ಹೌದು. ಆದರೆ ಈ ವಾಸ್ತವ ಅಂತ ಹೇಳ್ತಿಲ್ಲ, ಆ ವಾಸ್ತವದ ವಾಸ್ತವ ಏನು? ಒಂದು ಪದ ಸಿಕ್ಕಿದ ಕೂಡಲೇ, ಇದು ಯಾವಾಗಲೂ ಒಂದು ಭಾಳ ಆಶ್ಚರ್ಯಕರವಾಗಿರ್ತಕ್ಕ ವಿಷಯ ಯಾವುದಂದ್ರೆ, ಒಂದು ಪದ ನಿಮಗೆ ಸಿಕ್ಕಿದ ಕೂಡಲೇ ಅದನ್ನು ನೀವು ಆ ಪದವನ್ನೇ ಶುದ್ಧೀಕರಿಸುವುದಕ್ಕೆ ಬಳಸಬಹುದು. ಆ ಪದವನ್ನೇ ಅದರ ನಿಜವನ್ನು ತಿಳಿಯುವುದಕ್ಕೆ ನೀವು ಬಳಸುವುದಕ್ಕೆ ಸಾಧ್ಯ ಆಗ್ತದೆ. ವಾಸ್ತವ ಅಂತ ಹೇಳಿದರೆ, ವಾಸ್ತವ ಅಂತ ಹೇಳಿದ್ರಲ್ಲ, ವಾಸ್ತವದ ವಾಸ್ತವ ಏನು ಅಂತ ಕೇಳಿದರೆ ಉತ್ತರ ಹೇಳುವುದು ಕಷ್ಟ. ಆದರೆ ಕೇಳುವಾಗ ಅರ್ಥ ಆಗದಿದ್ದರು ಏನೋ ಒಂದು ಇದೆ ಅಂತ ಆಗ್ತದೆ. ಏನು ಹೀಗೆ ಅಂತ ಹೇಳಿಕಾಗಿ ಸಮಥಿಂಗ್, ಒಂದು ಸಮಥಿಂಗ್ ತೊಂದರೆ ಇದ್ದಾಗಿ ಏನೋ ಒಂದು ಇದೆ. ಸತ್ಯದ ಸತ್ಯ ಎನ್ನುವ ಪದ ಅತ್ಯಂತ ಪ್ರಿಹಿಸ್ಟರಿ, ಇತಿಹಾಸ ಪೂರ್ವಕಾಲದ ಉಪನಿಷತ್ತಿನಲ್ಲಿ ಬಂದಿದೆ. ಸತ್ಯಸ್ಯ ಸತ್ಯಂ, ಬಹಳ ಆಶ್ಚರ್ಯ ಅದು. ಯಾರಾದರೂ ಸಾಮಾನ್ಯವಾಗಿ ಯಾರಾದರೂ ಹಾಗೆ ಒಂದು 2 ಸಲ ಬಳಸಿದರೆ ಅದನ್ನು ಅಪಮಾನ ಅಂತಲ್ವ ತಿಳಿಯುವುದು. ನೀವೇ ಅಂತ ನಿಮ್ಮ ಹತ್ರ ಕೇಳಿದರೆ ಎಂತದೆ ಹಾಗೆ ನಿಮ್ಮ ಮುಂದೆ ಇದ್ದೇನೆ ನಾನು ಅಂತಲ್ವ ಹೇಳೋದು. ನೀವೇ ಅಲ್ಲ ಇನ್ಯಾರಾದರೂ ಇದ್ದಾರೆ ಅಂತ ನಾವು ಕೇಳಿದರೆ ಅದು ಸಭ್ಯತೆಯ ಒಂದು ಮಾತಾಗಿ ಸಾಮಾನ್ಯವಾಗಿ ನಾವು ಕೈಗೊಳ್ಳೋದಿಲ್ಲ. ಹಾಗೆ ತೆಗೆದುಕೊಳ್ಳೋದು ಎಷ್ಟೋ ಭಾಳ ಒಳ್ಳೆ ಒಳ್ಳೆ ಮಾತುಗಳನ್ನು ಬಿಟ್ಬಿಟ್ಟಿದೆ. ಅದಿರಲಿ, ಏನಾಗಿದೆ ಅಂದರೆ ಸತ್ಯಸ್ಯ ಸತ್ಯಂ ಅಂತ ಹೇಳೋದು. ಹಾಗಾದ್ರೆ ಏನರ್ಥ? ನೀನು ನೋಡಿದ್ದಿ, ಕೇಳಿದ್ದಿ, ಎಲ್ಲ ಮಾಡಿದ್ದಿ, ಓಕೆ, ಎಲ್ಲವೂ ಸರಿ, ಎಲ್ಲವನ್ನು ಮಾಡಿದ್ದಿ, ಸತ್ಯವೆಂದು ಭಾವಿಸಿದೆಯಲ್ಲ. ಹೌದು, ಅದರ ಸತ್ಯ ಏನು? ಆ ಸತ್ಯವೆಂದು ಭಾವಿಸಿದರ ಸತ್ಯ ಏನು? ನೋಡಿದ ನೀನು ಸತ್ಯವೋ, ನೀನು ನೋಡಿದ ದೃಶ್ಯ ಸತ್ಯವೋ? ಯಾವುದು? ದೃಶ್ಯವು ಸತ್ಯ ಅಂತ ಎಲ್ಲಿಯವರೆಗೆ ಹೇಳ್ತೇವೆ ಅಲ್ಲಿಯವರೆಗೆ ಕಲೆ ಇರ್ತದೆ, ಅಲ್ಲಿಯವರೆಗೆ ನಾಟಕ ಇರ್ತದೆ, ಅಲ್ಲಿಯವರೆಗೆ ತೋರಿಕೆ ಇರ್ತದೆ, ಅಲ್ಲಿಯವರೆಗೆ ಪ್ರದರ್ಶನ ಇರ್ತದೆ. ನೋಡಿದ ನಾನು ಸತ್ಯ ಅಂತ ಗೊತ್ತಾದಾಗ ಅವನು ಪ್ರೇಕ್ಷಕ, ಅವನಿಗೆ ಎಚ್ಚರಾಗಿದೆ, ಬೆಳಗಾಗಿದೆ, ಪರದೆ ಇಳಿದಿದೆ. ಹೋಗುವಾಗ ಹೇಗೆ ಹೋಗ್ತಾನೆ? ನೋಡಿದ ನಾನು ಸತ್ಯ. ಹಾಗಾದರೆ ಅದು ಸುಳ್ಳಲ್ಲ, ಅದು ಸತ್ಯವೇ. ಹಾಗಾದರೆ ಏನು? ನನ್ನನ್ನು ಸತ್ಯವನ್ನಾಗಿ ಮಾಡಿದ್ದ ನಾನು ಸತ್ಯ ಅಂತ ನನಗೆ ಗೊತ್ತಾಗಬೇಕಾಗಿದ್ರೆ ಇಷ್ಟ ಆಗಬೇಕಾಗಿತ್ತು. ಇದು ಇಲ್ಲದೇ ಇದ್ದರೆ ಜೀವನ ಅನುಭವವೇ ಇರ್ತಿರಲಿಲ್ಲ. ಹಾಗೆ ನನಗೆ ರಮೇಶ್ ಅವರು ಹೇಳಿದ್ರು, ಇಲ್ಲಿ 12 ತಿಂಗಳು ನಾಟಕ ಆಗ್ತಾ ಇದೆ. ಖಂಡಿತ ಯಾರಿಗಾದರೂ ಒಬ್ಬರಿಗೆ ಸತ್ಯದ ದರ್ಶನ, ಇಷ್ಟು ನಾಟಕ ನೋಡಿದರೆ, ಇಷ್ಟು ನಾಟಕ ಮಾಡಿದರೆ ತಪ್ಪು ತಿಳ್ಕೊಳ್ಬೇಕು. ನಾಟಕ ನಾವು ನೋಡಿದ್ದು ಸತ್ಯವೋ, ನಾವು ಸತ್ಯವೋ ಅಂತ. ನೋಡದೇ ಇದ್ದರೂ ಕೂಡ ನೀವು ಸತ್ಯ ಅಲ್ವ ಅಂದರೆ, ಇಲ್ಲ ನಾವು ಸತ್ಯ ಅಂತ ನಮಗೆ ಗೊತ್ತಾಗಬೇಕಾಗಿದ್ರೆ ಸತ್ಯಕ್ಕೆ ಸ್ವಲ್ಪ ಬೀಳುವ, ಸ್ವಲ್ಪ ಬಿಟ್ಟ, ಸ್ವಲ್ಪ ಮಾತ್ರ ಒಂದು ಗೆರೆ, ಮಧ್ಯದ ಒಂದು ಗೆರೆ, ಒಂದು ಜಾಗವೇ. ಇದು ನಾವು ತೋರಿಸ್ತಾ ಇರುವುದು, ಇದು ನಾವು ನಟನೆ. ಇದಕ್ಕೆ ಅದು ಬಹಳ ಅದ್ಭುತವಾಗಿ, ಅದು ಕಲೆ. ಅದು ಈ ಕಲೆ ಎನ್ನುವುದು ಹುಟ್ಟಿದ್ದೇ ಹೀಗೆ. ಸತ್ಯ ಯಾವುದು ಅಂತ ಗೊತ್ತಾಗದೆ ಇದ್ದಾಗ, ಸತ್ಯ ಯಾವುದು ಅಂತ ಗೊತ್ತಾಗುತ್ತಾ ಇಲ್ಲ ಅಂತ ಗೊತ್ತಾದಾಗ, ಅದನ್ನು ಗೊತ್ತು ಮಾಡಿಕೊಳ್ಳುವುದು ಹೇಗೆ ಅಂತ ಮಾಡಿದ ಪ್ರಯತ್ನಗಳು ಕಲೆ. ಆರ್ಟಿಫಿಷಿಯಲ್ ಬಂದದ್ದು ಆರ್ಟಿನಿಂದಲೇ, ಆರ್ಟಿಕ್ಯುಲೇಷನ್ ಬಂದದ್ದು ಆರ್ಟಿನಿಂದಲೇ. ಎಲ್ಲ ಏನು ಈ ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ನೋಡಿದರೆ ಬಹಳ ವಿಚಿತ್ರ ಇದೆ.
ಅಂದರೆ ವಿಚಿತ್ರ ಅಂದರೆ ನಮಗೆ ಗೊತ್ತಾಗದಿದ್ದದ್ದು ಇನ್ನೂ ಎಷ್ಟೋ ಇದೆ, ಬಹಳ ಇದೆ. ಒಂದು ಗಟ್ಟಿಯಾಗಿ ಮಾತಾಡಿ, ಕಂಠ ಗಟ್ಟಿಯಾಗಿ ಮಾತಾಡಿ, ಆಗ ಏನಾಗ್ತದೆ? ಸಾಮಾನ್ಯವಾಗಿ ನಾವು ಎಲ್ಲರಿಗೂ ಕೇಳ್ತದೆ, ಎಲ್ಲರಿಗೂ ಕೇಳಬೇಕು ಅಂತ ಇವರು ಗಟ್ಟಿಯಾಗಿ ಮಾತಾಡಿದ್ರು ಅಂತ ಅಲ್ಲವೇ ಅಲ್ಲ. ಎಲ್ಲರಿಗೂ ಕೇಳ್ತದೆ ಹೌದು, ಭಾಳ ಗಟ್ಟಿಯಾಗಿ ತಾರಸ್ಥಾಯಿಯಲ್ಲಿ ಮಾತಾಡಿದರೆ ಕೇಳ್ತದೆ ಹೌದು. ನೀವು ಗಟ್ಟಿಯಾಗಿ ಮಾತಾಡುವಾಗ ಮೆದುಳಿನ ಅದುವರೆಗೆ ಪ್ರಕಟವಾಗದೇ ಇದ್ದ ಎಚ್ಚರವೊಂದು ಆಗ ಎಚ್ಚರಗೊಳ್ಳುತ್ತದೆ. ಮೆದುಳು ನಮ್ಮದೇ ಮೆದುಳು, ಕೇಳೋವರೆಗೂ ಸ್ವಲ್ಪ ಆಗ್ತದೆ, ನಮ್ಮದೇ ಮೆದುಳಿನಲ್ಲಿ ಹುದುಗಿದ ಸತ್ಯ ನೀವು ಗಟ್ಟಿಯಾಗಿ ಮಾತಾಡಿದ್ರೆ ಗೊತ್ತಾಗ್ತದೆ. ಗಟ್ಟಿಯಾಗಿ ಆದ್ದರಿಂದ ಅದು ಕಂಠದಲ್ಲಿದೆ. ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಏನಂದರೆ, ಕೃಷ್ಣ ಒಂದು ಮಾತು ಹೇಳಿದ. ಏನಂದರೆ ಏನು ಹೇಳಿದ ಅಂದರೆ, ಅಕ್ಷರಾಣ ಅಕಾರೋಸ್ಮಿ, ಅಕ್ಷರಗಳಲ್ಲೆಲ್ಲ ವರ್ಣಮಾಲೆಯಲ್ಲೆಲ್ಲ ನಾನು ಯಾವುದರಲ್ಲಿ ಇದ್ದೇನೆ, ಎಲ್ಲದರಲ್ಲಿ ಇದ್ದಾನೆ, ಅದು ಬೇರೆ ವಿಷಯ. ಯಾವುದರಲ್ಲಿ ಕುರಿತಾಗಿ ನೀನು ಯಾವುದರಲ್ಲಿ ಇದ್ದೀನಿ ಅಂತ ನೀನೇ ಹೇಳ್ತೀನಿ ಅಂತ ಆ ಆಯ್ಕೆಯನ್ನು ಅವನಿಗೆ ಬಿಟ್ಟರೆ ಅವನು ಹೇಳುವ ಮಾತು ನಾನು ಅಕಾರದಲ್ಲಿ ಇದ್ದೇನೆ. ಅಕಾರ ಎ, ಅಕಾರದಲ್ಲಿ ನಾನು ಇದ್ದೇನೆ. ಯಾಕೆ ಹೇಳ್ತಾನೆ? ಬೇರೆ ಯಾವುದರಲ್ಲಿ ನಾವು ಇಲ್ಲೋ ಅಂತ ಬರೋದು, ಅಕಾರದಲ್ಲಿ ಯಾಕೆ ಇದ್ದಾನೆ ಅಂತ. ಅಕಾರ ಎನ್ನುವುದು ಮಗುವಿನ ಅಳುವಿನಿಂದ ಹೊರಡುವಂಥದ್ದು. ಅದಕ್ಕೆ ಅರ್ಥ ಏನಂದರೆ ನಾನು ಇದ್ದೇನೆ ಅಂತ ಅರ್ಥ ಆಗ್ತದೆ, ಬೇರೆ ಯಾವ ಅರ್ಥವೂ ಇಲ್ಲ. ದುಃಖ ಅಲ್ಲ, ಅವ್ರು ಹತ್ತು ಬಿಟ್ಟರು ಅಂತೇಳಿ ಅದೆಲ್ಲರೂ ಇದೆಲ್ಲ. ಮತ್ತೆ ಮಗು ಹತ್ತರೆ ಆ ಅಳುವಿನ ಅರ್ಥ ಏನು ಅಂದರೆ, ಒಂದು ಅರ್ಥ ಹಚ್ಚುವ ಬುದ್ಧಿ ನಮಗೆ ಬಂದರೆ ಅದಕ್ಕೆ ಏನು ಅಂದರೆ, ಅದು ನಾನು ಇದ್ದೇನೆ ಅಂತ ಅರ್ಥ ಅಷ್ಟೇ, ನಾನು ಬಂದೆ ಈ ಲೋಕಕ್ಕೆ ಅಂತ ನೋಡಿಕೊಳ್ಳಿ ಅಂತ. ಅದೆಲ್ಲ ನಾವು ಮತ್ತೆ ಹಚ್ಚುವ ಅರ್ಥ. ಆ ಒಂದು ಅಳುವನ್ನು ಕೇಳುವಾಗ ತಾಯಿಯಲ್ಲಿ ಮತ್ತು ಸಂಬಂಧಪಟ್ಟವರಲ್ಲಿ ನಾನಾ ರೀತಿಯ ಅದಕ್ಕೆ ಅನುಕೂಲವಾದ ಆ ಅಳುವಿಗೆ ಸಮವಾದಿಯಾದ ಭಾವನೆಗಳು ಉಂಟಾಗ್ತದೆ. ಆದುದರಿಂದ ಅಕಾರದಲ್ಲಿ ನಾನು ಇದ್ದೇನೆ. ನಾನು ಇದ್ದೇನೆ ಅಂತ ನಾನು ಹೇಳಬೇಕಾದ್ರೆ ಒಂದು ಗಂಟೆಗೆ ಉಪನ್ಯಾಸ ಬೇಕಾಗಿಲ್ಲ, ಅಕಾರ ಹೇಳಿದರೆ ಸಾಕು. ನಾನು ಇದ್ದೇನೆ ಅಂತ ಅದರಲ್ಲಿ ಗೊತ್ತಾಗದಿದ್ದರೆ, ನಾನು ಇದ್ದೇನೆ ಅಂತ ಗೊತ್ತಾಗದಿದ್ದರೆ ಎಷ್ಟು ಮಾತಾಡಿದ್ರು ಅಷ್ಟೆ, ಎಷ್ಟು ವಾಗಮಯ ಎಷ್ಟು ಬರೆದ್ರು ಅಷ್ಟೇ. ಗೊತ್ತಾಗುವುದಾಗಿದ್ದರೆ ಅದು ಆ ಒಂದು ಅಕ್ಷರದಲ್ಲಿ ಗೊತ್ತಾಗ್ತದೆ. ಇದು ಬಹಳ ವಿಚಿತ್ರವಾದ, ಅಂದರೆ ಬಹಳ ವಾಗ್ಮಯಗಳನ್ನು ಬೆಳೆಸಿದ ಮೇಲೆ ನಮಗೆ ಯಾಕೆ ಹೀಗೆ ಹೇಳಿದ ಅಂತ ಒಂದು ವಿಲಕ್ಷಣ ಅಂತ ಕಾಣತಕ್ಕ ಸಂಗತಿಯಾಗಿದ್ದರು. ಇದು ಮೂಲಭೂತವಾಗಿರತಕ್ಕ ವಿಷಯ. ಒಂದು ತಿಳಿದರೆ ಎಲ್ಲವೂ ತಿಳಿದ ಹಾಗೆ ಅಂತ ಉಪನಿಷತ್ತಿನ ಮಾತು. ಅದು ಅಧ್ಯಾತ್ಮ. ಒಂದು ತಿಳಿದರೆ ಎಲ್ಲವನ್ನು ತಿಳಿದ, ಒಂದರಲ್ಲಿ ಎಲ್ಲವೂ ಕೂಡ ಅಡಗಿದೆ, ಸೇರಿದೆ, ಗೊತ್ತಿಲ್ಲದೇ ಇದೆ. ನಮಗೆ ಗೊತ್ತಿದ್ದದರಲ್ಲಿ ಗೊತ್ತಿಲ್ಲದೆ ಇರತಕ್ಕ ಎಷ್ಟೋ ಅಂಶಗಳಿವೆ. ಆದ್ದರಿಂದ ಏಕಕಾಲದಲ್ಲಿ ನಾವು ಜ್ಞಾನಿಗಳು ಹೌದು, ಅಜ್ಞಾನಿಗಳು ಹೌದು. ಹಾಗೆ ಅವರೊಂದು ಪದಗಳು ಜಿಜ್ಞಾಸು ಅಂತ, ನಾನು ಜ್ಞಾನಿ ಅಂತ ಬಳಸಿ ಬಿಡ್ತಾರೋ ಅಂತ ಹೆದರ್ತಾ ಇದ್ದೆ, ಸ್ವಲ್ಪ ಆಸೆಯೂ ಇತ್ತು. ಅವರು ಜಿಜ್ಞಾಸೆ ಜ್ಞಾತು ಇಚ್ಛೆ, ತಿಳಿಬೇಕು ಅಂತ ಒಂದು ಇಚ್ಛೆ ಅಷ್ಟೇ, ಇನ್ನೇನಿಲ್ಲ. ಇದೇನು ಕಥೆ ಇದು ಅಂತ ಯಾವುದು ಒಂದು ವಿಷಯ ತಗೊಂಡ್ರೆ ಅದರಲ್ಲಿ ನಾವು ಯೋಚನೆ ಮಾಡದೇ ಇದ್ದ ಒಂದು ನೀವು ಅದಕ್ಕೆ ಮನಸ್ಸು ಹಾಕಿದ ಹಾಗೆ ನಾವು ಯೋಚನೆ ಮಾಡದೇ ಇದ್ದ ಎಷ್ಟೆಷ್ಟೋ ಸಂಗತಿಗಳು ಅದರಲ್ಲಿ ಬಂದು ಸೇರಿಕೊಳ್ತದಲ್ಲ, ಅದು ಕಾದುಕೊಂಡಿದ್ದೇನು ಹಾಗಾದರೆ. ಹಾಗೆ ನಮಗೆ ನಾವು ಯೋಚನೆ ಮಾಡದೇ ಇದ್ದ, ಮರೆತು ಬಿಟ್ಟ ಎಷ್ಟೆಷ್ಟೋ ಸಂಗತಿಗಳು ಎಲ್ಲಿ ಸೇರಲಿ, ಎಲ್ಲಿ ಬಂದು ಸೇರಿ ಇವನಿಗೆ ನಾನು ಇದ್ದೇನೆ ಅಂತ ತೋರಿಸಲಿ ಅಂತ ಕಾದುಕೊಂಡಿತ್ತೋ ಏನು. ಹಾಗೆ ಒಂದು ವಿಷಯ ಗೊತ್ತಾದರೆ, ಸರಿಯಾಗಿ ಗೊತ್ತಾದರೆ ಅದರಲ್ಲಿ ಎಲ್ಲವೂ ಗೊತ್ತಾಗ್ತದೆ. ಇದು ಅಧ್ಯಾತ್ಮ. ಆದರೆ ಗೊತ್ತಾಗಬೇಕಲ್ಲ, ಎಲ್ಲವೂ ಸೇರ್ತದೆ ಅಂತ ಗೊತ್ತಾಗಬೇಕಲ್ಲ, ಎಲ್ಲವೂ ಒಂದು ವಿಷಯದಲ್ಲಿ ಸೇರ್ತದೆ ಅಂತ ಗೊತ್ತಾಗಬೇಕಲ್ಲ. ಅದು ಗೊತ್ತಾಗೋದು ಕಲೆಯ ಮೂಲಕ ಮಾತ್ರ. ಒಬ್ಬರು ಹಾಡ್ತಾ ಇದ್ರು, ಇನ್ನೊಬ್ಬರು ಬಹಳ ತಾರ್ಕಿಕರು ಅವರ ಪ್ರಶ್ನೆಗಳನ್ನು ಮಾಡ್ತಾರೆ. ಅವರು ಏನು ಹಾಡ್ತಾ ಇದ್ರು ಅಂದರೆ, ಕೃಷ್ಣ ನೀ ಬೇಗನೆ ಬಾರು. ನಾನು ಹಾಡೋದಿಲ್ಲ, ಅದನ್ನು ಗಾಬರಿ ಆಗಬೇಕು, ಎಲ್ಲಾದರೂ ಹಾಡ್ತಾನೆ. ಕೃಷ್ಣ ನೀ ಬೇಗನೆ ಬಾರು, ಸುಪ್ರಸಿದ್ಧವಾದ ಕೃತಿ.
ಬೇಗನೆ ಅಂತ ಅಲ್ಲಿ ಇದೆ ಪದ, ಪುರಂದರದಾಸರು ಬರೆದದ್ದು ಬೇಗನೆ ಅಂತ ಅವರು ಬರೆದ ಪದ. ನೀವು ಬಹಳ ವಿಳಂಬದಲ್ಲಿ ಹಾಡ್ತೀರಲ್ಲ, ಬೇಗನೆ ಬೇಗನೆ ಆ ಕಲೆ ಬಿಟ್ಟು ನೀವು ಬೇಗನೆ ಅಂತ ಏನೋ ಎಲ್ಲ ಆಗಲಿ, ಇದೇನದು ಇದು ಸಾಹಿತ್ಯ ಕೊಲ್ಲುವುದಿಲ್ಲ ಅಂತ ಒಂದು ತೀರ್ಮಾನ ಮಾಡಿ ಇಂಥವ್ರು ಬಹಳ ಜನ ಇದ್ದಾರೆ. ಅವರು ಇವರು ಹೇಳಿದರು, ಯಾರು ಕಲಾವಿದರು ಹೇಳಿದರು, ಬಹಳ ಒಳ್ಳೆಯ ಮಾತು ಹೇಳಿದರು. ಅದು ಎಷ್ಟು ಒಳ್ಳೆಯ ಮಾತು ಅಂದರೆ ಅದು ವಿಳಂಬದಲ್ಲಿ ಹಾಡುವಾಗ ಇನ್ನು ಅನೇಕ ಸಂಗತಿಗಳು ಬಂದು ಸೇರುತ್ತದೆ, ಇನ್ನು ಅನೇಕ ಭಾವಗಳು ಬಂದು ಅದರಲ್ಲಿ ಸೇರುತ್ತವೆ. ಆ ಭಾವಗಳು ಕಾದುಕೊಂಡಿದ್ದಾರೆ ಯಾವಾಗ ಬಂದು ಸೇರುವುದು ಅಂತ. ನೀವು ಭಾಳ ಬೇಗ ಮುಗಿಸಿಬಿಟ್ರೆ ಅವುಗಳಿಗೆ ಬಂದು ಇರಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಮಾಡ್ತೀವಿ. ಗೊತ್ತಾಯ್ತಲ್ಲ, ಅವರು ಕಾದುಕೊಂಡಿದ್ದಾರೆ. ಇವರು ಮತ್ತು ಬಿಡಲಿಲ್ಲ, ಇಷ್ಟು ಹೇಳಿದರೆ ಅದು ಬಿಡಬೇಕಾಗ್ತದೆ. ಅದು ಇಲ್ಲ, ಮತ್ತೇನು ಕೇಳಿದ್ರು ಅಂದರೆ ಅದು ಯಾವ ಭಾವಗಳು ಇಂಥವರೇ ಇರೋದು ಇಲ್ಲಿ ಅಲ್ಲ, ಇಂಥವರೇ ಇರೋದು. ಏನಂದರೆ ಆಗುವಾಗ ಅವ್ರು ಹೇಳಿದರು, ನೋಡಿ ಭಾವದ ಉದ್ದೀಪನ ಅಂದರೆ ನೀನು ಬೇಗನೆ ಬಾರುವಂಥ ವಿಳಂಬದಲ್ಲಿ ಅದನ್ನು ಹಾಡುವಾಗ ನೀನು ಬರ್ತೀಯೋ ಇಲ್ಲವೋ ಎನ್ನುವ ಆತಂಕವು ಅದರಲ್ಲಿ ಸೇರಿದೆ. ಆ ಆತಂಕ ನಾವು ಯಾರನ್ನು ಕರೀತೇವೋ ಅವನಿಗೆ ಇಷ್ಟ. ಗೊತ್ತಾಯ್ತಾ ಅಂದ್ರೆ ನಿಮಗೆ ಗೊತ್ತಾಗಿಲ್ಲ ಅಂತಲ್ಲ, ಬೇಕಾಗಲಿಲ್ಲ, ಬೇಗ ಹಿಡಿದು ಹೋಯ್ತದೆ. ಅದೇ ಇನ್ನು ಅನೇಕ ನೀನು ಬರ್ತೀಯೋ ಇಲ್ಲವೋ ಅಂತ ನನಗೆ ಕಷ್ಟ ಆಗ್ತಾ ಇದೆ. ನೀನು ಬಂದರೆ ಬಂದು ಬಾರದಿದ್ದರೆ ಇಲ್ಲ, ಅದು ನಿನ್ನ ಸ್ವಾತಂತ್ರ್ಯ. ನಿನ್ನ ಸ್ವಾತಂತ್ರ್ಯದ ಮೇಲೆ ನನಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಕರೆಯುವುದು ಮಾತ್ರ ನನಗೆ ಸಾಧ್ಯ. ಅದರಿಂದ ಈ ಒಂದು ಭಾವ ಇದೆ, ಒಂದು ವೇಳೆ ಬಾರದಿದ್ದರೆ ಅಂತ ಒಂದು 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 ಆತಂಕ ಇದೆ, ಹಿಂಜರಿಕೆ ಇದೆ, ಒಂದು ಕೊರಗಿದೆ. ಅದು ಅವನಿಗೆ ಬೇಕು. ಬರಬೇಕಾದ್ರೆ ನೀನು ಭಾಳ ಪ್ಯೂರು, ನಿನಗೇನು ಆ ದುಃಖ ಇಲ್ವ, ನಿನಗೇನು ನೀನು ಕರೆದ ಕೊಡಲೆ ಬರಲಿಕ್ಕೆ ನಿನ್ನ ಜನವ ಹೀಗೆ ಇದು ಸೇರಬೇಕಾದ್ರೆ ಯಾವುದು ಈ ಅನೂಹ್ಯವಾಗಿರತಕ್ಕ ಭಾವನೆಗಳು ಅದರಲ್ಲಿ ಸೇರಬೇಕಾದ್ರೆ ಸೇರುವುದಕ್ಕೆ ಸಾಧ್ಯ ಇದೆ. ಸೇರಬೇಕಾದರೆ ಮೆಲ್ಲಗೆ ಹಾಡು, ನಿಧಾನಕ್ಕೆ ಹಾಡು, ವಿಳಂಬ ರೀತಿಯಲ್ಲಿ ಹಾಡಬೇಕು, ಮುಗಿಸಬಾರದು ಬೇಗ. ಮತ್ತೆ ನಿಜವಾಗಿ ಆದರೆ ಏನು ಅಂದರೆ ಕೃಷ್ಣ ಬರಬಾರದು, ಸ್ವಲ್ಪ ತಿಳ್ಕೊಳ್ಬೇಕು, ಬರುವುದೂ ಇಲ್ಲ, ಬರಬಾರ್ದು. ಮತ್ತೇನು ಯಾವಾಗಲೂ ಹೀಗೆ ಇರು, ಬಂದರೆ ಆಯ್ತಲ್ಲಿಗೆ ಏನು ಮುಗೀತು, ಮತ್ತೆ ಹೊರದಿಗಾಗಿ ಬಿಟ್ಟಕ್ಕೆ ಆಯ್ತು, ಆಗ್ಬೇಕು. ಕಾಯಬೇಕು, ಕಾಯುತ್ತಲೇ ಇರಬೇಕು. ದಿಸ್ ಇಸ್ ಹ್ಯೂಮನ್ ಲೈಫ್. ಬರಲಿಲ್ಲ ಅಂತ ಆಕ್ಷೇಪಕ್ಕೂ ಕೂಡ ಅವಕಾಶ ಬೇಕು. ಅವಕಾಶ ಬೇಕಾದರೆ ಅವನು ಬರಬಾರ್ದು. ಮತ್ತೆ ಅವನು ಹೇಳುವುದೇನೆಂದರೆ, ಇಲ್ಲ ನೀನು ಹಾಗೆಲ್ಲ ಹೇಳಿದ್ದಿಲ್ಲ, ನಾನು ಅದೆಲ್ಲ ಕೇಳ್ತಾ ಇದ್ದೆ, ಅಲ್ಲಿ ಇದ್ದೆ ಅಂತ ಗೊತ್ತಾಗಲಿಲ್ಲ. ಅದು ಅಲ್ಟಿಮೇಟ್. ನಾನು ಅಲ್ಲಿಯೇ ಇದ್ದೆ, ಬರಲಿಕ್ಕೆ ಹೋಗ್ಲಿಕ್ಕೆ ನನಗೆ ಅದು ಆ ಸಂಗತಿಯೇ ಬೇಕಾಗಿಲ್ಲ. ಮತ್ತು ನಾನು ಅಲ್ಲಿಯೇ ಇದ್ದೆ, ನಿನ್ನಿಂದ ಹಾಗೆ ಕರೆಸಿದ್ದು ನಾನೇ ಅಂತ ಆ ಹಂಬಲವನ್ನು ಉಂಟು ಮಾಡಿ, ಆ ಹಂಬಲವನ್ನು ಆಸ್ವಾದಿಸುವಂತೆ ಮಾಡಿ ಇದು ಆಗ್ತದೆ. ಬರಲಿಲ್ಲ, ದೇವರು ಬರಲಿಲ್ಲ ಅಂತ ಕರೆದ, ಪ್ರಿಯಕರ ಬರಲಿಲ್ಲ ಅಂತ ಪ್ರಿಯಕರ ಕರೆದು ಇಲ್ಲ, ಅದು ಹಂಬಲ ಅಲ್ಲ. ಹಂಬಲ
ಹಂಬಲ ಅಂದರೆ ಅರ್ಥ ಆಸೆ, ಬಯಕೆ. ಅಹಂಬಲ ಅಂತ. ಅಹಂಬಲ, ನನ್ನನ್ನು ನಾನು ಆಸ್ವಾದಿಸುವರಿ, ನನ್ನ ದುಃಖವನ್ನು ನಾನು ಆಸ್ವಾದಿಸು, ನನ್ನ ಹಂಬಲವನ್ನು ನಾನು ಆಸ್ವಾದಿಸು, ನನ್ನ ನೋವನ್ನು ನಾನು ಅನುಭವಿಸುವುದು, ಎಂಜಾಯಿಂಗ್. ಇದು ಆರ್ಟ್. ಆದ್ದರಿಂದ ದುಃಖ ಬೇಡ. ಹೌದು, ದುಃಖ ರಸ ಬೇಕು. ಅದು ದುಃಖ ರಸವಾದರೆ ಅದು ಬೇಕು. ನಾಟಕದಲ್ಲಿ ಮಾಡ್ತಾರೆ ಸೀತಾಪರಿತ್ಯಾಗ, ಎಂಥದೋ ಒಂದು ಮಾಡ್ತಾರೆ. ಅದು ಭಾಳ ಭಾಳ ಕಣ್ಣೀರು ಬಂತು ಅಂತ ಹೇಳ್ತಾರೆ. ಅದು ಏನು ಅಂದರೆ ಮನುಷ್ಯರಿಗೆ ಕಣ್ಣೀರು ಬರುವುದು ಭಾರಿ ಕಷ್ಟ. ಕಣ್ಣೀರು ಬಂತು ಅಂದರೆ ಅದು ಚೆನ್ನಾಗಿತ್ತು ಅಂತ ಅರ್ಥ, ಕಂಬನಿಯ ಕಾಣಿಕೆ. ದುಃಖ ರಸ ಇಷ್ಟ. ಆಮೇಲೆ ಕೇಳ್ತಾರೆ, ಆ ನಾಟಕ ಯಾವಾಗ ಮಾಡ್ತೀವಿ ಅಂದರೆ ಇವರಿಗೆ ಮತ್ತೆ ಮತ್ತೆ ಕಂಬನಿ ಹಾಕಲಿಕ್ಕೆ ಬೇಕಾದ್ರೆ ಆ ನಾಟಕವನ್ನು ನೀವು ಯಾವಾಗ ಮಾಡ್ತೀರಿ. ಅದು ಆಸ್ವಾದ್ಯ, ಅದು ಮತ್ತೆ ಮತ್ತೆ ಬೇಕು, ದುಃಖ ಬೇಡ. ಕಲೆ ಇದನ್ನು ತಿಳಿಸ್ತದೆ. ಒಂದು, ದುಃಖವನ್ನು ಬೇಡ ಅಂತ ನಾವು ಬಿಟ್ಟದ್ದನ್ನು ಲೋಕದಲ್ಲಿ, ನೋವು ಬೇಡ ನಮಗೆ, ಇನ್ನೊಬ್ಬರಿಗೆ ಇರಲಿ, ನಮಗೆ ಬೇಡ ಅಂತ ಬಿಟ್ಟದ್ದನ್ನೆಲ್ಲ ಉಂಟಲ್ಲ, ಇದನ್ನು ಅನುಭವಿಸುವ ಒಂದು ಕಲೆ ಇದೆ. ಅದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಲೇಬೇಕು. ಆದರೆ ಅನುಭವಿಸುವ ಒಂದು ಕಲೆ ಇದೆ. ಆ ಕಲೆ ಕಲಿತರೆ, ಆ ಕಲೆ ಅರ್ಥ ಆದರೆ ಜೀವನ ಎನ್ನುವುದು ಆಸ್ವಾದ್ಯ. ಇದು ಎಂಜಾಯಬಲ್. ಎಂಜಾಯ್ ಅದು ಸರಿ ಇಲ್ಲ, ಏನು ಅಂತ ಈಗ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಆಸ್ವಾದ, ಜೀವನವನ್ನು ಆಸ್ವಾದಿಸುವ ರೀತಿಯ 1000 ರೀತಿಯ ಪ್ರಕಾರಗಳನ್ನು ಮಾನವ ಜನಾಂಗ ಕಲಿತಿದೆ. ಇದೆಲ್ಲವೂ ಅಧ್ಯಾತ್ಮ ಇದನ್ನು ಎಂಜಾಯ್ ಮಾಡ್ತದೆ. ಅಂದರೆ ಅದಕ್ಕೆ ಬೇರೆ ಕೆಲವು ಪ್ರಶ್ನೆಗಳಿದ್ದಾವೆ. ಸತ್ಯ ಏನು, ಯಾಕೆ ಅಂದರೆ, ಯಾಕೆ ಅದಕ್ಕೆ ಬೇರೆ ಪ್ರಶ್ನೆಗಳು ಬರ್ತದೆ ಅಂದರೆ, ಆಸ್ವಾದನೆ ಹೌದು, ದುಃಖ ರಸ ಹೌದು. ನೀನು ಮತ್ತೆ ಮತ್ತೆ ಅದನ್ನು ಬೇಕು ಅಂತ ಹೇಳ್ತೀಯಲ್ಲ, ಅದೇ ಇರಲಿ ಅಂತ ಹೇಳ್ತೀಯಲ್ಲ, ಆಯ್ಕೆ ಮಾಡುತ್ತೀಯಲ್ಲ, ಇದು ಸರಿಯಾಗಲಿಲ್ಲ. ಇದು ದುಃಖ ರಸವನ್ನು ಸವಿಬೇಕು ಎನ್ನುವ ಕಾರಣಕ್ಕೆ ಮತ್ತೆ ಮತ್ತೆ ದುಃಖಾಂತ್ಯ ನಾಟಕಗಳನ್ನು ಮಾಡ್ತಾ, ಪ್ರೇಕ್ಷಕರಿಗೂ ದುಃಖ ಕೊಡ್ತಾ ಏನೋ ಎಲ್ಲ ಮಾಡ್ತಾ ಇರ್ತೀಯಲ್ಲ, ಇದು ವಿಕಾರ. ಅನುಭವವನ್ನು ಹಾಗೆ ಆಸ್ವಾದಿಸುವ ಬದಲಿಗೆ ನೀನು ಅನುಭವವನ್ನು, ಆ ಅನುಭವಕ್ಕೆ ನೀನು ಗಿರಾಕಿಯಾಗಿಬಿಟ್ಟು, ಬೇರೆ ಪದ ನನಗೆ ಬೆಳೆಯುವುದಿಲ್ಲ, ನೀನು ಗಿರಾಕಿಯಾಗಿಬಿಟ್ಟು ಮತ್ತೆ ಮತ್ತೆ ಅದನ್ನು ಕೆಣಕ್ತಾ ಇದ್ದೀವಿ. ಇದು ಲಾಲಸೆ ಆಗ್ತದೆ. ಕಲಾನುಭವ ಎನ್ನುವುದು ಲಾಲಸೆ ಅಲ್ಲ. ಲಾಲಸೆಯು ಕಲಾನುಭವವಾಗ್ತದೆ, ಹೌದು. ಆದರೆ ಕಲಾನುಭವವು ಲಾಲಸೆ ಆದರೆ ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇರ್ತೀರಿ, ಅದನ್ನೇ ಮಾತಾಡ್ತಾ ಇರ್ತೀರಿ, ಅದನ್ನೇ ಒಂದೇ ರೀತಿ. ನಾನೇನು ಬಹಳ ನಾಟಕ ನೋಡಲಿಲ್ಲ, ಆದರೆ ಕೆಲವು ನೋಡಿದಾಗ ಒಂದೇ ರೀತಿ ಇದಪ್ಪ, ಇದು ಸ್ವಲ್ಪ ಚೇಂಜ್ ಆಗಬೇಕು. ಇದೇನೆಂದರೆ, ಇದು ಕಂಪನಿ ನಾಟಕಗಳ ಸ್ಟೈಲ್ ಬಂದರೆ ಒಳ್ಳೆಯದು ಅಂತ ನನಗೆ ಎಷ್ಟೋ ಸರ್ತಿ ಅನಿಸಿದೆ. ಯಾಕಂದರೆ ಇದು ಹೀಗಾಗ್ತದೆ, ಇದನ್ನು ಹೀಗೆ ಮಾಡ್ತಾರೆ, ಈ ರೀತಿ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿತ್ತು ಬಿಟ್ಟಿದೆ. ಪ್ರಜ್ಞಾಪೂರ್ವಕತೆಗೆ ಅದು ಅನಿವಾರ್ಯವಾಗಿದ್ದರೂ ಕೂಡ ಅದರ ಬಗ್ಗೆ ಬಹಳ ಎಚ್ಚರಬೇಕು. ನಾವು ಮಾಡ್ತಾ ಇರುವುದು ಹೀಗೆ, ಇದನ್ನೆಂದರೆ ಜನ ಇದನ್ನು ಭಾಳ ಮೆಚ್ಚುತ್ತಾರೆ, ನಾವು ಕೂಡ ಅದನ್ನು ಮೆಚ್ಚುತ್ತೇವೆ ಅಂತ ಅದನ್ನು ಮತ್ತೆ ಮತ್ತೆ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದರೆ ಅದು ಅಲ್ಲಿಯೇ ಬಿದ್ದು, ಇನ್ನು ಅದರ ಒಂದು ಮೆರಿಟ್ ಉಂಟಲ್ಲ, ಅದು ಇಟ್ ಲೂಸಸ್ ಇಟ್ಸ್ ಕರೆನ್ಸಿ, ಅದು ಬಿದ್ದು ಹೋಗ್ತದೆ. ಪ್ರಜ್ಞಾಪೂರ್ವಕತೆಯ ಬಗ್ಗೆ ಬಹಳ ಜಾಗೃತ ಬೇಕು. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಏನೆಂದರೆ ನಿದ್ರೆಯನ್ನು ಗೆಲ್ಲಬೇಕು ಅಂತ. ಇದು
ಕಲಾವಿದರಿಗೆ ಹೇಳಿ. ರಾತ್ರಿ ಹಗಲು ನಾಟಕ ಮಾಡ್ತಾರಲ್ಲ ಈ ಯಕ್ಷಗಾನಗಳು, ಅವನೇನು ಅವರು ಇನ್ನಿತರೇನು ಗೆದ್ದವರು ಅಪಾಯ. ಆಯಿತು, ಈ ಮಾತು ಹೇಳ್ತಾರೆ. ಅದರೊಟ್ಟಿಗೆ ಮತ್ತೊಂದು ಮಾತು ಹೇಳ್ತಾರೆ, ನಿದ್ರೆಯನ್ನು ಗೆಲ್ಲಬೇಕು ಅಂದರೆ ಅದರ ಅರ್ಥ ಏನಂದರೆ ಎಚ್ಚರವನ್ನು ಗೆಲ್ಲಬೇಕು. ಅದರ ನಿಜವಾದ ಅರ್ಥ ಅದು. ಬಹಳ ಯೋಚನೆ ಮಾಡಿ, ಬಹಳ ತಂತ್ರಗಾರಿಕೆಯಲ್ಲಿ ಮತ್ತೊಬ್ಬರ ಹತ್ರ ಮಾತಾಡುವಾಗ ಹೇಗೆ ಮಾತಾಡಿದರೆ ನಮಗೆ ಸುಖ ಆಗ್ತದೆ, ನಮ್ಮ ಲಾಭವನ್ನು ಬಳಕೆ ಮಾಡಿಕೊಳ್ಳುವುದು ಹೇಗೆ ಅಂತ ಲೋಕವನ್ನು ನಮ್ಮ ಬುದ್ಧಿವಂತಿಕೆಯಿಂದ ವಿಮರ್ಶಿಸ್ತಾ ನಾವು ಮಾಡ್ತೇವಲ್ಲ, ಪ್ರಜ್ಞಾಪೂರ್ವಕವಾಗಿ ಇದನ್ನು ಮಾಡ್ತೇವಲ್ಲ, ಇದು ಎಚ್ಚರ ಅಂತ ನಾವು ಹೇಳ್ತೇವಲ್ಲ, ಬಹಳ ಎಚ್ಚರದಲ್ಲಿದ್ದೇವೆ ಅಂತ. ಇದನ್ನು ಗೆಲ್ಲಬೇಕು. ಎಚ್ಚರವನ್ನು ಗೆಲ್ಲುವುದು ಕಲೆ. ನಿದ್ರೆಯನ್ನು ಗೆಲ್ಲುವುದು ವಿಷಯ ಬಿಡಿ, ಅದು ಬೇರೆ ಒಂದು ಸಂಗತಿ. ಎಚ್ಚರವನ್ನು ಗೆಲ್ಲುವುದು ಕಲೆ. ಎಚ್ಚರವನ್ನು ಗೆಲ್ಲಕ್ಕಾಗದಿದ್ದರೆ ಕಲೆ ಸೋತಿ, ಕಲೆ ಗೆಲ್ಲುವುದು. ಪ್ರಜ್ಞಾಪೂರ್ವಕತೆ, ಎಚ್ಚರದ ಒಟ್ಟಿಗೆ ಒಂದು ಕನಸಿನ ಅಂಶ ಬಂದು ಸೇರದೇ ಇದ್ದರೆ ರುಚಿಸುವುದೇ ಇಲ್ಲ, ವರದಿ ಆಗ್ತದೆ. ನಿನ್ನೆ ಹೇಳಿದೆ ಅದನ್ನು, ವರದಿ ಆಗ್ತದೆ. ನೋಡಿ, ಬಹಳ ಎಚ್ಚರದಲ್ಲಿ ವಿಮರ್ಶೆ ಮಾಡಿದರೆ, ನಾನೊಂದು ರಿವ್ಯೂ ನೋಡಿದೆ, ಬಹಳ ಅವತ್ತು ಡಿಸ್ಟರ್ಬ್ ಆಗಿ ಹೋದೆ. ಅದೇನೆಂದರೆ ನರಸಿಂಹಾವತಾರದ ಒಂದು ಬಗೆಗೆ ಒಬ್ಬ ಬರೆದಿದ್ದಾನೆ. ಅದರಲ್ಲಿ ಏನು ಬರೆದಿದ್ದಾನೆ ಗೊತ್ತಿಲ್ಲ, ಕಂಬ ಒಡೆದು ನರಸಿಂಹದೇವರು ಪ್ರಕಟ ಆದ. ಅಲ್ಲಿ ಇದರ ಕೆಳಗೆ ಶರ ಏನಂದರೆ ಒಂದು ಬಹಳ ಒಳ್ಳೆಯ ಕೆತ್ತನೆಯ ಕಲಾತ್ಮಕವಾದ ಸಾಗವಾನಿ ಮರವ, ಬೀಟಿ ಮರವ, ಎಂಥದ್ದು ಆ ಮರದ ಕಂಬ ಹಾಳಾಗಿ ಹೋಯ್ತಲ್ಲ, ಅಲ್ಲಿಯೇ ಇಲ್ಲಿಯವರೆಗೆ ಬರಬಾರ್ದು. ಮನುಷ್ಯರ ಬುದ್ಧಿ ಇಷ್ಟು ಒಂದು ಕಂಬ ಮುರಿಯಿತು. ಯಾರಿಗೂ ಓದಿದ್ದೆ ನಾನು ಪ್ರಿಂಟ್ ಆಗಿದೆ ಅಂತ ನಾನು ಹೇಳಿದ್ದು ಗೊತ್ತಾಯ್ತಾ? ಅದನ್ನು ಪ್ರಿಂಟ್ ಮಾಡ್ತಾರೆ ಅಂತ. ಏನು ಅವಸ್ಥೆ ಇದೆ! ನರಸಿಂಹಾವತಾರದ ಕಲ್ಪನೆ ಹೇಗೆ ಉಂಟು? ಪ್ರಜ್ಞಾಪೂರ್ವಕತೆಯನ್ನು ಮೀರುವುದೇ ಅದರ ಉದ್ದೇಶ. ನೀವು ನರಸಿಂಹದೇವರ ಭಕ್ತರಾಗಿದ್ದರೆ ನನ್ನ ಪ್ರವಚನ ಮಾಡಲಿಕ್ಕೆ ಬಂದದ್ದಲ್ಲ, ಅದು ಆಗಲಿಕ್ಕೆ ಸಾಧ್ಯವೂ ಇಲ್ಲ, ಹೆದರಿಕೆ ಆಗ್ತದೆ. ಆದರೆ ಪ್ರಜ್ಞಾಪೂರ್ವಕತೆಯನ್ನು ಮೀರುವುದೇ ಅದರ ಉದ್ದೇಶ. ಅಧ್ಯಾತ್ಮದ ಒಟ್ಟಿಗೆ ಈ ಕಲೆ ಎನ್ನುವುದು ಅಷ್ಟು ಸೇರಿದೆ. ನಾನು ಯಾರಿಂದಲೂ ಸಾಯಬಾರದು ಮತ್ತು ಯಾರಿಂದಲೂ ಸಾಯಬಾರದು ಅಂತ ಅವನು ವರ, ದೇವರು ವರ ಕೊಡಲಿಕ್ಕೆ ಸಿದ್ಧನಾಗಿದ್ದ, ಮೂಡಿರಲಿಲ್ಲ. ಆಗ ನಾನು ಸಾಯಬಾರದು, ಅದಾಗುದು. ಹುಟ್ಟಿದ್ದು ಸಾಯಲೇಬೇಕು, ಅದು ಸಾಯಲಿಕ್ಕೆ ಹುಟ್ಟಿದ್ದು, ಅದರ ಜೀವನದ ಉದ್ದೇಶವೇ ಅದು. ಆದ್ದರಿಂದ ಅದು ಕೇಳಬಾರ್ದು. ಹಾಗಾದರೆ ಅಂತ ಮಾಡಬೇಕು, ಆರ್ಟಿಕ್ಯುಲೇಟ್ ಮಾಡಿ. ಏನಾದರೂ ಯಾರಿಂದಲೂ ಸಾಯಬಾರ್ದು. ಯಾರಿಂದಲೂ ಅಂದರೆ ಏನು? ಯಾರಿಂದಲೂ ಅಂದರೆ ಮನುಷ್ಯರಿಂದ ಸಾಯಬಾರ್ದು. ಅವನಿಗೆ ಹೆದರಿಕೆ ಮನುಷ್ಯರಿಂದ ಸಾಯಬಾರ್ದು. ಆಯಿತು, ಪ್ರಾಣಿಯಿಂದಲೂ ಸಾಯಬಾರದು. ಯಾವುದೋ ಒಂದು ಕಾಡಂದಿ ಎಂಥದೋ ಒಂದು ಬಂತು ಸಾಯಬಾರದು. ಹಾಗಾದರೆ ಹೊರಗೊಳ್ಳುವ ದೇವರು ಯೋಚನೆ, ಮನುಷ್ಯರಿಂದ ಸಾಯಬಾರದು, ಪ್ರಾಣಿಯಿಂದ ಸಾಯಬಾರದು. ಎರಡು ಬೆರಕೆ ಆದರೆ ಮೃಗಂ ಮಾನುಷ, ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ. ಅದು ಇವನಿಗೆ ಬಿಟ್ಟು ಹೋಗಿದೆ, ಯಾವುದು ಕೇಳಿ ಮರ್ತೋಗಿದೆ ಅಲ್ಲ, ಅದು ಹಾಗೆ ಯೋಚನೆ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಜ್ಞಾಪೂರ್ವಕತೆಗೆ ಕನಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಯೋಚನೆ ಮಾಡ್ತಾರೆ, ಯಾರಿಂದೆಲ್ಲ ಸಾಯ್ಬೋದು, ಹಾವಿನಿಂದ ಸಾಯ್ಬಾರ್ದು, ಪ್ರಾಣಿಗಳಿಂದ ಸಾಯ್ಬಾರ್ದು. ಸರಿ, ನಮ್ಮ ಅಂಶ ಆಯಿತು. ಆಮೇಲೆ ಹೇಳಿದಂತೆ ನಾನು ಯಾವ ಆಯುಧದಿಂದಲೂ ಸಾಯ್ಬಾರ್ದು. ಕರವಾಳ, ಗದೆ, ಚಕ್ರ, ದೇವರದಲ್ಲಿ ಯಾವುದೆಲ್ಲ ಉಂಟು ಆಯುಧ, ಯಾವ ಆಯುಧದಿಂದಲೂ ನಾನು ಸಾಯ್ಬಾರ್ದು. ಓಕೆ, ಸಾಯ್ಬಾರ್ದು. ಉಗುರನ್ನು ಬಿಟ್ಟಿದ್ದಾನೆ ನರಸಿಂಹದೇವರ ಉಗುರು ಬೆಳೀಲಿಕ್ಕೆ ಪ್ರಾರಂಭ ಆಯ್ತಂತೆ ಇವನ ಹಾಗೆ ಕೇಳುವಾಗ. ಏನು ಅದೇ ಆರ್ಟಿಕ್ಯುಲೇಷನ್, ನೀನು ಬಹಳ ಯೋಚನೆ ಮಾಡಿದ್ದೀಯಲ್ಲ,
ಇನ್ನೊಂದು ಬಹಳ ಯೋಚನೆ ಮಾಡಿದರೆ ಮರೆತು ಹೋಗುವಂಥದ್ದು ಒಂದು ಇದ್ದೇ ಇರ್ತದೆ. ಪ್ರಜ್ಞಾಪೂರ್ವಕತೆಗೆ ಮರೆತು ಹೋಗುವ ಸಂಗತಿ ಅಪ್ರಜ್ಞಾಪೂರ್ವಕವಾಗಿದ್ದದ್ದು ಒಂದು ಇದ್ದೇ ಇರ್ತದೆ. ಮಿಸ್ಸಿಂಗ್ ಲಿಂಕ್ ಒಂದು ಇದ್ದೇ ಇರ್ತದೆ. ಮತ್ತೆ ಹಗಲು ಸಾಯಿಬ ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವುದು ಹೇಗೆಂದರೆ ಹಗಲು ಸಾಯಬಾರದು ಅಂದರೆ ರಾತ್ರಿ ಸಾಯಬೇಕು ಅಂತ ಅರ್ಥ. ಅವನು ಹೇಳಿದ್ದು ಹಗಲು ಸಾಯಬಾರದು, ರಾತ್ರಿಯೂ ಸಾಯಬಾರದು. ಹಾಗೆ ಆಗ್ಬೋದು. ಎರಡೂ ಅಲ್ಲದ ಒಂದು ಜಾಗ ಇದೆ, ಅದಕ್ಕೆ ಮುಸ್ಸಂಜೆ ಅಂತ ಹೇಳುದು, ಸಂಧ್ಯಾ ಅಂತ ಹೇಳಿ. ಸಂಧ್ಯಾ ಅಂತ ಹೇಳಿದರೆ ಸಂಧಿ ಸ್ಥಾನ. ಅದು ಅಲ್ಲ ಇದು ಅಲ್ಲ, ಅದು ಹೌದು ಇದು ಹೌದು. ಇದು ಒಂದು ಜಾಗ ಇದೆ, ಇದಾರ್ಟ್ ಯಾವುದು ಆ ಜಾಗ. ಬೆಳಕು, ಕಲೆಯ ಬೆಳಕುಂಟಲ್ಲ, ವೇದಿಕೆಯಲ್ಲಿ ಬಹಳ ಪ್ರಕಾಶಮಾನವಾದ ಬೆಳಕು ಇರಬಹುದೋ ಬೇಡೋ? ವೇದಿಕೆಗಳಲ್ಲಿ ಭಾಷಣ ಮಾಡಿ ನನಗಾಗುವ ಹಿಂಸೆ ಎಂಥದ್ದು ಅಂತ ಕೇಳಿದರೆ ಸುತ್ತ ಇಟ್ಟಿರ್ತಾರೆ, ಪ್ರೇಕ್ಷಕರು ಕಾಣುವುದೇ ಇಲ್ಲ. ಅದೇ ಪ್ರೇಕ್ಷಕರಿಗೆ ಕಾಣ್ತಾ ಇದ್ದೇವೆ ಅಂತ ನಾವು ಸಂಭ್ರಮಿಸಬೇಕಷ್ಟೇ. ಕಾಣ್ತಾ ಇರ್ತಾರೆ, ಮಾತಾಡ್ಲಿಕ್ಕೆ ಮನಸ್ಸು ಒಪ್ಪುವುದೇ ಇಲ್ಲ. ಏನು ಬೆಳಕು ಬೀಳ್ತಾ ಇದೆ ಅದನ್ನು ಅದು ಬೇಡ ಮಾಡಲ್ಲ, ಅದನ್ನು ಬಿಡಿ ಅಂತ ಕೇಳುವುದೇ ಇಲ್ಲ. ನಮ್ಮನ್ನು ಕರೆಸಿದವರೇ ನಮ್ಮ ಮಾತು ಕೇಳುವುದಿಲ್ಲ. ಮಾತು ಕೇಳ್ತಾರೆ ಸಮಯ ಈಗ ಇದೆ ಏನು ಸಂಧ್ಯಾ, ಅದೂ ಅಲ್ಲ ಇದೂ ಅಲ್ಲ. ಏನು ಚೆನ್ನಾಗಿದೆ. ಸಂಧ್ಯಾ ಕಾಲದ ಪರಿಚಯವಾದರೆ ಅದು ವಿಸ್ತರಿಸ್ತಾ ಹೋಗುತ್ತೆ. ಅದು ಆ ಒಂದು ಕ್ಷಣ ಮಾತ್ರ ಆಗುತ್ತೆ. ಆ ಒಂದು ಕ್ಷಣದಲ್ಲಿ ನಮಗೆ ಅದರ ಗುರುತಾದರೆ, ಅದರ ಪರಿಚಯ ಆದರೆ ಅದು ವಿಸ್ತರಿಸ್ತಾ ಹೋಗುತ್ತೆ. ಎಲ್ಲ ಕಡೆಯೂ ಹಾಗೆ ಇದೆ. ಸಂಧ್ಯಾ ವಿಸ್ತಾರ. ಆದ್ದರಿಂದ ಆಯ್ತು, ಹಗಲು ಅಲ್ಲ ರಾತ್ರಿಯೂ ಅಲ್ಲ, ನಿನಗೆ ಬೇಕಾದ ಹಾಗೆ ನಿನ್ನ ಮಾತನ್ನು ಒಪ್ಪಿ, ನಿನಗೆ ಶರಣಾಗತಿ, ನೀನು ಹೇಳಿದ್ದನ್ನೆಲ್ಲ ಒಪ್ಪಿ. ಆದರೆ ನೀನು ಹೇಳದೇ ಇದ್ದದ್ದನ್ನು ಮಾಡುವ ಸ್ವಾತಂತ್ರ್ಯವನ್ನು ನನಗಿದೆ. ಅದೇನು ಅಂದರೆ ಸಂಧ್ಯಾಕಾಲದಲ್ಲಿ. ಆಮೇಲೆ ಯಾವ ಜಾಗೆಯಲ್ಲೂ ಸಾಗಬಾರದು. ರಣರಂಗದಲ್ಲಿ ಸಾಯಬಾರದು. ಕ್ಷತ್ರಿಯರಿಗೆ ಅದು ಬಹಳ ಮುಖ್ಯ. ಏನಂದರೆ ಮಹಾಭಾರತದಲ್ಲಿದೆ, ಕ್ಷತ್ರಿಯನಾದವನು ರಣರಂಗದಲ್ಲಿಯೇ ಸಾಯಬೇಕು, ಮನೆಯಲ್ಲಿ ಸಾಯಬಾರದು. ಕ್ಷತ್ರಿಯನಾದವನು ಮನೆಯಲ್ಲಿ ಸಾಯಬಾರದು. ಅಧರ್ಮ ಕ್ಷತ್ರಿಯ ಶೇಷ ಎದ್ದು ವ್ಯಾಧಿಮರಣಂ ಗೃಹೆ. ಕಾಯಿಲೆ ಬಂದು ಆಮೇಲೆ ಮನೆಯಲ್ಲಿ ಎಲ್ಲರೂ ಇವ ಯಾವಾಗ ಹೋಗ್ತಾನಂತ ಕಾದುಕೊಂಡು ಸಾಯಬಾರದು. ಹಾಗೆ ಸಾಯಬಾರದು. ಕ್ಷತ್ರಿಯನಿಗೆ ಅದು ಯೋಗ್ಯವಾದದ್ದಲ್ಲ, ಅದು ಅಧರ್ಮ. ಆದ್ದರಿಂದ ನಾವೀಗ ಏನು ಮಾಡಿದ್ದೇವೆ ಅಂದರೆ, ಕ್ಷತ್ರಿಯರೇ ಇಲ್ಲ ನಾವು, ಮನೆಯನ್ನೇ ರಣರಂಗ ಮಾಡಿದ್ದೇವೆ. ಸಾಯಬಾರ್ದು. ರಣರಂಗದಲ್ಲಿ ದೊಡ್ಡ ರಣರಂಗ ಏನಿರುತ್ತೆ, ವೀರಸ್ವರ್ಗ. ವೀರಸ್ವರ್ಗ ಹೀಗೆ ಇದೆ ವಿಷಯ. ಹಾಗಾಗಿ ರಣರಂಗದಲ್ಲಿ ಸಾಯಬಾರ್ದು. ಆಯ್ತು ಮಾಡ, ಮತ್ತೆ ಇಲ್ಲೇ ಸಾಯಬಾರ್ದು. ಕಾಡಿನಲ್ಲಿ ಸಾಯಬಾರದು, ನಾಡಿನ ಓಕೆ. ಹೊಸ್ತಿಲಿನಲ್ಲಿ ಸಾಯಬಾರದು. ಅದು ಆಚೆಯೂ ಅಲ್ಲ ಈಚೆಯೂ ಅಲ್ಲ. ಏನು ಅದು ಹೊರಗೂ ಅಲ್ಲ ಒಳಗೂ ಅಲ್ಲ, ಮತ್ತೇನು ಅದಕ್ಕೆ ಹೊಸ್ತಿಲು ಅಂತ. ಒಳಗೂ ಹೌದು ಹೊರಗೂ ಹೌದು, ಒಳಗೂ ಅಲ್ಲ ಹೊರಗೂ ಅಲ್ಲ. ವಿಚಿತ್ರವಾಗಿರ್ತಕ್ಕ ಒಂದು ಜಾಗ ದೇವರೊಂದು ಬಯಲಿನಲ್ಲಿ ಒಂದು ಸೃಷ್ಟಿ ಮಾಡಿದ್ರು ನೋಡಿ. ಎಂಥ ಆಲಯವನ್ನು ಸೃಷ್ಟಿ ಮಾಡಿದರೂ ಕೂಡ ಅದಕ್ಕೆ ಈಗ ಮನೆಗಳಲ್ಲಿ ಹೊಸ್ತಿಲೇ ಇಲ್ಲ. ಮಾಡಿದರೂ ಕೂಡ ಇದು ಒಂದಿದೆ, ನಾವು ಮರೆತು ಬಿಟ್ಟಂಥ ಒಂದು ಸಂಗತಿ ಉಂಟಲ್ಲ, ಇದು ನೆನಪಿದೆ. ಇದು ನರಸಿಂಹಾವತಾರ. ಏನು ಆರ್ಟ್, ಏನು ಆರ್ಟಿಕ್ಯುಲೇಷನ್, ಏನು ನಾವೇ ಮಾಡಿದ್ದು, ನಾವೇ ಯಾರು ಮನುಷ್ಯರೇ ಅದನ್ನು ಮಾಡಿದ್ದು. ಹೀಗಾಗಬಾರ್ದು 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 ಅಂತ ಹೇಳಿ ದೇವರಿಗೆ ಬೇರೆ ವಿಧಿ ಇಲ್ಲದೆ
ಅವನು ಅವನ ಪ್ರತಿಭೆಯನ್ನೆಲ್ಲ ಉಪಯೋಗಿಸಿ ಇವನನ್ನು ಕೊಲ್ಲಬೇಕಾದ್ರೆ ಏನು ದಾರಿ ಇಲ್ಲ. ಇದು ಹೀಗೆ ಇದೆ. ಆರ್ಟಿನ ಸಂಗತಿ ಮತ್ತು ಸತ್ಯದ ಸಂಗತಿ, ಪ್ರಜ್ಞಾಪೂರ್ವಕತೆಯ ಸಂಗತಿ ಮತ್ತು ಆ ಪ್ರಜ್ಞಾಪೂರ್ವಕತೆಯನ್ನು ಮೀರಿದ, ಪ್ರಜ್ಞಾಪೂರ್ವಕತೆಯ ಒಳಗಡೆಯೇ ಇದ್ದು ಅದನ್ನು ಮೀರಿದ ಒಂದು ಅಪ್ರಜ್ಞಾಪೂರ್ವಕವಾದ ಸಂಗತಿ ಇದೆ. ಅಪ್ರಜ್ಞಾಪೂರ್ವಕತೆಯ ಕಡೆಗೆ ನಾವು ಮುಖ ಮಾಡಿದರೆ ಅದು ಅಧ್ಯಾತ್ಮ. ಪ್ರಜ್ಞಾಪೂರ್ವಕತೆಯ ಕಡೆಗೆ ಮಾತ್ರ ಮುಖ ಮಾಡಿದರೆ ಲೌಕಿಕ. ಮಧ್ಯದಲ್ಲಿ ನಿಂತು ಅದನ್ನು ಇದನ್ನು ಎರಡು ನೋಡುತ್ತಾ ಆರ್ಟಿಕ್ಯುಲೇಟ್ ಮಾಡೋದಕ್ಕೆ ಹೊರಟ್ರೆ ಅದು ಕಲೆ. ಕಲೆಯ ಬಗ್ಗೆ ಭಾರಿ ಯೋಚನೆ ಮಾಡಿದ್ದಾರೆ. ಅಧ್ಯಾತ್ಮದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಕಾಗಿಲ್ಲ. ಕಲೆಯ ಬಗ್ಗೆ ಯೋಚನೆ ಮಾಡಿದಷ್ಟು ಅದಕ್ಕಿಂತ ಭಿನ್ನವಾದದ್ದು ಅಂತ ನಾವು ಗ್ರಹಿಸಿದರೆ ಸಾಕು. ರಾಮಾಯಣದಲ್ಲಿ ಬರ್ತದೆ, ಮಾರೀಚನ ಪಾತ್ರ ಇದೆ. ಏನು ಅದ್ಭುತವಾದ ಪಾತ್ರ ಮಾರೀಚ. ಅದನ್ನು ರೂಪಿಸಬೇಕಾಗಿದ್ದರೆ ಅವರು ಎಷ್ಟು ತಮ್ಮ ಮನಸ್ಸನ್ನು ಹಿಂಡಿದ್ದಾರೆ. ಮಾರೀಚ ಏನೂ ಆಗಬಲ್ಲ, ಮಾಯಾಮೃಗ, ಮಾಯಾ ಕಾಮರೂಪಿ ಅಂತ ಹೇಳುವುದಕ್ಕೆ ಬೇಕಾದ, ಕಾಮಿಸಿದ, ಬೇಕಾದ, ಬಯಸಿದ ಆಕಾರವನ್ನು ಪಡೆಯುವುದಕ್ಕೆ ಸಾಧ್ಯ ಇರುವ ಇದು ಕಲಾವಿದರದು. ಯಾವ ವೇಷ, ಯಾವ ಪಾತ್ರ, ಏನು, ಎಂಥದ್ದು, ಯಾವುದು ಬೇಕಾದರೂ ಆಗುವ ಸಾಧ್ಯತೆ ಇದೆ ಮನುಷ್ಯರಿಗೆ. ರಾಕ್ಷಸರಿಗಿಂತ ಹೆಚ್ಚು ಮನುಷ್ಯರು, ರಾಕ್ಷಸರು ಆಗಬಲ್ಲರು, ದೇವತೆಗಳು ಆಗಬಲ್ಲರು, ಏನೂ ಆಗಬಲ್ಲರು, ಏನೂ ಆಗದೆಯೂ ಇರಬಲ್ಲರು, ಸುಖವಾಗಿ ಇರಬಲ್ಲರು, ಏನೂ ಆಗಲಿಲ್ಲವಲ್ಲ ಅಂತ ದುಃಖದಲ್ಲಿಯೂ ಇರಬಲ್ಲರು. ಎಲ್ಲವೂ ಆಗಿರುವವರು ನಾವು ಎಲ್ಲವೂ ಆಗಿದ್ದೇವೆ, ಅದು ನಿಜವಾಗಿ ಆಗಬೇಕಾದದ್ದು ಆಗಲಿಲ್ಲ ಅಂತ ದುಃಖಿಸಬಲ್ಲರು. ಏನು ಮಾಡ್ತೀರಿ? ಮಾಡಲಿಕ್ಕೆ ಎಂಥ ಆಶ್ಚರ್ಯಪ್ಪ ಇದು ಅಂತ. ಇದೊಂದು ಏನು ಆಶ್ಚರ್ಯ ಇದು, ಈ ಜೀವನದ, ನಮ್ಮ ನಿಮ್ಮ ಅನುದಿನದ ಜೀವನದ ಸತ್ಯ ಇದು. ಮಾರೀಚ ಅವನು ರಾವಣ ಹೇಳ್ತಾನೆ, ನೀನು ತಿನ್ನೋದ ಜಿಂಕೆಯಾಗಿ ಹೋಗ್ಬೇಕು. ಅದೆಲ್ಲ ಕತೆ ಗೊತ್ತಾಗಿದೆ ನಿಮಗೆ, ಅದನ್ನು ನಾನು ಹೇಳಬೇಕಾಗಿಲ್ಲ. ಆಗ ಹೇಳ್ತಾನೆ ಯಾರು, ರಾಮನ ಬಾಣದ ಅನುಭವ ನನಗೆ ಆಗಿದೆ. ಮಾರೀಚ ಹೇಳೋದು, ನಿನಗಾಗಲಿಲ್ಲ, ರಾವಣನಿಗೆ ನಿನಗೆ ಆಗಲಿಲ್ಲ, ಗೊತ್ತಾಯ್ತಲ್ಲ, ನನಗೆ ಆಗಿದೆ. ಆಗಿ ಏನಾಗಿದೆ ಗೊತ್ತುಂಟ, ಇವನೊಂದು ರಾಮನ ಬಾಣ ನನಗೆ ನಾಟಿ ರಕಾರ ನನ್ನ ನಾಲಿಗೆಯಿಂದ ಬಿದ್ದೇ ಹೋಗಿದೆ. ರಾಮನ ಬಾಣ ನಾಟಿದರೆ ಹೀಗೂ ಆಗ್ತದೆ, ಹೇಗೆ ಹೀಗೂ ಆಗ್ತದೆ. ರಾಮ ರಕಾರವೇ ಬಿದ್ದು ಹೋಗಿದೆ. ರಕಾರ ಹೇಳಲಿಕ್ಕೆ ಹೆದರಿಕೆ, ಆ ರೀತಿ ಬಾಣ ಪ್ರಯೋಗ ಮಾಡಲಿಕ್ಕೂ ಆಗ್ತದೆ ದೇವರಿಗೆ, ಹೇಗೂ ಆಗ್ತದೆ, ಏನೋ ಆಗುತ್ತೆ. ಆಯ್ತಾ? ಏನಾಯ್ತು ಈಗ? ಮತ್ತೆ ರಾಮನಿಗೆ ಹಾಗೆ ಹೇಳ್ಬಾರ್ದಿತ್ತೇನೆ. ಅಂತ ಹೇಳ್ತಾನೆ. ರಾವಣ ಕೇಳುವುದೇ ಇಲ್ಲ, ಅವನೇನು ಹೇಳ್ತಾನೆ ಗೊತ್ತಂತ, ಎಷ್ಟು ಅರ್ಥ. ನೀನು ರಕಾರ ಹೇಳಬೇಕಾಗಿಯೇ ಇಲ್ಲ, ರಾಮ ಅಂತ ನೀನು ಹೇಳಬೇಕಾಗಿಯೇ ಇಲ್ಲ. ಹೇಳಬೇಕು ಅಂತ ಹೇಳೋದು ಪುಸ್ತಕ ನಾನು ಬಂದದ್ದಲ್ಲ. ನೀನು ಸೀತಾ ಅಂತ ಹೇಳಿದರೆ ಸಾಕು. ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಒಂದು ಡೈಲಾಗ್, ಇದನ್ನು ನೀನು ಹೇಳಿದರೆ ಸಾಕು. ರಾಮನಾಮ ಹೇಳಬೇಕಾದ್ದೇ ಇಲ್ಲ, ಹೇಳಬೇಕು. ಮಾಯಾಜಿಂಕೆಯಾಗುವ ಕತೆ ನಿಮಗೆ ಗೊತ್ತಾಗಿದೆ. ಅವನು ಸೀತೆಗೆ ಮಾಯಾಜಿಂಕೆಯ ಆಕರ್ಷಣೆ ಆಗ್ತದೆ, ಅವಳು ಬೇಕು ಅಂತ ಹೇಳ್ತಾಳೆ. ಅದೆಲ್ಲ ವಿಸ್ತರಿಸಬೇಕಾಗಿಲ್ಲ. ಸರಿ,
ವಾಲ್ಮೀಕಿ ಎಷ್ಟು ಚೆನ್ನಾಗಿ ಅದನ್ನು ಮಾಡಿದ ಅಂದರೆ ಮಾಯಾ ಜಿಂಕೆ ಬಂದು ರಾಮ ಸೀತೆ ಲಕ್ಷ್ಮಣರ ಮುಂದೆ ಪಂಚವಟಿಯ ಹತ್ತಿರದ ಜಾಗದಲ್ಲಿ ಕುಣಿತಾ ಇದ್ದಾಗ ಮಾಯಾ ಜಿಂಕೆಗಳಲ್ಲದ ಕಾಡಿನ ತಾಜಾ ಜಿಂಕೆಗಳ ಒಂದು ಹಿಂಡು ಬಂದು ಇದು ನಮ್ಮ ಹಾಗೆ ಉಂಟಲ್ಲ, ಇದು ಎಂಥದ್ದು ಅಂತ ಅದರ ಹತ್ತಿರ ಬಂದು ಇದು ಅಲ್ಲ, ಇದು ನಮ್ಮ ಜನ ಅಲ್ಲ ಅಂತ ಗೊತ್ತಾಗಿ ಓಡಿಬೋದು ಅಂತ ಬರೀತಾನೆ. ಒಂದರ ಸಲ ಇವನು ನಮ್ಮ ಜನ ಅಲ್ಲ, ಇದು ಕಲಾವಿದ, ಓಡಿಬೋದು ಬರೆದಿದ್ದಾನಲ್ಲ, ಎಂತ ಮಾಡೋದು? ಎಷ್ಟು ಅದು ಸಹಜೋಕ್ತಿ. ಅದನ್ನು ಹೇಳದೆ ಅವನಿಗೆ ಇಷ್ಟ ಇಲ್ಲ, ಯಾರಿಗೆ? ವಾಲ್ಮೀಕಿಗೆ. ಇದನ್ನು ಹೇಳಬೇಕು, ಗೊತ್ತಾಗುವವರಿಗೆ ಆಗ್ತದೆ ಸ್ವಾಮಿ. ಇದ್ದಾರೆ, ಎಲ್ಲರೂ ನಿಮ್ಮ ಮಾಯೆಗೆ ಮರಳಾಗ್ತಾರೆ ಅಂತಿಲ್ಲ, ಗೊತ್ತಾಗುವ ಸಹಜ ಜೀವಿಗಳು ಇರ್ತಾರೆ. ಆಯ್ತು, ಸೀತೆಗೆ ಗೊತ್ತಾಗಲಿ. ಅವರಿಗೆ ನಾಟಕ ಬೇಕು. ಹೋಯ್ತು ಬಂದೆ ರಾಮ, ಅವನ ಮಾಯಾಜಿಂಕೆ ಹಿಂದೆ ಹೋದ, ಎಲ್ಲ ಆಯಿತು, ಸಿಗಲಿಲ್ಲ. ಅದು ಕಾಡಿನ ಆಳಕ್ಕೆ ಕರ್ಕೊಂಡು ಹೋಯ್ತು, ಮಧ್ಯಭಾಗಕ್ಕೆ ಕರ್ಕೊಂಡು ಹೋಯ್ತು. ರಾಮನು ಹೋದ, ಅದು ನಿಜವಾದ ವನವಾಸ. ರಾಮನಿಗೆ ಕರ್ಕೊಂಡು ಹೋಯ್ತು, ಕರ್ಕೊಂಡು ಹೋದರೆ ಸಿಗಲಿಲ್ಲ. ಇನ್ನೇನು ಮಾಡೋದು? ರಾಮನಿಗೆ ಸಿಟ್ಟು ಬಂದು ಸುಮ್ಮನೆ ಬಿಟ್ಟ. ತಾಗಿ ಎದೆಗೆ ತಾಗಿ ಮಾಯಾಜಿಂಕೆಯ ಒಳಗಡೆ ಇರುವ ಮಾರೀಚನ ಎದೆಗೆ ತಾಗಿ ರಾಮನ ಬಾಣ ಬದುಕಲಿಕ್ಕೆ ಸಾಧ್ಯ. ಸಾಯುವ ಹೊತ್ತು ಬಂತು, ಎಚ್ಚರ ಇದೆ, ಪ್ರಜ್ಞೆ ಇದೆ, ಪ್ರಜ್ಞೆ ಇದೆ. ಬಿದ್ದ. ಸಾಯುವ ಹೊತ್ತಿನಲ್ಲಿ ಸತ್ಯ ಹೇಳಬಾರ್ದ? ಸಾಯುವ ಹೊತ್ತಿನಲ್ಲಿ ಆದರೂ ಸತ್ಯ ಹೇಳಬಾರ್ದು. ಹೇಳಬಾರದು, ಕಲಾವಿದ. ಯಾಕೆ ಹೇಳಬಾರ್ದು? ಡೈಲಾಗ್ ಒಪ್ಪಿಸಬೇಕು. ಡೈಲಾಗ್ ಇದೆ. ಕಲೆಯ ಆಕರ್ಷಣೆ ಹೇಗೆ ಅದ್ಭುತವಾಗಿದೆ ಅಂತ ಹೇಳಿದರೆ, ಜೀವನ್ಮರಣ ಪ್ರಶ್ನೆಯನ್ನು ಎದುರಿಸುವ ಕಾಲದಲ್ಲಿ ಡೈಲಾಗ್ ಒಪ್ಪಿಸಬೇಕಾಗಿ ಬಂದರೆ ಅದು ಅತ್ಯದ್ಭುತವಾಗ್ತದೆ. ಅದು ಪ್ರಜ್ಞಾಪೂರ್ವಕವಾಗಿ ನಾನು ಒಪ್ಪಿಸ್ತಾ ಇದ್ದೇನೆ ಎನ್ನುವುದನ್ನು ಮೀರಿದ ಅಪ್ರಜ್ಞೆಯ ವಲಯಕ್ಕೆ ಹೋಗ್ತದೆ. ಆದುದರಿಂದ ಅಷ್ಟು ಪರಿಣಾಮ ಆಯಿತು. ಹಾ ಸೀತಾ ಹಾ ಲಕ್ಷ್ಮಣ ಅಂತ ಕೊನೆಯ ಡೈಲಾಗ್ ಹೇಳಿ ಪ್ರಾಣ ಬಿಟ್ಟ. ಅದನ್ನು ಮೊದಲು ಕೇಳಿದವನು ರಾಮ, ಎರಡನೇ ಬಾರಿ ಕೇಳಿದವನು ಸೀತೆ, ಮೂರನೇ ಬಾರಿ ಕೇಳಿದವನು ಲಕ್ಷ್ಮಣ. ಮೊದಲ ಬಾರಿ ಅದನ್ನು ಕೇಳಿದವನು ರಾಮನೂ ಅಲ್ಲ, ಸ್ವಯಂ ಮಾರೀಚನೆ. ಅದು ಪ್ರಾಣ ಹೋಗುವ ಕಾಲಕ್ಕೆ ಏನು ಆಗುತ್ತ ಅಂತ. ಇದನ್ನು ಆದಿಕಾವ್ಯದಲ್ಲಿ ಬರೆದಿದ್ದಾರಲ್ಲ 1000 ವರ್ಷಕ್ಕೆ ಹಿಂದೆ. ಏನು ಹೇಳಬೇಕು? ಇದು ಏನು ಹೇಳಬೇಕು? ಮಾಡಿದ್ರು ಏನು? ರಾಮನಿಗೆ ಗಾಬರಿ. ಯಾಕೆಂದರೆ ಹಾಗೆ ಸೀತೆಯನ್ನು ಅವನ ಅರ್ಥವರೆಗೆ ಕರೆದಿರಲಿಲ್ಲ. ಆ ಸೀತಾ ಆ ಲಕ್ಷ್ಮಣ, ಅದರಲ್ಲಿ ಮಾರೀಚನ ಪ್ರಾಣ ಇದೆ, ರಾಮಂದಲ್ಲದಿದ್ದು. ಅದರಲ್ಲಿ ಮಾರೀಚನ ಪ್ರಾಣ ಇದೆ. ಕಲೆ ಎಲ್ಲಿಯವರೆಗೆ ಮುಟ್ಟುವುದು, ಸಬ್ಲಿಮೇಷನ್, ಕಲೆ ಎಲ್ಲಿಯವರೆಗೆ ಮುಟ್ಟುವುದಕ್ಕೆ ಸಾಧ್ಯ. ಒಳ್ಳೆಯದು ಕೆಟ್ಟದರ ಪ್ರಶ್ನೆ ಅಲ್ಲ, ಅದು ಸರಿಯೋ ತಪ್ಪ ಅದು ಮಾತಾಡಬೇಡಿ. ಅದನ್ನು ವಿಶ್ಲೇಷಣೆ ಮಾಡುವುದಕ್ಕೆ ನಾವು ಜನ ಅಲ್ಲ. ಮತ್ತೇನು? ಅನುಭವದ ತೀವ್ರತೆ, ಅನುಭವದ ಉತ್ಕಟತೆ, ಅದು ಎಲ್ಲಿಯವರೆಗೆ ಬರ್ಬೋದು. ಅಷ್ಟಾಗದೆ ರಾಮನ ಬಾಣ ಬೀಳದಿದ್ದರೆ ಹೀಗೆ ಉದ್ಗರಿಸಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಈ ರೀತಿಯ ಒಂದು ಉದ್ಗಾರ ಅವನಿಂದ ಬರಲಿಕ್ಕೆ ರಾಮನ ಬಾಣ ಬೀಳಬೇಕಾಗಿತ್ತು. ಇದನ್ನು ಹೇಳ್ತಾನೆ. ಹಾಗಾದರೆ ಈ ನಟನೆ ಎನ್ನುವುದು ಆಧ್ಯಾತ್ಮಿಕವಾಗುವುದು ಯಾವಾಗ? ಬದುಕು ಹಂಗು ಬಿಟ್ಟು, ಬದುಕಿಗೋಸ್ಕರ ಅಲ್ಲ, ಬದುಕಿನ ಹಂಗು ಬಿಟ್ಟು
ನೀವು ಡೈಲಾಗ್ ಒಪ್ಪಿಸುವುದಾದರೆ ಸಮಥಿಂಗ್ ಮಾಡೋದು ಇದೇ ಇರುವುದು ಈ ಪ್ರಜ್ಞಾಪೂರ್ವಕತೆಗೂ ಈ ಏನು ಅದನ್ನು ಮೀರಿದ ಒಂದು ಸಂಗತಿಗೆ ಅದು ಅಲ್ಲಿಯವರೆಗೆ ಹೊಸ್ತಿಲ್ಲ, ಅದು ಅಲ್ಲಿಯವರೆಗೆ ಹೋಗ್ತದೆ, ಅಲ್ಲಿಯವರೆಗೆ ಹೋಗಿ ಅದು ಬೆಳೀತದೆ, ಏನು ಅಲ್ಲಿಯ ತನಕ ಹೋಗ್ತದೆ. ಮನುಷ್ಯನ ಸಾಮರ್ಥ್ಯ ನಾನು ಹೇಳಿದ ಕಂಠ ಅಂತ, ಆ ಸೀತಾ ಲಕ್ಷ್ಮಣ ಅಂತ ಹೇಳಬೇಕಾಗಿದ್ದರೆ ಅದು ಅವನು ಬರೀ ಅದು ಕಂಠದ ಇದು ಮಾತ್ರ ಅಲ್ಲ, ಇಡೀ ಅವನ ಏನು ಪ್ರಜ್ಞಾ ಲೋಕ ಚಿಗುರಿದೆ ಅದರಲ್ಲಿ, ನಮಗೆ ಗೊತ್ತಿಲ್ಲ. ಇದು ಕಲೆ ನಮಗೆ ಮಾಡತಕ್ಕ ಅದು ಎಲ್ಲಿಯವರೆಗೆ ಹೋಗ್ಬೋದು ಎನ್ನುವುದರ ಪರಿಚಯ. ಇದನ್ನೆಲ್ಲ ಹಿಂದಿನವರು ಬಹಳ 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 ಯೋಚನೆ ಮಾಡಿದ್ದಾರೆ. ತರ್ಕವನ್ನು ಮೀರಿದ ಸಂಗತಿ, ಆಸೆಯ ಅತಾರ್ಕಿಕತೆ ಅಂತ ಹೇಳಿದಾರಲ್ಲ, ಅದು ತರ್ಕವನ್ನು ಮೀರಿದ ಒಂದು ಸಂಗತಿ ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ಎಲ್ಲರಿಗೂ ದುಃಖ ಇದೆ, ಹೇಗೆ ಹೇಳೋದನ್ನು ಗೊತ್ತಾಗ್ತಾ ಇಲ್ಲ. ಕೌರವ ಪಾಂಡವರ ಮಧ್ಯೆ ಯುದ್ಧ ಆಗಿದೆ, ಎಲ್ಲರೂ ಸತ್ತಿದ್ದಾರೆ. ದಶಶೇಷ ಯುದ್ಧಾಗದೆ ಅದಕ್ಕದು ಸಾಧಿಸಲಿಕ್ಕದು. ದಶಶೇಷ 10 ಜನ ಮಾತ್ರ ಉಳಿದದ್ದು, ಅದೆಲ್ಲ ಇರಲಿ. ಧರ್ಮರಾಜ ಚಕ್ರವರ್ತಿ ಆಗಿದ್ದಾನೆ, ಆಗಬೇಕಾದವನೇ, ಅವನು ಸಿಂಹಾಸನದಲ್ಲಿ ಕೂತಿದ್ದಾನೆ, ಎಲ್ಲ ಆಗಿದೆ, ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ಯಾವುದನ್ನು ಸಾಧಿಸಬೇಕಾಗಿದೆಯೋ ಅದನ್ನು ಕೃಷ್ಣನ ಅನುಗ್ರಹದಿಂದ ಸಾಧಿಸಿದ್ದೇವೆ, ಭಕ್ತಿಯೂ ಇದೆ, ಎಲ್ಲ ಇದೆ. ಧರ್ಮರಾಜನಿಗೆ ದುಃಖ. ನಾನು ಹೀಗೆ ಹೇಳಿದರೆ ಘನಭಟ್ಟರಿಗೆ ದುಃಖ, ಧರ್ಮರಾಜನಿಗೆ ದುಃಖ. ನನ್ನ ಹತ್ತಿರದ ಸ್ನೇಹಿತರು, ಆದ್ದರಿಂದ ಅವರು ನಾನು ಹೇಳಿದ್ದೆ. ಧರ್ಮರಾಜನಿಗೆ ದುಃಖ ಅಂದರೆ ಏನು? ಗೆದ್ದವನ ದುಃಖ. ಸೋತವರ ದುಃಖ ಎಲ್ಲರಿಗೂ ಗೊತ್ತಿದೆ. ಸೋತವರ ದುಃಖ ಅದು ಇದ್ದದ್ದೇ, ಅದು ಲೋಕದಲ್ಲಿ ಗೊತ್ತಿದ್ದದೆ. ನಾವು ಇನ್ನೇನಾದರೂ ಮಾಡುತ್ತಿದ್ರೆ, ಏನಾದರೂ ನಾವು ಮಾಡುವ ತಂತ್ರಗಾರಿಕೆಯಲ್ಲಿ ಏನೋ ಕಮ್ಮಿ ಆಗಿದೆ, ಏನೋ ಎಲ್ಲ ಮಾಡ್ತಿದ್ರೆ ಗೆಲ್ಲುತ್ತಿದ್ದೆವು, ಇತ್ಯಾದಿ ಇತ್ಯಾದಿ ನಾನಾ ರೀತಿ ಇದೆ. ಮತ್ತು ಸೋತವರು ದುಃಖವನ್ನು ತೋರಿಸಬೇಕೆನ್ನುವ ನಿಯಮವೂ ಇದೆ, ಗೊತ್ತಾಯ್ತಾ? ಆ ನಿಯಮ ಪಾಲನೆ ಮಾಡಬೇಕಲ್ಲ, ಅದು ಇದೆ. ಗೆದ್ದವನ ದುಃಖ ಇದುವರೆಗೆ ನೋಡಿಲ್ಲ ನಾವು ಈ ಲೋಕದಲ್ಲಿ, ಯಾವುದೇ ವಾಂಗ್ಮಯದಲ್ಲಿ. ಗೆದ್ದವನ ದುಃಖ ಇಷ್ಟು ವಿಸ್ತಾರವಾಗಿ, ಶಾಂತಿ ಪರ್ವ, ಅಶ್ವಮೇಧಿಕ ಪರ್ವ ಎಲ್ಲದರಲ್ಲಿಯೂ ಇರುವುದು ಗೆದ್ದವನ ದುಃಖ. ವರ್ಣಿಸಿ ವರ್ಣಿಸಿ ವ್ಯಾಸರಿಗೆ ಸಾಕಾಗುವುದು. ಗೆದ್ದವನ ದುಃಖ ಇದು ಹೃದಯ ವಿದ್ರಾವಕ. ಹೃದಯಕ್ಕೆ ಬೇಕಾದದ್ದು ಹೃದಯ ವಿದ್ರಾವಕವಾದ ಅನುಭವ. ಬರಿಯ ಮೇಲ್ಪದರದ ಸಾಂತ್ವನ ಅದು. ಹೃದಯ ಅಂತ ಒಂದಿದ್ದರೆ ಹೃದಯಾಘಾತ ಅಲ್ಲ, ಮತ್ತೇನೋ ಎಲ್ಲ ಮಾಡಿ ಆ್ಯಂಜಿಗ್ರಾಮ್ ಎಂಥದ್ದು ಎಲ್ಲ ಮಾಡಿ ಹೃದಯ ವಿದ್ರಾವಕವಾದ ಅನುಭವವೇ ಹೃದಯಕ್ಕೆ ಬೇಕಾದದ್ದು. ನಮಗೆ ಧೈರ್ಯ ಇಲ್ಲ, ಅದನ್ನು ಮೆತ್ತಗೆ ಮಾಡಿ ಏನೋ ನಮಗೆ ಬೇಕಾದ ರೀತಿ ಮಾಡಿ ಸಾಂತ್ವನಗಳು ಎಲ್ಲ ಬೇಕು, ಇಲ್ಲಂದರೆ ಕಂಡಬಟ್ಟೆ ಆಗ್ತದೆ ಅಂತ ಹೇಳಿ ಹೆದರಿ ಎಲ್ಲ ನಾವು ಹೃದಯ ವಿದ್ರಾವಕವಾದ ಗೆದ್ದವನ ದುಃಖ ಅಂದರೆ ಏನು? ಮತ್ತೆ ಅದಕ್ಕೆ ಸರಿಸಾಟಿ ಇಲ್ಲ. ಯಾಕೆ ಗೆದ್ದೆವು? ಇಷ್ಟು ಮಂದಿಯನ್ನು ಕೊಂದು ಅವರ ಮಸಣದ ಮೇಲೆ ಸಿಂಹಾಸನ ಇಟ್ಟು ನಾನು ರಾಜ ಅಂತ ಬೇಗುವುದು ಅಂತಲ್ಲ, ದೇಶ ಸ್ಟಡಿ ಒಬ್ಬನಿಗೆ ಮಾತ್ರ ಅನ್ನಿಸಿ ಧರ್ಮರಾಜ. ಅದನ್ನು ಇವರಿಗೆ ವರ್ಣಿಸಬೇಕಾಗಿದೆ.
ಒಂದು ಕಡೆ ಹೇಳಿದೆ, ಇಲ್ಲೇ ಮೊದಲ ಬಾರಿಗೆಲ್ಲ ಹೇಳಿ. ಅದನ್ನು ಕೇಳಿದವರು ಒಬ್ಬರು ಹೇಳಿದರು, ನೀವು ಅದು ಭಾರಿ ಚೆನ್ನಾಗಿದೆ ಸ್ವಾಮಿ, ನಮ್ಮ ದುಃಖ ಗೆಲ್ಲಿಸಿದವನ ದುಃಖ. ಈ ರಾಜಕಾರಣಿಗಳನ್ನು ಗೆಲ್ಲಿಸ್ತೇವಲ್ಲ, ನಮ್ಮದು ಗೆಲ್ಲಿಸಿದವರದು, ಅದಕ್ಕೆ ಹತ್ರ ಇದೆ. ಇಂಥವರಿಗೆ ನಾವು ಒಟ್ಟು ಹಾಕಿದ್ದೇವಲ್ಲ, ನಮಗೆ ಅದು ಹತ್ತಿರ ಇದೆ. ಆದರೆ ಇದು ಮಾತ್ರ ಯಾವುದು ಗೆದ್ದವನ ದುಃಖ ಉಂಟಲ್ಲ. ಚಕ್ರವರ್ತಿ ಹೇಳಿದ ಮೊದಲನೆಯ ಮಾತು ಮಹಾಭಾರತದಲ್ಲಿ, ಚಕ್ರವರ್ತಿ ಆದ ಮೇಲೆ ಧರ್ಮರಾಜ ಹೇಳಿದ ಮೊದಲನೆಯ ಮಾತು, ಜಯೋಯಂ ಅಜಯಾಕಾರೋ ಭಗವನ್ ಪ್ರತಿಭಾತಿನೇ. ನೀವು ಜಯ ಅಂತ ಹೇಳ್ತಾ ಇದ್ದೀರಿ, ಮಹಾಭಾರತಕ್ಕೆ ಜಯ ಅಂತ ಹೆಸರು. ಜಯ ಅಂತ ಹೇಳ್ತಾ ಇದ್ದೀರ, ದುಷ್ಟರನ್ನು ಕೊಂದಾಯಿತು, ಕೂತಾಯಿತು, ಎಲ್ಲ ಆಯಿತು. ಜಯ ಜಯ ಅಂತ ಹೇಳ್ತಾ ಇದ್ದೀರಿ. ನನ್ನ ಹತ್ತಿರ ನಿಂತು ರಾಜನಿಗೆ ಚಕ್ರವರ್ತಿಗೆ ಜಯ ಆಗಲಿ ಅಂತ ಬಿರುದು ಬಾವಲಿ. ಇದು ನಿಜವಾಗಿ ಪರಾಜಯವಲ್ಲವೇ ಅಂತ. ಇದು ಹೃದಯ ವಿಕಲವಾದದ್ದು. ಇದನ್ನು ಸೂಚಿಸದೆ ಕಲೆಗೆ ತೃಪ್ತಿ ಇಲ್ಲ. ಇದು ಬರೀ ಪ್ರಜ್ಞಾಪೂರ್ವಕತೆಯ ಆರ್ಟಿಕ್ಯುಲೇಷನ್ ಮಾಡಿದರೆ, ಎಕ್ಸ್ಪ್ಲಾಯಿಟೇಷನ್ ಮಾಡಿದರೆ ಸಿಗುವುದಿಲ್ಲ. ಹೃದಯ ಮುಟ್ಟಿದರೆ ಮಾತ್ರ ಸಿಗುವುದು. ಉಪನಿಷತ್ತಿನಿಂದ ಇದು ಪ್ರಾರಂಭ ಆಗಿದೆ. ಮಹಾಭಾರತಕಾರರಿಗೆ, ವ್ಯಾಸರಿಗೆ, ಅವರಿಗೆ ಅದೆಲ್ಲ ಅದರ ಹಿನ್ನೆಲೆ ಇದ್ದದ್ರಿಂದಲೇ ಉಪನಿಷತ್ತಿನಲ್ಲಿ ಒಂದು ಬಹಳ ಮಾರ್ಮಿಕ ಡಯಲಾಗ್ ಇದೆ. ಅದೇನೆಂದರೆ, ಕಠೋಪನಿಷತ್ತಿನಲ್ಲಿದೆ. ವಾಜಶ್ರವಸ ಕಥೆಯನ್ನು ಗೊತ್ತಿರಬಹುದು. ವಾಜಶ್ರವಸ ಅಂತ ಹೇಳುವ ಯಾಗ ಮಾಡ್ತಾ ಇದ್ದಾನೆ, ಯಜ್ಞಯಾಗ, ಕರ್ಮಕಾಂಡ ಮಾಡ್ತಾ ಇದ್ದಾನೆ. ಅದೇನು ಆ ಯಾಗದ ರೂಪ ರಹಸ್ಯಗಳೇನು ಅಂದರೆ, ಎಲ್ಲವನ್ನು ದಾನ ಮಾಡಬೇಕು. ತನ್ನದಾಗಿ ಏನೆಲ್ಲ ಇದೆ ಅದೆಲ್ಲವನ್ನು ದಾನ ಮಾಡಬೇಕು. ಅದು ಕರ್ಮಕಾಂಡದ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು. ಆದರೆ ಕರ್ಮಕಾಂಡ ಎನ್ನುವುದು ಯಾವ ಮಟ್ಟಕ್ಕೆ ಬಂದಿತ್ತು ಅಂತ ಹೇಳಿದರೆ, ಅವನೇನು ಮಾಡ್ತಾ ಇದ್ದ ಅಂದರೆ, ವಾಜಶ್ರವಸ ಎಲ್ಲವನ್ನೂ ದಾನ ಮಾಡಿದ್ದಾನೆ. ಪಾಪ ಅವಂತರ ಇದ್ದದ್ದು ಹಸುಗಳಿದ್ದದ್ದು, ಹಸುಗಳನ್ನೆಲ್ಲ ದಾನ ಮಾಡ್ತಾ ಇದ್ದ. ಒಳ್ಳೊಳ್ಳೆ ಹಸುಗಳನ್ನು ದಾನ ಮಾಡಿದ್ದಾನೆ, ಹಾಲು ಕರೆಯುವ ಹಸುಗಳನ್ನು ದಾನ ಮಾಡಿದ್ದಾನೆ. ಆದರೆ ಹಾಲು ಕರೆಯಲಾಗದ, ಮುದೆಯಾದ, ಸಾಕುವುದಕ್ಕೆ ಕಷ್ಟವಾದ ಹಸುಗಳನ್ನು ದಾನ ಮಾಡಿದ್ದಾನೆ. ಇದು ವ್ಯುತ್ಕ್ರಮ. ಇದು ಮಾಡಬಾರ್ದು. ದಾನ ಮಾಡಿದ್ದರಿಂದ ನಮಗೆ ಲಾಭ ಆಗಬಾರ್ದು. ದಾನ ಮಾಡಿದವರಿಗೆ ನಾನು ಹೇಳಿದ್ದು ಗೊತ್ತಾಯ್ತಾ? ಒಂದು ಭಾರ ಕಮ್ಮಿ ಆಯಿತು ಎನ್ನುವ ದೃಷ್ಟಿಯಿಂದ ನಾವು ದಾನ ಮಾಡಿದರೆ ಅದು ದಾನ ಅದು ಆಗುವುದಿಲ್ಲ. ಅದು ಏನಾಗ್ತದೆ ಅಂದರೆ ಕರ್ಮಕಾಂಡ ಮಟ್ಟಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ. ಯಾರೂ ಮಾತಾಡಲಿಲ್ಲ, ದಾನ ತಗೊಂಡವರು ಮಾತಾಡಲಿಲ್ಲ. ಮುದಿ ಹಸುಗಳನ್ನು ದಾನ ತೆಗೆದುಕೊಂಡವರು ಕೂಡ ಇದು ನೀವು ದಾನ ಮಾಡಬಾರದು ಅಂತ ಹೇಳಿದರೆ ದಾನ ತೆಗೆದುಕೊಳ್ಳಿ ಕೂಡ ಕೂಡದಲ್ಲ. ಯಾರೂ ಮಾತಾಡಲಿಲ್ಲ. ಕುಮಾರವ್ಯಾಸ ಕೆಲವು ಒಂದು ಕಡೆ ಹೇಳಿದ್ದಾನೆ, ಏನಂದರೆ ನಮ್ಮ ಪಂಡಿತರುಗಳ ಸ್ಥಿತಿ ಏನು ಅಂತ ಕೇಳಿದರೆ, ಯಥಾರ್ಥ ಭಾಷಣ ಭೀತಚೇತನರು. ಎಲ್ಲ ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿದೆ. ಚೆನ್ನಾಗಿ ಮಾತಾಡಲಿಕ್ಕೆ ಗೊತ್ತಿದೆ, ಆರ್ಟಿಕ್ಯುಲೇಟ್ ಮಾಡಿ ಮಾತಾಡಲಿಕ್ಕೆ ಎಲ್ಲ ಗೊತ್ತೇ ಇದೆ. ಬಟ್ ಯಥಾರ್ಥ ಹೇಳಿದರೆ ತೊಂದರೆ ಆದೀತು ಅಂತ. ಯಥಾರ್ಥ ಭಾಷಣ ಭೀತಚೇತನ. ಹಾಗೆ ಇದು ಉಪನಿಷತ್ತಿನ ಕಾಲದಿಂದ ಪ್ರಾರಂಭ ಆಗಿದೆ. ಯಾರೂ ಮಾತಾಡಲಿಲ್ಲ. ಒಬ್ಬ ಮಾತಾಡಿದ ಹುಡುಗ, ವಾಜಶ್ರವಸನ ಮಗ ನಚಿಕೇತ. ಅವನು ಎದ್ದು ನಿಂತು ಒಂದು ಡಯಲಾಗ್, ಅವನು ಏನು ಅದ್ಭುತವಾಗಿದೆ ಅಂದರೆ, ಕಸ್ಮೈ ಮಾಂ ದಾಸ್ಯಸಿ, ನನ್ನನ್ನು ಯಾರಿಗೆ ಕೊಡ್ತೀವಿ, ನನ್ನನ್ನು ಯಾರಿಗೆ ದಾನ. ಇಷ್ಟೆಲ್ಲ ದಾನ ಮಾಡ್ತಾ ಇದ್ದಲ್ಲ, ನಿನ್ನದಾಗಿರ್ತಕ್ಕ ಈ ಸೊತ್ತುಗಳನ್ನೆಲ್ಲ ದಾನ ಮಾಡ್ತಾ ಇದ್ದಲ್ಲ, ಅದರೊಟ್ಟಿಗೆ ಕೊಡಬಾರದು. ಟೀಕೆ ಮಾಡಲೇ ಇಲ್ಲ. ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಲೇ ಇಲ್ಲ. ಹೇಳಿದ್ದು ಹೇಗೆ ಹೇಳಿದ್ದು, ನನ್ನನ್ನು ಯಾರಿಗೆ ಕೊಡ್ತೀವಿ, ಕಸ್ಮೈ ಮಾಂ. ಏನು ಸ್ವಾಮಿ ಇದಕ್ಕೆ ಅರ್ಥ? ಏನು ಡಯಲಾಗ್ ಇದು? ಏನು ಅರ್ಥ ಇದಕ್ಕೆ? ನನಗೆ ನಿನ್ನ ಪತನ ನೋಡಲಿಕ್ಕಾಗಲ್ಲ. ಎಷ್ಟು ಅರ್ಥಗಳೆಲ್ಲ ಇದೆ ಅದಕ್ಕೆ ಅಂದರೆ,
ನನಗೆ ನಿನ್ನ ಪತನ ನೋಡಲಿಕ್ಕಾಗ್ತದೆ. ನಿನಗೆ ಗೊತ್ತಿದ್ದು ನಿನಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದು ಕೂಡ ನೀನು ಇಂಥದ್ದನ್ನೆಲ್ಲ ಮಾಡ್ತಾಯಿದ್ದೆ, ಮಾಡಬಾರದನ್ನೆಲ್ಲ ಮಾಡ್ತಾಯಿದ್ದೆ. ನನಗೆ ನಿನ್ನ ಪತನ ನೋಡುವುದಕ್ಕೆ ಆಗುವುದಿಲ್ಲ. ಆದುದರಿಂದ ನಾನು ಹೇಳ್ಬೋದಾದದ್ದು ಏನು ಅಂದರೆ, ನಿನ್ನ ಉತ್ತರಾಧಿಕಾರಿ ನಿನ್ನ ಮಗ ಕಸ್ಮೈ ಮಾಂ ದಾಸ್ಯಸಿ, ನನ್ನನ್ನು ಯಾರಿಗೆ ಕೊಡು. ಇದು ಏಕಕಾಲದಲ್ಲಿ ಕಲೆಯೂ ಹೌದು, ಇದು ಅಧ್ಯಾತ್ಮವೂ ಹೌದು. ಇದು ಬಹಳ ಏನು ಕಲೆಯ ಗಡಿಯನ್ನು ಮೀರಿ ಅಧ್ಯಾತ್ಮದ ಕಡೆಗೆ ಹೋಗುವ ಒಂದು ಜಾಗ. ಯಾಕಂದರೆ ಇದಕ್ಕೆ ತರ್ಕ ಇಲ್ಲ. ನಾನು ಯಾರಿಗೆ ಕೊಡ್ತೀನಿ, ಆ ಮಾತಿಗೆ ಅರ್ಥ ಇಲ್ಲ. ಆ ಮಾತಿಗೆ ಅರ್ಥ ಏನು ಅಂತ ಬೇಕಾದಷ್ಟು ನೀವು ವಿಚಾರ ಮಾಡಿ, ಅದಕ್ಕೆ ಅರ್ಥ ಇಲ್ಲ ಅಂತ ನಮಗೆ ಮೊದಲೇ ನಾವು ಆ ಭಾವನೆ ಇದ್ದದ್ರಿಂದ ಇದಕ್ಕೆ ಅರ್ಥ ಇಲ್ಲ ಅಂತ ನಾವು ತೀರ್ಮಾನ ಮಾಡಿದರೆ, ಆದರೆ ಅದಕ್ಕೆ ಇರುವಷ್ಟು ಅರ್ಥ ಬೇರೆ ಯಾವುದಕ್ಕೂ ಇಲ್ಲ. ಕಸ್ಮೈ ಮಾಂ, ನನ್ನನ್ನು ಯಾರಿಗೆ ಕೊಡ್ತೀನಿ. ಒಂದು ಸಲ, ಎರಡು ಸಲ, ಮೂರನೇ ಸಲ ಕೇಳಿದ, ಮೂರನೇ ಸಲ ಕೇಳಿದ, ಮೂರನೇ ಸಲ, ಮೊದಲನೇ ಸಲ ಇವನು ಎದ್ದು ನಿಂತಾಗಲೇ ಅವನ ತಂದೆಗೆ ಕೋಪ ಬಂದಿದೆ, ಕೇಳಿದಾಗ ಕೋಪ ಏರಿದೆ. ಎರಡನೇ ಸಲ ಕೇಳಿದಾಗ ಇನ್ನೂ ಏರಿದೆ. ಮೂರನೇ ಸಲ ಕೇಳುವಾಗ ಹುಚ್ಚಿ ಹಿಡಿದಿದೆ. ಉತ್ತರ ಹೇಳಿದ, ಮೃತ್ಯವೇ ತ್ವಂ ದದಾಮಿ, ನಿನ್ನನ್ನು ಯಮನಿಗೆ ಕೊಟ್ಟಿದೆ. ಅದು ಒಂದು ಡಯಲಾಗ್, ಇದು ಒಂದು ಡಯಲಾಗ್. ಇದರಿಂದ ಉಪನಿಷತ್ತು ಪ್ರಾರಂಭ ಆಗುತ್ತೆ. ಪ್ರಜ್ಞಾಪೂರ್ವಕತೆಗೆ ಹೇಗಿರಬಹುದು ಸ್ಥಿತಿ, ಸಂವೇದನಾಶೀಲತೆಗೆ ಹೇಗಿರಬಹುದು ಅಂತ ಎರಡನ್ನು ಒಟ್ಟಿಗೆ ಇರುವುದು. ಜೀವನ ಅಂದರೆ ವ್ಯವಸ್ಥೆಯೋ ಅಲ್ಲ ಸಂವೇದನಾಶೀಲತೆಯೋ, ಇದು ಪ್ರಶ್ನೆ. ಜೀವನ ಅಂದರೆ ವ್ಯವಸ್ಥೆಯೋ ವ್ಯವಸ್ಥಾತ್ಮಕತೆಯೋ ಅಲ್ಲ ಸಂವೇದನಾಶೀಲತೆಯೋ. ಯಾವುದು ಕಲೆ ಏನು ಮಾಡ್ತದೆ ಅಂದರೆ ವ್ಯವಸ್ಥೆ ಇಲ್ಲದೆ ಸಾಧ್ಯ ಇಲ್ಲ. ಸಂವೇದನಾಶೀಲತೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ವ್ಯವಸ್ಥೆ ಅಂತ ಪ್ರತಿರೂಪ. ಒಂದು ನಾಟಕ ನಾನು ಚಿಕ್ಕಂದಿನಲ್ಲಿ ನೋಡಿದ್ದೇನೆ, ಪರದೆ ಹಾಕ್ತಾ ಇದ್ರು, ಪರದೆಯಲ್ಲಿ ಹೇಳ್ತಾ ಇದ್ರು, ಅದು ಸ್ಟ್ರೀಟ್ ಕಟ್ಟನ್ನು ಏನು ಮನೆಗಾಗಿದ್ದರೆ ಪರದೆಯಲ್ಲಿ ಮನೆ ಇರ್ತದೆ, ಒಂದು ದಾರಿ ಆಗಿದ್ದರೆ ಅದನ್ನು ಬಹಳ ಇಷ್ಟ. ದಾರಿ ಆಗಿದ್ದರೆ ಅವಾಗ ಯಾವುದೋ ಪಾತ್ರಗಳು ಬಂದುಕೊಂಡು ಮಾತಾಡಿದ್ರು. ಅಂದರೆ ಅದರ ಹಿಂದೆ ನೋಡು, ಅದೇನೆಂದರೆ ಅದು ದಾರಿಯ ಪರದೆಯ ದಾರಿ, ದಾರಿಯ ಪರದೆ ಅದು. ಅದನ್ನು ಮಾಡ್ತಿದ್ರು. ಹೀಗೆ ಪ್ರತಿಕೃತಿ ನಾಟಕ, ಈ ನಾಟಕವನ್ನು ವ್ಯವಸ್ಥೆಯ ಪ್ರತಿಕೃತಿಯನ್ನಾಗಿ ಮಾಡಿ ಅಲ್ಲಿ ನೋಡಬೇಕಾದದ್ದು, ಗ್ರಹಿಸಬೇಕಾದದ್ದು ಸಂವೇದನಾಶೀಲತೆಯ ಮುಖ ಅಂತ ಬಹಳ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಧ್ಯಾತ್ಮದ ಕೊನೆಯ ಒಂದು ನಿಲುವು ಎಂಥದ್ದು ಅಂದರೆ ವ್ಯವಸ್ಥೆ ಅಲ್ಲ, ವ್ಯವಸ್ಥೆಯು ಸಂವೇದನಾಶೀಲತೆಯನ್ನು ಫಾಲೋ ಮಾಡಬೇಕು. ಸಂವೇದನಾಶೀಲತೆಯು ವ್ಯವಸ್ಥೆಯನ್ನು ಅಲ್ಲ. ಇದು ಸಂವೇದನಾಶೀಲತೆಯು ವ್ಯವಸ್ಥೆಯನ್ನು ಫಾಲೋ ಮಾಡುವುದಲ್ಲ. ಫಾಲೋ ಮಾಡಿದರೆ ಹೋಯ್ತದು. ಬಯಲು ಆಲಯವನ್ನು ಫಾಲೋ ಮಾಡುವುದಲ್ಲ. ಆಲಯವು ಬಯಲಿನಲ್ಲಿ ಕಟ್ಟಿಕೊಳ್ಬೋದು, ಎಷ್ಟು ಬೇಕೋ ಅಷ್ಟು. ನೀವು ವ್ಯವಸ್ಥೆಯನ್ನು ಏನು ಮಾಡಲಿಕ್ಕೂ ಸಾಧ್ಯ, ನೀವು ಬಯಲನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸಂವೇದನಾಶೀಲತೆಯನ್ನು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ತರ್ಕದಿಂದ ಅದನ್ನು ನಮಗೆ ಬೇಕಾದ ರೀತಿ ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೂಲತಃ ಇರುವುದು ಅದನ್ನೇ ನಾನು ಹೇಳಿದ್ದೇನೆ, ಹೃದಯ ವಿದ್ರಾವಕವಾದದ್ದು. ಸಂವೇದನಾಶೀಲತೆಗೆ ನೀವು ಮನಸ್ಸು ಕೊಟ್ಟರೆ ಅದು ಹೃದಯ ವಿದ್ರಾವಕ ಸ್ಥಿತಿಗೆ ತಂದು ನಿಲ್ಲಿಸ್ತದೆ. ಅದಕ್ಕಿಂತ ದೊಡ್ಡ ಅನುಭವವೇ ಇಲ್ಲ ಜೀವನದಲ್ಲಿ. ಅಲ್ಲಿಗೆ ಬರುವುದು ಹೇಗೆ, ಅಲ್ಲಿಗೆ ತಂದು
ಏನು ಅದನ್ನು ನೋಡುವುದು ಹೇಗೆ ಅಂತ ಕಲೆಯ ಮೂಲಕ ನಮ್ಮ ಹಿಂದಿನವರೆಲ್ಲರೂ ನಾವು ಅವರ ಒಟ್ಟಿಗೆ ಇದ್ದೇವೆ, ಪ್ರಯತ್ನ ಮಾಡ್ತಾನೆ ಇದ್ದಾರೆ, ಒಟ್ಟಿಗೆ ಇದೆ, ಹತ್ತಿರ ಇದೆ. ಸರ್, ಥ್ಯಾಂಕ್ ಯು. ನಾಲ್ಕಾರು ಪ್ರಶ್ನೆಗಳಿದ್ದರೆ ಕೆಲವೊಬ್ಬರು ಮಾತಾಡ್ಬೋದು. ಒಂದೇ ಮನವಿ, ಪ್ರಶ್ನೆಗಳು ಪ್ರಶ್ನೆಯಾಗಿರಲಿ, ಪ್ರಶ್ನೆಗಳೇ ಅವರ ದೀರ್ಘವಾದ ಅಭಿಪ್ರಾಯ ಆಗಿ ಯಾರು ತಮ್ಮ ಬುದ್ಧಿವಂತಿಕೆಯನ್ನು ಅಪಾರವಾಗಿ ತೋರಿಸುವಂಥ ಪ್ರಬಂಧ ಆಗಬಾರದು ಅಂತ ನಮ್ಮ ಮನವಿ. ತುಂಬ ಸೆಮಿನಾರ್ಗಳಲ್ಲಿ ನಾನು ಅನುಭವಿಸಿದ್ರಿಂದ ಕಳೆದ 40 ವರ್ಷಗಳಲ್ಲಿ ಪ್ರಶ್ನೆ ಆಗಿತ್ತು, ಪ್ರಶ್ನೆ ಕೇಳಿ ಅದನ್ನು ತಿಳಿಸಿ ಅವ್ರಿಗೆ. ಅವರು ಅಲ್ಲಿ ನಿಂತಲ್ಲಿಂದ ನೀವು ಕೂತಲಿಂದ ಕೇಳಿದ್ರೆ ಪುಟ್ಟರಂಗ ಬಂದ್ರೆ ಅದೆಲ್ಲ ಕೇಳಿಸಿ ದಯವಿಟ್ಟು ಈಗ ನಾವು ಪ್ರಶ್ನೆಗಳನ್ನ ಕೇಳಿ ಅಂತ ನನ್ನ ಮನವಿ. ಜೀವನಕ್ಕೆ ವ್ಯವಸ್ಥೆ ಮುಖ್ಯನೋ ಅಥವಾ ಸಂವೇದನಾಶೀಲತೆ ಮುಖ್ಯನೋ? ಜೀವನ ಅಂದರೆ ಏನು? ಜೀವನ ಅಂದರೆ ಏನು ಬೇಕಲ್ಲ, ನಾವು ಜೀವನ ಅಂದರೆ ಏನು ಅಂತ ಯೋಚನೆ ಮಾಡಿ ಗ್ರಹಿಸಿದ್ದೇವೆ, ಅದರ ಮೇಲಿಂದ ಇದೆ. ನಾವು ಸಾಮಾನ್ಯವಾಗಿ ಅನುಕರಿಸುವುದು ವ್ಯವಸ್ಥಾತ್ಮಕತೆಯನ್ನು, ಸಂವೇದನಾಶೀಲತೆಯನ್ನು. ಅವರು ಒಂದೇನೋ ಕಟ್ಟಿದರು, ಇವರಿಂದ ಏನಾದರೂ ಮಾಡಿದ್ರು, ಅವರು ಹಾಗೆ ನಾವು ಆಗಬೇಕು. ನಮಗೆ ಬೇಕೋ ಬೇಡವೋ ಅದನ್ನು ನಾವು ಯೋಚಿಸುವುದೇ ಇಲ್ಲ. ಆದ್ದರಿಂದ ವ್ಯವಸ್ಥಾತ್ಮಕತೆಯನ್ನು ಅನುಕರಿಸುವ ಸ್ವಭಾವ ನಮ್ಮಲ್ಲಿ ಬಹಳವಾಗಿದೆ, ವಿಪರೀತ. ಸಂವೇದನಾಶೀಲತೆ ಎನ್ನಲ್ಲ, ಮನಸ್ಸಿನ ಒಳಗಿಂದ ಹೇಳ್ತಾ ಇರ್ತದೆ, ಅದೇ ಅದ್ಭುತವಾದ ವಿಷಯ, ಅದು ನಮಗಾಗಲಿಕ್ಕಿಲ್ಲ, ಈಗ ಬೇಡ ಇತ್ಯಾದಿ ಅದು ಹೆಳೆಗಳನ್ನು ಹೇಳ್ತಾ ಇರ್ತದೆ. ಆದರೆ ಒಳಗಿಂದ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎನ್ನುವುದೇ ಒಂದು ಹೋಪ್ಸ್. ಎಂಥದ್ದಂದರೆ ಜೀವನ ಅಂದರೆ ಅದು ಯಾವುದು ಸಂವೇದನಾಶೀಲತೆ. ಜೀವನ ಅಂದರೆ ಏನು? ಕರಗುವುದನ್ನು. ಸೌಂದರ್ಯ ಅಂದರೆ ಏನು? ಏನು ಸೌಂದರ್ಯ ಅಂತ ಹೇಳಿದರೆ ಏನು? ಸೌಂದರ್ಯ ಎನ್ನುವ ಪದದ ಅರ್ಥ ಕರಗುವುದು ಅಂತ, ಒಂದು ದ್ರವೀಕರಣ ಅಂತ. ಕರಗು ಅದರ ಅರ್ಥ ಏನು ಅಂದರೆ ನಾವು ಕರಗುವುದಕ್ಕೆ ಯೋಗ್ಯರು, ಆದರೆ ಘನಿಸಿದ್ದೇವೆ, ಈಗ ಗಟ್ಟಿ ಕಲ್ಲಿನಾಗಿದ್ದೇವೆ, ಕರಗುವುದಿಲ್ಲ, ಏನು ಮಾಡಿದ್ರು ಅಂತ ಹಾಗೆ ಇದೆ. ಆದರೆ ಯಾವುದೋ ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸು ಕರಗಿ ಹೋಗ್ತದೆ. ಆ ಕರಗುವ ಕ್ಷಣವನ್ನು ಸೌಂದರ್ಯ, ಅದು ನಿಜವಾದ ಚೆಲುವು ಅಂತ ಭಾವಿಸಿ. ನಾಟಕದಲ್ಲಿ ನಾವು ಮಾಡ್ತಾ ಇರೋದು ಕೂಡ ಜನರ ಮನಸ್ಸನ್ನು ಕರಗಿಸುವುದದು. ಯಾಕೆ ಅಂತ ವ್ಯವಸ್ಥಾತ್ಮಕತೆ ಮುಖ್ಯವಾದರೆ ಕರಗಿಸುವುದಕ್ಕೆ. ಕರಗಿಸುವುದು ಅಂತ ಹೇಳಿದರೆ ಸಂವೇದನಾಶೀಲತೆಯ ಜಾಗವನ್ನು ತೋರಿಸು, ನಿನಗೆ ಇದು ಸಾಧ್ಯ ಇದೆ ಅಂತ. ಲೋಕದ ದುಃಖವನ್ನು ನೋಡಿ ದುಃಖಾನುಭವ ಸಾಮರ್ಥ್ಯ ಮಾಡಿಕೊಳ್ಳುವ, ಕರಗುವ ಸಾಮರ್ಥ್ಯ ನಿನಗೆ ಇದೆ ಅಂತ ನಮ್ಮನ್ನು, ನಮ್ಮ ಸಂವೇದನಾಶೀಲತೆಯನ್ನು ಎಲ್ಲ ಕಲೆಗಳು, ಎಲ್ಲ ಕಾವ್ಯ, ತತ್ವಶಾಸ್ತ್ರ ಎಲ್ಲವೂ ಆ ದಿಕ್ಕಿನಲ್ಲಿ ನಮಗೆ ಎಚ್ಚರಿಸು. ಅದರಿಂದ ಜೀವನ ಅಂತ ಹೇಳಿದರೆ ತಪ್ಪು ತಿಳ್ಕೊಬೇಡಿ, ಅವ್ಯವಸ್ಥೆಯಲ್ಲಿರುವ ಚಂದ. ಅದಕ್ಕೆ ಸಂವಾದ
ಈಗ ನಾನು ಅನಿಸಿಕೆ ಹೇಳ್ತೀನಿ, ನೀವು ಮನುಷ್ಯನ ಪಾಡುವಂತಲೇ ಪ್ರಾರಂಭ ಮಾಡಿ ನಮ್ಮ ಆಧುನಿಕ ಜಗತ್ತಿನಲ್ಲಿ ನಮ್ಮ ಪಾಡೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಅರಾಜಕ ಗೊಂದಲ, ಇರಬೇಕು ಇರಬೇಕು ಅದಾಗಬೇಕು ಇದಾಗಬೇಕು ಆ ರೀತಿಯ ಬಹುಶಃ ಒಂದು ರೀತಿಯ ಅರಾಜಕತೆ ನಮ್ಮೆಲ್ಲರಲ್ಲೂ ಕಾಡ್ತಾ ಇದ್ದೀವಿ. ಅಧ್ಯಾತ್ಮ ಅಂದ್ರೆ ಏನು ನಿಜವಾಗಿ ಇನ್ನೂ ಅರ್ಥವಾಗಿಲ್ಲ. ಆದರೆ ಬಹುಶಃ ಇವತ್ತಿನ ಈ ಒಂದು ಗಂಭೀರವಾದ ನಮ್ಮ ಸ್ವಗತವನ್ನು ಕೇಳಿದ್ಮೇಲೆ ಸ್ವಲ್ಪ ಮಟ್ಟಿಗಾದರೂ ನಾವು ನಿಧಾನಕ್ಕೆ ಕೂತ್ಕೊಂಡು ಮನಸ್ಸಿನಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ಬೋದೇನೋ ಅಂತ ಅನಿಸ್ತಾರೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದೇ ಒಂದು ಗೆದ್ದವನ ಶೋಕ ಅಂತ ನೀವು ಧರ್ಮರಾಯ ಬಗ್ಗೆ, ಆದರೆ ನನಗೆ ನಾಟ್ಕ ಬಂದಿತ್ತು ಈ ಒಡ್ಡಾರಾಧನೆಯ ಕಥೆಗಳಲ್ಲಿ, ಅದರಲ್ಲೂ ಭರತ ಬಾಹುಬಲಿಯ ಹೌದೌದು, ರೈಟ್. ಬಾಹುಬಲಿ ಎಲ್ಲದರಲ್ಲೂ ಗೆಲ್ತಾನೆ, ಕಡೆಗೆ ಹೌದು ವಿಷಾದ. ಹೌದೌದು, ಅಷ್ಟೇ ಸರಿ ಸರಿ ಅಷ್ಟೇ. ಥ್ಯಾಂಕ್ ಯು. ಸರ್, ವ್ಯವಸ್ಥೆ ಮತ್ತು ಸಂವೇದನಾಶೀಲತೆ, ಕಲೆ ಸಂವೇದನಾಶೀಲತೆಯನ್ನ ವ್ಯವಸ್ಥೆ ಅನುಸರಿಸಿಕೊಂಡು ಹೋಗೋದು ಅಂತ ಹೇಳಿದ್ರಿ ಅಲ್ವಾ ಸರ್? ಈಗ ಮತ್ತೆ ಹಗಲು ಮತ್ತು ರಾತ್ರಿಯ ನಡುವೆ ಇರೋ ಮುಸ್ಸಂಜೆ ಅಂತ ಹೇಳಿದ್ರಿ. ಸೊ ವ್ಯವಸ್ಥೆ ಮತ್ತು ಸಂವೇದನಾಶೀಲತೆಯ ನಡುವೆ ಮತ್ತೆ ಸಂವೇದನಾಶೀಲತೆಯನ್ನ ವ್ಯವಸ್ಥೆ ಅನುಸರಿಸಿಕೊಂಡು ಹೋಗೋದು, ಇದರ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳಿ. ಇನ್ನೊಮ್ಮೆ ಹೇಳಿ. ಇದು ವ್ಯವಸ್ಥೆ ಮತ್ತು ಸಂವೇದನಾಶೀಲತೆಯ ನಡುವೆ ಅಂತ ಹೇಳೋದು, ಮತ್ತೆ ಸಂವೇದನಾಶೀಲತೆಯನ್ನ ವ್ಯವಸ್ಥೆ ಅನುಸರಿಸಿಕೊಂಡು ಹೋಗೋದು ಅನ್ನೋದು ಎರಡು ಒಂದೇನಾ, ಇಲ್ಲ ವ್ಯತ್ಯಾಸ ಇದೆಯಾ? ನಾನು ಕೇಳ್ತಾ ಇರೋದು ಕಲೆಯ ಉದ್ದೇಶ ಏನು? ನಮ್ಮ ಇಲ್ಲಿ ಏನೋ ಒಂದು ಉದ್ದೇಶ ಇರ್ತದೆ, ಒಂದು ಅಥವಾ ಒಂದು ಉದ್ದೇಶ ಅಂತ ಇಟ್ಕೊಂಡು ನಾವು ಮಾತಾಡೋದ. ಕಲೆಯ ಉದ್ದೇಶ ಒಂದು ಇವಾಗ ಒಂದು ನಮ್ಮ ಮನಸ್ಸಿನಲ್ಲಿರೋದನ್ನ ಬೇರೆಯವ್ರಿಗೆ ಹೇಳೋದು, ಒಂದು ಏನಿದೆ ನಮ್ಮ ಮನಸ್ಸಿನಲ್ಲಿ, ಒಂದು ಕಥೆ ಅಂತ ಆದ್ರೆ ಒಂದು ಕಥೆಯನ್ನ ತಿಳಿಸೋದು, ಒಂದು ವಿಚಾರವನ್ನ ತಿಳಿಸೋದು. ಹೌದು, ಯಾಕೆ ತಿಳಿಸ್ಬೇಕು? ನಮ್ಮದೊಂದು ವಿಚಾರ, ಒಂದು ಒಳ್ಳೆಯದಾಗುತ್ತೆ ನಮ್ಮ ವಿಚಾರವನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋದಕ್ಕೆ ಏನು ತೊಂದರೆ ಆಗಿದೆ? ನಿಮ್ಮಲ್ಲಿ ಇಟ್ಟುಕೊಳ್ಬೋದು, ಅಂದ್ರೆ ಒಂದು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದು, ಇಲ್ಲ ನಮ್ಮ ಅದ್ರ ಬೇರೆ ಬೇರೆ ಸಹಾಯ ಆಗಬಹುದು, ಸಹಾಯ ಆಗದೇ ಇರಬಹುದು. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ವಿಚಾರ ಇರ್ತದಲ್ಲ, ಪ್ರತಿಯೊಬ್ಬರಲ್ಲಿ ಒಂದೊಂದು ವಿಚಾರ ಇರ್ತದೆ, ಒಂದೊಂದು ಭಾವನೆ ಇರ್ತದೆ, ಏನೋ ಒಂದು ಸಂವೇದನೆ ಇರ್ತದೆ, ಪ್ರತಿಯೊಬ್ಬರಲ್ಲಿ ಇರ್ತದಲ್ಲ. ಹೇಳಬೇಕು ಯಾಕೆ ನಾವು ಕಲೆ ನೋಡೋದ್ರಿಂದ ಅವ್ರಿಗೆ ಒಂದು ಅಲ್ಲ, ಸ್ವಾಭಾವಿಕ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ತಪ್ಪು ಸರಿ ಅಂತ ನಾನು ಹೇಳ್ತಾನೆ ಇಲ್ಲ. ಹೇಳ್ತಾ ಇರುವುದು ಎಂಥದ್ದು ಅಂದರೆ, ನಮ್ಮ ಒಳಗನ್ನು ಪ್ರಕಟಿಸುವುದು ನಮ್ಮ ಹಕ್ಕು. ಅದನ್ನು ಯಾಕೆ ಮಾಡ್ತೀರಿ ಅಂತ ಯಾರು ಕೇಳುವುದಕ್ಕೆ ಒಂದು ಹೂ ಅರಳುವುದು ಉಂಟಲ್ಲ, ಯಾಕೆ ಅರಳುತ್ತದೆ ಅಂತ ಕೇಳಿದರೆ ಕಟ್ಟ ಆಯ್ತಲ್ಲ. ಹಾಗಲ್ಲ, ಅದು ನಮ್ಮ ಒಳಗನ್ನು ನಾವು ಪ್ರಕಟಿಸಬೇಕಾದದ್ದು ನಮ್ಮ ಅಗತ್ಯ, ಜೈವಿಕವಾದ ಅಗತ್ಯ. ಹೌದಾ? ಅಗತ್ಯ. ನಮ್ಮ ಒಳಗನ್ನು ಪ್ರಕಟಿಸುವುದಂದರೆ ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದು, ಸಂವೇದನೆಗಳು ಅಷ್ಟೇ ಹೇಳಿದ. ವ್ಯವಸ್ಥೆ ಫಾಲೋಸ್, ದಟ್ ಇಸ್ ಆಲ್. ಹೇಳೋದ್ರಲ್ಲಿ ಆಗುದಿಲ್ಲ, ಕೇಳದಿರ್ಲಿಕ್ಕೂ ಆಗುದಿಲ್ಲ. ಕಲೆಯ ಮುಖ್ಯ ಉದ್ದೇಶ ರಸಜ್ಞೇವಾಯಂ ಆನಂದಿ ಭವತಿ. ಆನಂದವೇ ಅದರ ಮುಖ್ಯ ಉದ್ದೇಶ ಅಂತ ಹೇಳ್ಬಹುದೇನು? ಆನಂದ ಸರಿ, ಕರೆಕ್ಟ್. ಆನಂದ ಹೇಳೋದು ಕೂಡ ಸಂವೇದನಾಂಶ, ಸಂವೇದನೆಗೆ ಸಂಬಂಧಪಟ್ಟ ಒಂದು ಅಂಶ. ದುಃಖದಲ್ಲಿ ಆನಂದ ಇದೆ ಅಂತ ಏನ್ರಿ ಇದು? ಆನಂದದಲ್ಲಿ ಮಾತ್ರ ಅಲ್ಲ, ನೀವು ಆನಂದದಲ್ಲಿ ಆನಂದ ಇದೆ ಅಂತ ಹೇಳ್ಕೊಂಡ್ರೆ ಅದು ದುಃಖ ಆಗ್ತದೆ. ದುಃಖದಲ್ಲಿ ಆನಂದ ಇದೆ, ಏನು ಆಶ್ಚರ್ಯ! ಅದು ಇದೆಲ್ಲ ಇದು ನಮ್ಮ ಪಾಡು, ಇದೆಲ್ಲ
ಅಂದರೆ ನಮ್ಮ ಸ್ಥಿತಿ. ಅದರಿಂದ ಕಲೆ ಎನ್ನುವುದು ಬರೀ ನಾಟಕದಲ್ಲಿ ತೋರಿಸುವುದು, ಬರೀ ಹಾಡುವುದು ಮಾತ್ರ ಅಲ್ಲ, ಅದು ನಮ್ಮ ಒಳಗಿನ ಸಂವೇದನೆಗೆ ಸಂಬಂಧಪಟ್ಟ ಸಂಗತಿ. ದುಃಖ ರಸವನ್ನು ಬಹಳ ಅದ್ಭುತವಾಗಿ ನಾಟಕಗಳಲ್ಲಿ ಪ್ರಕಟಿಸಿ ಆ ನಾಟಕ ಆ ಕಲಾವಿದನ ಹತ್ತಿರ ಹೋಗಿ ಮಾತಾಡ್ಲಿಕ್ಕೆ ಹೋದರೆ ಅವನ ದುಃಖ ಹೇಳ್ತಾ ಇದ್ರೆ ನೀವು ಏನು ಅಂತ ಹೇಳ್ಬೇಕು, ಎಂಥದ್ದು ಅಂತ ಹೇಳ್ಬೇಕು, ನಾವು ಏನು ಆಯ್ತು ಮಾರ ಅಂತ ಹೇಳ್ಬೇಕು, ಏನು ಹೇಳಲಿಕ್ಕೂ ಇಲ್ಲ. ಹಾಗಾಗಿದೆ. ತೋರಿಸುವುದು ಮಾತ್ರ ಅಂದರೆ, ಆರ್ಟಿಕ್ಯುಲೇಷನ್ ಮಾತ್ರ ಅಂದರೆ, ಬರೀ ಬಹಿರ್ಮುಖವಾಗಿರ್ತಕ್ಕ ವ್ಯಾಪಾರ ಮಾತ್ರ ಆದರೆ ಅದು ಸಂವೇದನೆ ಆಗುವುದಿಲ್ಲ. ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಹೇಗೆ ಮಾಡಿದರೆ ಹೇಗೆ ಮೆಚ್ಚಿಸಿರುವುದಕ್ಕೆ ಸಾಧ್ಯ ಇತ್ಯಾದಿ ತಪ್ಪಲ್ಲ. ಆದರೆ ಆಗಬೇಕಾದದ್ದು ಇಲ್ಲಿ ಸಂವೇದನೆಯಲ್ಲಿ ಬೆಳಿಬೇಕಾದದ್ದು. ನಮ್ಮದು ದುಃಖವನ್ನೇ ನಮಗೆ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಆಗದಿದ್ದರೆ ಹೀಗೆಲ್ಲ ಇದೆ. ಅವರನ್ನು ಯೋಚಿಸಬೇಕಾದ ವಿಷಯ. ನೀವು ನಿಮ್ಮ ಭಾಷಣದ ಶುರುವಾತಿನಲ್ಲಿ ಹೇಳಿದ ಮಾತು ಪ್ರತಿಫಲನ ಮತ್ತು ಅನುಕರಣೆ ಪರ್ಯಾಯ ಪದಗಳು ಅಂತ. ಅಲ್ಲಿ ನನಗೊಂದು ಸ್ವಲ್ಪ ಪ್ರಶ್ನೆ ಇದೆ. ಅನುಕರಣೆ ಮಾಡೋದು, ಪ್ರತಿಫಲನ ಆಗೋದು, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಪ್ರತಿಫಲನದಲ್ಲಿ ಅದೊಂದು ರೀತಿ ಹಾಸ್ಯವಾದಂಥ ಆಕ್ಟು, ನಾನಲ್ಲಿ ಬರೀ ಮಾಧ್ಯಮ. ಆದರೆ ಅನುಕರಣೆಯಲ್ಲಿ ನಾನು ಕರ್ತೃ, ಅದರಲ್ಲಿ ಕ್ರಿಯಾತ್ಮಕತೆ ಇದೆ. ಹಾಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಅದರಲ್ಲಿ ಸೃಜನಾತ್ಮಕತೆ ಕೂಡ ಇದೆ. ಅದರಿಂದ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ. ಎಲ್ಲರಿಗೂ ಸಮಸ್ಯೆ ಇದೆ. ಅದು ಎಲ್ಲರಿಗೂ ಸಮಸ್ಯೆ ಹೇಳುದು. ಕರ್ತೃತ್ವ ಉಂಟಲ್ಲ, ನಾನು ಮಾಡ್ತಾ ಇದ್ದೇನೆ ಅಂತ, ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಪ್ರಜ್ಞಾಪೂರ್ವಕವಾಗಿ ನಾವು ಮಾಡ್ತಾ ಇದ್ದೇವೆ ಅನ್ನೋ ಅರಿವು. ಅನುಕರಣೆಯೂ ಕೂಡ ಆದರೆ, ಮಾಡದೆ ಅದು ತಾನಾಗಿ ಆದರೆ ಅದು ಪ್ರತಿಫಲನವೇ. ಮಗು ಅನುಕರಣೆ ಮಾಡುವುದು ಅನುಕರಣೆ ಮಾಡಬೇಕೆನ್ನೋ ಉದ್ದೇಶದಿಂದಲ್ಲ. ಅನುಕರಣೆ ಮಾಡಬೇಕು ಎಂದು ನನಗೆ ಬೇರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಅನುಕರಣೆ ಮಾಡ್ತಾ ಇದ್ದೇನೆ ಎನ್ನುವ ತಿಳುವಳಿಕೆಯಿಂದಲ್ಲ. ಅದು ತಾನಾಗಿ ಸಂಭವಿಸುವುದು. ನಾವು ಅದನ್ನು ಆಮೇಲೆ ಅದನ್ನು ಅನುಕರಣೆ ಅಂತ ಹೇಳುವುದಷ್ಟೇ. ಅನುಕರಣೆ ಎನ್ನುವ ಪದವನ್ನು ನಾವೇನು ಕೀಳು ಅಂತ ಹೇಳಬೇಕಾಗಿಲ್ಲ. ಅನುಕರಣೆಯು ರಿಫ್ಲೆಕ್ಷನ್ನೇ, ದ ಆ್ಯಕ್ಷನ್ ಆಫ್ ದ ರಿಫ್ಲೆಕ್ಷನ್. ಯಾಕಂದರೆ ಅಲ್ಲಿ ಕರಣ ಇದೆ. ಇದು ಸ್ವಾಭಾವಿಕವಾಗಿ ಆಗುವುದು, ಗೊತ್ತಿಲ್ಲದೆ ಆಗುವುದು. ಯಾವುದು ಈ ಪ್ರತಿಫಲನ ಎನ್ನುವುದು ಅದು ಗೊತ್ತಿಲ್ಲದೆ ನಮ್ಮಲ್ಲಿ ಆಗುವುದು. ಆದ ಮೇಲೆ ಅದು ನಮ್ಮಲ್ಲಿ ಪ್ರಕಟ ಆಗುವ ರೀತಿಯನ್ನು ನಾವು ಅನುಕರಣ ಅಂತ ಹೇಳುವುದು. ಆ ಇಡೀ ಒಂದು ಪ್ರೋಸೆಸ್ ಇದೆ ನಮ್ಮಲ್ಲಿ ಆಗ್ತಾ ಇರ್ತಕ್ಕ ಈ ಪ್ರೊಸೆಸ್ಸನ್ನು ನಾವು ಒಂದು ಗಮನಿಸುವಾಗ, ನಮ್ಮನ್ನೇ ನಾವು ಗಮನಿಸುವಾಗ ಕೂಡ ಈ ಏನು ತಾನಾಗಿ ಆಗೋ ಒಂದು ಗಮನಿಸುವಾಗ ನಾವು ಅದನ್ನು ಹೇಗೆ ಇದೆಯೋ ಹಾಗೆ ಗಮನಿಸಬೇಕಲ್ಲದೆ ಹೀಗಾಗಬೇಕು, ಹೀಗಾಗಬಾರದಿತ್ತು ಇತ್ಯಾದಿ ನಮ್ಮ ಪೂರ್ವಗ್ರಹಗಳನ್ನು ಹಾಕಿ ನಾವು ಗಮನಿಸಿದರೆ ಅದು ಗಮನಿಸುವುದೇ ಇಲ್ಲ. ಪ್ರತಿಯೊಂದು ಸಂಗತಿಯೂ ಅಷ್ಟೇ. ಈಗ ನಾವು ಇಲ್ಲಿ ಕೂತಿದ್ದೇವೆ, ನಮ್ಮ ಮನಸ್ಸು ಏನೋ ಕೆಲಸ ಮಾಡ್ತಾ ಇದೆ, ಅಥವಾ ಮಾಡದೇ ಇರ್ಲಿಕ್ಕೆ ಸಾಕು, ಈಗ ಹೇಗೆ ಬೇಕಾದ್ರೆ ಇರ್ಬೋದು. ನಾವು ಗಮನಿಸುವಾಗ ಆಗುತ್ತಾ ಇದೆ ಎನ್ನುವುದು ಅಷ್ಟೇ. ನಡೀತಾ ಇದೆ ಅಂತ ನಾವು ಮಾಡ್ತಾ ಇದ್ದೇವೆ ಅಂತಲ್ಲ, ನಾವು ಮಾಡ್ತಾ ಇರುವುದು ಕೂಡ ಆಗುತ್ತಾ ಇರುವುದರ ಭಾಗ ಎನ್ನುವ ರೀತಿಯಲ್ಲಿ ನಾವು ಈಗ ನಾನು ನೋಡಿ, ನೀವು ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತೀವಿ ನಾಟಕದಲ್ಲಿ, ಬೇರೆ ಬೇರೆ ಪಾತ್ರಗಳು. ನೀವಲ್ಲ ಅದು, ನೀವೇ ಹೋಗ್ಬೋದಲ್ಲ. ನೀವು ಬೇರೆ ವೇಷ ಎಲ್ಲ ಹಾಕೊಳ್ತೀರಿ, ಎಲ್ಲ ಮಾಡ್ತೀರಿ, ಅಲ್ಲಿ ಹೋಗಿ ನಾನಾ ರೀತಿಯಲ್ಲೆಲ್ಲ ಮಾಡ್ತೀರಿ ಅಲ್ವಾ.
ನೀವಲ್ಲ, ನೀವಲ್ವ ಅದು, ನೀವಲ್ವ ಅದು, ನೀವೇ ಅಲ್ವ ಅದು, ಬೇರೊಬ್ಬರ ಅದು. ಮಧ್ಯದಲ್ಲಿ ಒಂದು ಗೆರೆ ಇದೆ ಮಾತ್ರ. ನೀವು ಹೌದು, ನೀವು ಅಲ್ಲ. ಎರಡೂ ಕೂಡ ಪರಸ್ಪರ ವಿರುದ್ಧ ಅಲ್ಲ. ನೀವು ಹೌದು, ನೀವು ಅಲ್ಲ ಎನ್ನುವುದು ಪರಸ್ಪರ ವಿರುದ್ಧವಾಗಿರತಕ್ಕ ಸಂಗತಿ ಅಲ್ಲ. ಅದು ಕಲೆಯಲ್ಲಿ ಗೊತ್ತಾಗುತ್ತೆ. ಇದನ್ನು ನಾನು ಸಂವೇದನೆ ಅಂತ ಹೇಳೋದು. ಇದು ಆಮೇಲೆ ಹೋಗಿ ಕೇಳಬಾರ್ದು, ನಾನು ಅವರು ರಾಕ್ಷಸ ಪಾತ್ರ ಮಾಡಿದ್ದು ಹೇಗಾಯಿತು. ಒಳ್ಳೇದಾಯಿತು ಅಂತ ಹೇಳಿದ್ರೆ ನಾನೇ ಮಾಡಿದ್ದು ಅಂತ ಹೇಳ್ತೀವಿ. ಒಳ್ಳೇದಾಗಲಿಲ್ಲ ಅಂತ ಅದರ ಪಾತ್ರವೇ ಹಾಗೆ. ಎಷ್ಟು ಉಪಾಯಗಳನ್ನು ನಾವು ಕಂಡುಕೊಂಡಿದ್ದೇವೆ ಅಂತ ಹೇಳಿದರೆ ಅದು ಆ ಪಾತ್ರವೇ ಹಾಗೆ. ನಾನು ಭಾಳ ಜನ ಹೇಳಿದ್ರು ಕೇಳ್ತೇನೆ, ಅದನ್ನು ಒಳ್ಳೇದು ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಯ್ತು. ನೀವಲ್ಲ ಮಾಡಿದ್ದು, ನಾನೇ ಮಾಡಿದ್ದು, ನಾನೇ ಹೌದು. ಇನ್ನೊಬ್ಬರಿಂದ ಒಳ್ಳೇದು ಮಾಡಿದ್ದಾನೆ, ಅದು ಬೇರೆ ಯಾರಿಗೂ ಅಷ್ಟು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗೆಲ್ಲ ಇದೆ, ಅದು ಗೊತ್ತಾಯ್ತಲ್ಲ. ಇದು ನಮಗೆ ಗೊತ್ತಾದರೆ ಯಾವುದು ನಾನು ಮಾಡ್ತಾ ಇರುವ ಇನ್ನೊಂದು ಪಾತ್ರ, ನಾನು ಹೌದು ನಾನು ಅಲ್ಲ ಅಂತ ನಮಗೆ ಗೊತ್ತಾದರೆ ನಿಮಗೆ ಕಲೆಯ ರಹಸ್ಯದ ಒಟ್ಟಿಗೆ ಗೊತ್ತಿಲ್ಲದೆ ಆಧ್ಯಾತ್ಮಿಕ ರಹಸ್ಯ ಗೊತ್ತಾಗ್ತದೆ. ಖಂಡಿತ ಗೊತ್ತಾಗ್ತದೆ. ಅದು ಗೊತ್ತಾಗಲಿದ್ರೆ ಆಧ್ಯಾತ್ಮಿಕ ರಹಸ್ಯ ಅಂತ ಹೋದರೂ ಕೂಡ ಗೊತ್ತಾಗುತ್ತೆ. ನೋಡಿದರೆ ಗೊತ್ತಾಗುತ್ತೆ. ಈಗ ಲೋಕದಲ್ಲಿ ನೋಡಿದರೆ ಗುರುಗಳು, ಸಾರಿ ನಿಮಗೆ ಹೇಳಿದ್ದೆ, ಯಾಕೆಂದರೆ ಅದು ಆಧ್ಯಾತ್ಮ ಮತ್ತು ನಟನೆ ಅಂತ ಬಂದಾಗ ನನಗೆ ಈ ಲೋಕ ನೋಡಿ ಇವರೊಂದು ಕೊಟ್ಟದ್ದು ನನಗಾಗ್ಬೋದು, ಒಂದು ಟಾಪಿಕ್ ಕೊಟ್ಟದಾಗ್ಬೋದು, ಅದ್ಭುತವಾದ ಟಾಪಿಕ್. ಅಧ್ಯಾತ್ಮದ ನಟನೆ ಆಗ್ತಾ ಇದೆ, ಏನು ಮಾಡಲಿಕ್ಕೂ ಸಾಧ್ಯ. ಒಳ್ಳೆಯದು ನಡೀತಾ ಇದೆ. ನೋಡಿ ಪ್ರೇಕ್ಷಕರಾಗಿ, ಒಳ್ಳೆಯ ಪ್ರೇಕ್ಷಕರಾಗಿ, ಒಳ್ಳೆಯ ಪ್ರೇಕ್ಷಕರಿಗೆ ಅದು ಗೊತ್ತಿರ್ತದೆ. ಏನು ಒಳ್ಳೆಯ ಪ್ರೇಕ್ಷಕರಿಗೆ ಗೊತ್ತಿರ್ತದೆ. ಅವರು ಬಹಳ ಒಂದು ಚೆನ್ನಾಗಿ ಮಾಡಿ, ನೀವು ಚೆನ್ನಾಗಾಯಿತು, ಸ್ವಲ್ಪ ಭಾವುಕರಾದರು ಅಂತ ಎಷ್ಟು ಜನ ಹೇಳೋದು ಕೇಳ್ತೇನೆ ನಾನು. ಭಾವುಕರಾದದ್ದು ತಪ್ಪೋ ಸರಿಯೋ ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ. ಏನಂದರೆ ನಮ್ಮಲ್ಲಿ ಪ್ರೇಕ್ಷಕನಲ್ಲಿ ಉಂಟಾಗಬೇಕಾದ ಭಾವುಕತೆ ಕಲಾವಿದನಲ್ಲಿಯೇ ಉಂಟಾಗಿ ಬಿಟ್ಟಿತು. ಇದು ಸಾರ್ಥಕತೆಯೋ ಅಲ್ಲವೋ ಗೊತ್ತಿಲ್ಲ ಹೇಳಲಿಕ್ಕೆ. ನನಗೆ ಈಗ ಮಧ್ಯದಲ್ಲಿ ಒಂದು ಗೆರೆ ಇದೆ, ಬಹಳ ಸೂಕ್ಷ್ಮವಾದ ಒಂದು ಗೆರೆ ಅದು. ಅದರಲ್ಲಿ ನಿಂತು ನಾವು ನೋಡಬೇಕು. ಪದಗಳು ಮಾಡುವ ಒಂದು ಚಮತ್ಕಾರಗಳು. ನನಗೆ ಒಬ್ಬರು ಸ್ನೇಹಿತರಿದ್ದಾರೆ, ಅವರಿಗೆ ತಪ್ಪಿಟ್ಟು, ಅವರಿಗೆ ಸೂಸೈಡಲ್ ಟೆಂಡೆನ್ಸಿ ಇದ್ದಾರೆ, ಬಟ್ ಟೆಂಡೆನ್ಸಿ. ನಾನು ಅವರ ಹತ್ರ ಮಾತಾಡ್ತಾ ಇರ್ತಾರೆ. ನನಗೂ ಸ್ವಲ್ಪ ಇದ್ದಾರೆ, ಆದ್ದರಿಂದ ಅವ್ರು ಮಾತಾಡೋದು. ಅವರು ನಾನು ಒಂದು ಸಲ ಅವ್ರಿಗೆ ಹೇಳಿದೆ, ಈ ಟೆಂಡೆನ್ಸಿ ಉಂಟಲ್ಲ, ಇದು ಮರ, ಇದು ಸರಿಯಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗದೆ ಒಂದು ಎಸ್ಕೇಪಿಸಮ್ ಅಲ್ಲ, ಒಂದು ಪಲಾಯನವಾದ ಮಾಡಿದಾಗಲ್ಲ ಅಂತ ನಾನು ಹೇಳಿದೆ. ಅದು ನಾನು ಎಷ್ಟೋ ಕೌನ್ಸಲಿಂಗ್ಗಳಿಗೆ ಹೋಗಿ ಕೇಳಿದ್ದ ಮಾತನ್ನು ನಾನು ಅವರಿಗೆ ಹೇಳಿದ್ದೆ. ಅವರು ಅಲ್ಲ ಅಂತೆ. ಒಂದು ವಾರ ನಂತರ ಮಾತಾಡಲಿಲ್ಲ. ಆಮೇಲೆ ಒಂದು ದಿನ ಮಾತಾಡಿ ನೀವು ಅದು ಎಸ್ಕೇಪಿಸಮ್ ಅಂತ ಹೇಳಿದ್ದು ನನಗೆ ಭಾರಿ ಬೇಸರ ಆಯಿತು. ಮತ್ತೇನದು ಎಸ್ಕೇಪಿಸಮ್ ಅಲ್ಲದಿದ್ದರೆ ಅದು ಹೆಲ್ಪ್ಲೆಸ್ನೆಸ್. ನನಗೆ ಭಾಳ ಇಷ್ಟ ಆಯಿತು, ತಪ್ಪು ತಿಳ್ಕೊಳ್ಬೇಡಿ. ನಾನು ಹೇಳಿದೆ, ಹೆಲ್ಪ್ಲೆಸ್ನೆಸ್ ಎನ್ನುವ ಪದ ಉಂಟಲ್ಲ, ಇಟ್ ಬಿಕಮ್ಸ್ ಎ ಹೆಲ್ಪ್ ಟು ಯು. ಆ ಪದ ನಿಮಗೆ ಒಂದು ಸಹಾಯವಾಯ್ತಲ್ಲ. ಅಸಹಾಯಕ ಮನುಷ್ಯ ಅಂತ ಹೇಳಿದ ಪದ ನಿಮ್ಮ ಸ್ಥಿತಿಯನ್ನು ನಿಮಗೆ ಹೇಳಲಿಕ್ಕೆ ಒಂದು ಸಹಾಯ ಆಯಿತೋ ಇಲ್ಲವೋ? ಆಯಿತು. ನಿಮ್ಮ ಸ್ಥಿತಿಗೆ ತಕ್ಕದಾದ ಒಂದು ಪದ ನಿಮಗೆ ಸಿಕ್ಕಿದಾಗ ಬದುಕಬೇಕು ಅಂತ ಅನ್ನಿಸುತ್ತದೋ ಇಲ್ಲವೋ? ಇದು ಕಲೆ ಮಾಡುವ ಜೀವೋತ್ತೇಜಕ ಗುಣ.
ಅನುಕರಣೆ ಮತ್ತು ಪ್ರತಿಫಲನ ಇದೆರಡರ ಮಧ್ಯೆ ಇರೋ ಅಂತರ ಬರೀ ಪ್ರಜ್ಞಾಪೂರ್ವಕತೆ ಅಥವಾ ಒಂದು ಕಾನ್ಷಿಯಸ್ನೆಸ್ ಅಷ್ಟೇ ಅಲ್ಲ. ಐ ಥಿಂಕ್ ಇಟ್ಸ್ ಆಲ್ಸೋ ದಿ ಎಲಿಮೆಂಟ್ ಆಫ್ ಕ್ರಿಯೇಟಿವಿಟಿ ಅಲ್ವಾ. ಮಿಮೆಸಿಸ್ is an act. It is also creativity. That was my basic question. ಕ್ರಿಯೇಟಿವಿಟಿ ಪ್ರತಿಫಲನದಲ್ಲಿ ಆ ಕ್ರಿಯೇಟಿವಿಟಿ ಇಲ್ಲದೆ ಇರಬೇಕು, ಆದರೆ ಅನುಕರಣೆಯಲ್ಲಿ ಇದ್ದೇ ಇರುತ್ತೆ ಅಂತ ನನಗೆ. ಅನುಕರಣೆಗೆ ಪ್ರತಿಫಲನವೇ ಮೂಲ ಅಲ್ವಾ? ಅದು ಈಗ ಅದು ಹೌದು, ಅದು ಹೌದು. ಏನು ಪ್ರತಿಫಲನವೇ ಆದರೆ ಯಾವುದೇ ಕ್ರಿಯೇಟಿವಿಟಿಯ ಒಂದು ಫಲಿತಾಂಶ ನಾನು ಮಾಡ್ತಾ ಇದ್ದೇನೆ ಎನ್ನುವುದನ್ನು ಮೀರುವುದಲ್ಲ, ನಾನು ಇದನ್ನು ಮಾಡ್ತಾ ಇದ್ದೇನೆ ಎನ್ನುವ ಭಾವವನ್ನು ಮೀರುವುದಲ್ಲ. ಮೀರಿದರೆ ಅದು ಪ್ರತಿಫಲನವೇ ಆಗುವುದಿಲ್ಲ. Some problem is there. Especially when you look at the creative aspect of mimesis. ಕ್ರಿಯೇಟಿವ್ ಆಸ್ಪೆಕ್ಟ್ ಬರುವಾಗ ನಾನಾ ಸಂಗತಿಗಳು ಬರ್ತವೆ. ಅದರಲ್ಲಿ ಬೇರೆ ಬೇರೆ ಸಂಗತಿಗಳು, ಬರೀ ನಾವು ಯಾವುದನ್ನು ಅನುಕರಣ ಮಾಡ್ತಾ ಇದ್ದೇವೆ, ಯಾವುದನ್ನು ಪ್ರತಿಫಲನ ಮಾಡ್ತಾ ಇದ್ದೇವೆ ಅದು ಮಾತ್ರ. ಅದರ ಒಟ್ಟಿಗೆ ಯಾವುದೆಲ್ಲ ಸೇರುವುದಕ್ಕೆ ಸಾಧ್ಯ, ಆ ಸೇರಬೇಕಾದ ಅಂಶಗಳೆಲ್ಲ, ಭಾವನೆಗಳೆಲ್ಲ, ಆಲೋಚನೆಗಳು, ವಿಚಾರಗಳು ಅದೆಲ್ಲವೂ ಬಂದು ಅಲ್ಲಿ ಸೇರ್ತವೆ. ಸೊ ಆಗ ಅದನ್ನು ಅನುಕರಣೆ ಅಂತ ಕೂಡ ಹೇಳಿಕಾಗ್ತದೆ, ಪ್ರತಿಫಲನ ಅಂತ ಕೂಡ ಹೇಳಿಕಾಗ್ತದೆ. ಅದಕ್ಕೆ ಬೇರೆ ಒಂದು ಪದವನ್ನು ಹಾಕೋದಾಗಿದ್ದರೆ ಆಗ್ಬೋದು, ಆದರೆ ಅನೇಕ ಸಂಗತಿಗಳು ಸೇರ್ತಾರೆ. ಸರ್, ನನಗೊಂದು ಡೌಟ್ ಬಂದಿದೆ. ಅವ್ರಿಗೆ ಅನುಕರಣೆ ಮತ್ತು ಪ್ರತಿಫಲನ ಬೇರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಬೇರೆ ಅಂತ ಹೇಳ್ತಾ ಇಲ್ಲ. ಅವರು ಹೇಳ್ತಾ ಇರೋದು ಅನುಕರಣೆ ಎನ್ನುವುದು ಸೃಷ್ಟಿಶೀಲತೆಗೆ ಪೂರಕವಾಗಿರತಕ್ಕ ಅಂಶ, ಅದು ಪ್ರತಿಫಲನ ಎನ್ನುವುದು ಅಲ್ಲ ಅಲ್ಲ ಅಂತ. ಈಗ ಒಂದು ಪಾತ್ರದ ಗುಣ ಅಥವಾ ಅವಗುಣವನ್ನು ಕಲಾವಿದ ಅನುಕರಿಸ್ತಾರೆ. ಆ ಗುಣ ಅಥವಾ ಅವಗುಣ ಇವನಲ್ಲೂ ಪ್ರತಿಫಲನ ಆಗಬೇಕಲ್ಲ, ಅದೇ ಮುಂದುವರೆದಾಗ ಅನುಕರಣೆ ಆಗ್ತದ. ನಾನು ಹೇಳಿದ ಎರಡು ಹತ್ತಿರ ಇದೆ. ಅದೇ. ಆದರೆ ಕ್ರಿಯೇಟಿವಿಟಿ ಅಂತ ನಾವೀಗ ಕ್ರಿಯೇಟಿವಿಟಿಯ ವಿಷಯವನ್ನು ನಾವು ಅದನ್ನು ಚಿಂತಿಸುವಾಗ ಅದರಲ್ಲಿ ಇನ್ನು ಅನೇಕ ಸಂಗತಿಗಳನ್ನು ಸೇರ್ತಾರೆ. ಈಗ ನನಗೊಂದು ಅನುಕರಣೆ ಮಾಡುವಾಗಲೂ ನಮಗೆ ಗೊತ್ತಿಲ್ಲದೆ ಇರುವ ಅನೇಕ ಸಂಗತಿಗಳಿದ್ದಾವೆ. ನೀವು ಒಂದು ಆ್ಯಕ್ಷನ್ ಮಾಡುವಾಗ ಅದು ಅನುಕರಣೆ ಆಗಿರಲಿಕ್ಕೆ ಸಾಕು, ಆದರೆ ಅದನ್ನು ನೀವು ಮಾಡುವಾಗ, ತೋರಿಸುವಾಗ, ಪ್ರದರ್ಶಿಸುವಾಗ ನಮಗೆ ನಾವು ಯೋಚನೆ ಮಾಡದಿದ್ದ ಅನೇಕ ಸಂಗತಿಗಳು ಅದರಲ್ಲಿ ಬಂದು ಸೇರಲಿಕ್ಕೆ ಸಾಕು. ಮನಸ್ಸಿನಲ್ಲಿ ಆಗತಕ್ಕ ಅನೇಕ ಏನು ಭಾವನೆಗಳು ಅದು ಅದೆಲ್ಲ ಅಷ್ಟು ಸುಲಭದಲ್ಲಿ ವಿವರಣೆಗೆ ಮಾಡೋದು ಕಷ್ಟ. ವಿವರಣೆಗೆ ಮಾಡಲಿಕ್ಕೆ ಕಷ್ಟ ಎನ್ನುವುದು ಒಳ್ಳೆಯದಲ್ಲ. ಈಗ ಒಂದು ಕೊನೆಯದಾಗಿ ಒಂದೇ ನಿಮಿಷ. ಈಗ ನಮ್ಮಲ್ಲಿ ಅಧ್ಯಾತ್ಮ ಅಂದರೆ ಫಿಲಾಸಫಿ ಹೋಗ್ತಾರೆ, ಶಾಂಕರ ಫಿಲಾಸಫಿಯೋ ಮಾಧ್ವ ಫಿಲಾಸಫಿಗೋ ಹೋಗ್ತಾರೆ, ಬಿಟ್ಬೇಡ. ಆದರೆ ನೀವು ಎಷ್ಟು ಸೊಗಸಾಗಿ ಪ್ರಭಾವಯುತವಾಗಿ ಭಾಷಣ ಮಾಡಿದ್ದೀರಿ ಅಂದರೆ, ಒಂದು ನರಸಿಂಹಾವತಾರದ ಪ್ರಕರಣ ಎತ್ಕೊಂಡ್ರಿ, ವಾಜಶ್ರವ ನಚಿಕೇತಂದು ಎತ್ಕೊಂಡ್ರಿ, ಮಾರೀಚನ ಪ್ರಕರಣ ಎತ್ಕೊಂಡ್ರಿ. ನನಗನ್ಸೋದು ಇದೇ ನಟನ ರಂಗಶಾಲೆಯಲ್ಲಿ ಯಾಕೆ ಮಾರೀಚನ ಪ್ರಕರಣ, ಯಾವ ನರಸಿಂಹಾವತಾರದ್ದು ಯಾಕೆ ಪ್ರದರ್ಶನಗೊಳ್ಳಬಾರದು ಅಂತ ಅನ್ನಿಸ್ತು ಅಂತ. ಎರಡನೇ ನನಗೆ ಒಂದು ಪ್ರಶ್ನೆ. ರಾಮಾಯಣ ಮಹಾಭಾರತ ಪುರಾಣಗಳನ್ನು ಚೆನ್ನಾಗಿ ಸೊಗಸಾಗಿ ಅದ್ಭುತವಾಗಿ ರೋಚಕವಾಗಿ ಓದ್ಕೊಂಡವರು ಲೆಕ್ಕ ಮಾಡಿ ಹೇಳುವಲ್ಲೇ 3-4 ಜನ ಮಾತ್ರ ಇದ್ದಾರೆ. ಈ ಹೆಸರು ಬೇಡ, ಅದರಲ್ಲಿ ನೀವು ಒಬ್ಬರು. ಈ ಚಿಂತನೆಯ ಜಾಡು ತುಂಬ ಡಿಫ್ರೆಂಟ್, ಅವರೆಲ್ಲರಿಗಿಂತ ಭಿನ್ನ. ಈ ಚಿಂತನೆಯ ಜಾಡನ್ನು ನೀವು ಹೇಗೆ ಪಡೆದ್ರಿ ಅಂತ ನನ್ನ ಭಯಕ್ಕೆ. ಯಾರ ಪ್ರತಿಫಲನ ಇದು ಪ್ರಭಾವಿತರಾದ್ರೆ ನೀವು ಅಂತ ನೀವು ಯಾರ ಹೆಸರು ಹೇಳ್ತೀರಿ ಅವ್ರನ್ನ ಎಡನೋ ಬರನೋ ಫಿಕ್ಸ್ ಮಾಡ್ತಾರೆ.
ಎಡವೂ ಅಲ್ಲ ಬಲವೂ ಅಲ್ಲ, ಅವ್ರು ಮೊದಲು ಎಡ. ಅದಕ್ಕಾಗಿ ಅವ್ರು ನಮ್ಗೆ ಪ್ರಿಯ, ಅದಕ್ಕಾಗಿ ಅವ್ರು ನಮ್ಗೆ ಪ್ರಿಯ. ಅಲ್ಲ, ಯಾರ ಪ್ರತಿಫಲನ ಅಂತ ನಾನೀಗ ನಿಮಗೆ ಹೇಳಿದರೆ ನಿಮಗೆ ಸಂತೋಷ ಆಗ್ತದಾ? ಕೆಲವರಿಗೆ ಬೇಜಾರಾಗ್ತದೆ, ಕೆಲವರಿಗೆ ಬೇಜಾರಾಗ್ತದೆ. ಏನಂದರೆ ನನಗೆ ಒಂದು ನೆನಪಾಗ್ತದೆ, ಅವರು ದೇರಾಜ ಸೀತಾರಾಮಯ್ಯನವರ ಮೊಮ್ಮಗ ಈಗ ಪ್ರಶ್ನೆಯನ್ನು ಕೇಳಿದರು. ದೇರಾಜ ಸೀತಾರಾಮಯ್ಯನವರು ಅಂತ ಹೇಳಿದರೆ ತಾಳಮದ್ದಳೆಯಲ್ಲಿ ನಮ್ಮ ಯಕ್ಷಗಾನದಲ್ಲಿ ದಕ್ಷಿಣ ಕನ್ನಡದಲ್ಲಿ ತಾಳಮದ್ದಳೆ ಬಹಳ ಅಗ್ರ ಶ್ರೇಣಿಯ ಅರ್ಥಧಾರಿ. ಅವರು ನನಗೆ ಹತ್ತಿರದ ಗೆಳೆಯರಾಗಿ ಅವರು ಹೇಳಿದ ಮಾತನ್ನು ಇವರಿಗೆ ನೆನಪಿಸ್ತೇನೆ. ಅವರು ಹೇಳಿದ್ದೇನೆಂದರೆ, ಭಾಳ ಒಳ್ಳೆಯ ಅರ್ಥ ಹೇಳ್ತೀವಿ. ನೀವು ಹೇಗೆ ಇಷ್ಟು ಒಳ್ಳೆಯ ಅರ್ಥ ಹೇಳ್ತೀರಿ? ನಾನು ಎಲ್ಲ ಅನೇಕರ ಅರ್ಥವನ್ನು ಕೇಳಿದೆ, ಹೇಗೆ ಹೇಳಬಾರದು ಅಂತ ಗೊತ್ತಾಯಿತು. ಹೇಗೆ ಇದು ಒಂದು ರೀತಿ ಪ್ರತಿಫಲನ. ಹಾಗೆ ಸರಿ, ಒಂದನ್ನು ತಿಳಿದುಕೊಂಡರೆ ಪ್ರಶ್ನೆ ಮಾತ್ರ ಅಲ್ಲ, ಪ್ರಶ್ನೆ ಸಕಲವು ತಿಳಿಸಲಾಗ್ತದೆ ಅಂತ ನೀವು ಹೇಳಿದ್ರಿ. ಇದು ಒಂದನ್ನು ತಿಳ್ಕೊಳ್ಳಿಕ್ಕೆ ಹೋದಾಗ ಹಲವಾರು ವಿಷಯಗಳು ಅಲ್ಲಲ್ಲಿ ಬಂದು ಹೋಗ್ತವೆ. ಅದನ್ನ ವಿಂಗಡಿಸಿ ಅದನ್ನು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ನಾವು ಆ ಒಂದು ವಿವೇಕ ಪ್ರಜ್ಞೆಯನ್ನ ಹೇಗೆ ಕಂಡುಕೊಳ್ಬಹುದು? ಏನು ಹೇಳುವುದು ಗೊತ್ತಿಲ್ಲ ಸರ್. ಅಲ್ಲ, ನನಗೂ ಗೊತ್ತಿಲ್ಲ. ನನಗೆ ನಾನು ಗೊತ್ತಿಲ್ಲದ ಫೀಲ್ಡಲ್ಲೇ ನಾನು ಯೋಚನೆ ಮಾಡ್ತಾ ಇದ್ದೆ. ಗೊತ್ತಿದ್ದದನ್ನು ಅಲ್ವೇ ಅಲ್ಲ ನಾನು ಹೇಳೋದು. ನನಗೆ ಗೊತ್ತಿಲ್ಲ, ನೋಡೋಣ ಅಂತ. ನಾನು ನನ್ನನ್ನೇ ಕೇಳಿಕೊಳ್ಳುವ ಪ್ರಶ್ನೆ, ಯಾವಾಗಲೂ ಕೇಳಿಕೊಳ್ಳುವ ಪ್ರಶ್ನೆ ಏನಪ್ಪ ಅಂದರೆ, ನನಗೊಂದು ಪ್ರಜ್ಞೆ ಇದೆ, ಎಲ್ರಿಗೂ ಇದೆ. ಆ ಪ್ರಜ್ಞೆ ಹತ್ರ ನಾನು ಕೇಳೋದು, ನನ್ನ ಮನಸ್ಸೇ ನಿನಗೆ ನಿಜವಾಗಿ ಬೇಕಾದದ್ದು ಏನು ಹೇಳು. ನಿನಗೆ ನಿಜವಾಗಿ ಬೇಕಾದದ್ದು ಏನು? ಪ್ರಜ್ಞೆಗೆ ಅದು ಹೇಳಿದ ಉತ್ತರವನ್ನು ನಾನು ನಿಮಗೆ ಹೇಳ್ತೇನೆ. ನೀವು ಒಪ್ಪಬೇಕು ಅಂತಿಲ್ಲ. ನನಗೆ ಬೇಕಾದದ್ದು ಏಕಾಗ್ರತೆ. ಏಕಾಗ್ರತೆ ಬೇಕು, ಬೇರೆ ಏನು ನನಗೆ ಬೇಕು. ಎಟ್ ವಾಟ್ ಕಾಸ್ಟ್? ಎಂಥ ಕಾಸ್ಟ್ ಬೇಕಾದ್ರೆ ಕೊಟ್ಟೆ, ಎಂಥ ಬಲಿದಾನವನ್ನಾದರೂ ನನಗೆ ಬೇಕಾದದ್ದು ಏಕಾಗ್ರತೆ ಅಂತ ಮನಸ್ಸು ಹೇಳ್ತದೆ. ಏಕಾಗ್ರತೆಯಲ್ಲಿ ಎಲ್ಲವೂ ಇದೆ. ಮನಸ್ಸು ಏಕಾಗ್ರವಾಗಿ ಒಂದನ್ನು ಚಿಂತಿಸಿದರೆ ಅದಕ್ಕೆ ಎಲ್ಲವೂ ಗೊತ್ತಾಗ್ತದೆ. ಒಂದು ಗೊತ್ತಾದರೆ ಒಂದರಲ್ಲಿ ಎಲ್ಲವೂ ಇದೆ. ಪ್ರಕೃತಿ ಅಂದರೆ ಹಾಗೆ, ಅದು ಏನು ಅಲೂಫ್ ಅಲ್ಲ, ಯಾವುದೋ ಒಂದರಿಂದ ಬೇರೆ ಅಲ್ಲ, ಎಲ್ಲದರ ಒಟ್ಟಿಗೆ ಇದೆ. ಅದು ಆ ಎಲ್ಲದರ ಒಟ್ಟಿಗೆ ಇರತಕ್ಕ ಇದೆ ಅಂತ ಗೊತ್ತಾಗುವುದು ಒಂದು ನಮಗೆ ಸಿಕ್ಕಿದಾಗ ಮಾತ್ರ. ಅರೆ, ಇದರಲ್ಲಿ ಹೀಗೆ ಉಂಟಲ್ಲ. ಅದು ಯಾವುದರಲ್ಲಿ ಅಂತ ಕೇಳಿದರೆ ಅದು ಧ್ಯಾನದಲ್ಲಿ. ಧ್ಯಾನ ಅಂದರೆ ಉಳಿದದ್ದೆಲ್ಲವನ್ನು ಮರೆಯುವುದು. ಉಳಿದದ್ದು ಎಲ್ಲ ನೋಡಿ, ಉಳಿದದ್ದು ಎಲ್ಲವನ್ನು ಮರೆತದ್ದು ನಾವು ಮರೆತರೂ ಕೂಡ ಅದು ನಮ್ಮನ್ನು ಮರೆಯುವುದಿಲ್ಲ. ಯಾವುದೂ ನಮ್ಮ ಗೊತ್ತಿಲ್ಲ, ನಾವು ಮಾತ್ರ ಎಲ್ಲವನ್ನು ಅಯ್ಯೋ. ನನಗೆ ಯಾವಾಗಲೂ ಒಂದು ದೃಷ್ಟಾಂತ ಏನಂದರೆ, ಏಕಾಗ್ರತೆಗೆ ಒಂದು ಬಾಣ ಕೂತ್ಕೊಳ್ಳಿ ಸರ್, ಒಂದು ಬಾಣ ಗುರಿ ಇಟ್ಟ ಹಾಗೆ ಅದನ್ನು ಬಹಳ ಒಂದು ಕಣ್ಣು ಹೀಗೆ ಮಾಡಿ ನೋಡಿ, ಏನು ಅದೊಂದು ಗುರಿಗೆ ಒಂದು ಬಾಣವನ್ನು ನಾವು ಅನುಸಂಧಾನ ಮಾಡೋದು. ಹೌದಾ? ಅದು ಹೋಗಿ ಗುರಿಗೆ ತಾಗ್ತದೆ, ಗುರಿಯನ್ನು ಕೆಡವುತ್ತದೆ. ಗುರಿ ನಮಗೆ ಬೇಕಾದದ್ದು ಗುರಿಯನ್ನು ಕೆಡವಲಿಕ್ಕೆ ಆಗ್ತದೆ. ಸರಿ, ಅದು ಆ ಗುರಿ ಹೇಗೆ ಇದೆ, ಅದು ಯಾವಾಗ ಬಂದು ಬಾಣ ನಡ್ತದೆ ಅಂತ ಕಾದುಕೊಂಡಿದೆ.
ಅದರ ಏಕಾಗ್ರತೆ ಅನನ್ಯ, ಬಿಡುವವನದಲ್ಲ. ಬಾಣ ಶರಸಂಧಾನ ಮಾಡುವಂಥ ಏಕಾಗ್ರತೆಗಿಂತ ಹೆಚ್ಚು ಅದು ಕಾಯ್ತಾ ಇರುತ್ತೆ. ಯಾವಾಗ ಬಂದು ಬೀಳ್ತದೆ ಇದು ನೋವಲ್ಲ, ಅದು ಕಾಯುವಿಕೆ. ದಯಮಾಡಿ ಆಲೋಚನೆ ಮಾಡಿ. ಪ್ರತಿಯೊಂದು ವಸ್ತುವು ಕೂಡ ತಮಗೆ ಗೊತ್ತಿಲ್ಲದೆ ಅದು ಇನ್ನೊಂದು ಜೀವದ ಏಕಾಗ್ರತೆಗೆ ಅನ್ನು ಕಾಯ್ತಾ ಇರುತ್ತೆ. ಯಾವುದೋ ಒಂದನ್ನು ನೋಡುವಾಗ ನಮಗೆ ಏನೋ ಒಂದು ನೆನಪಾಗ ಅದು ಆ ಕ್ಷಣಕ್ಕೆ ಅದಾಗೋದು. ಆಗ ಅದಕ್ಕಿಂತ ಹಿಂದೆ ಅದು ಕಾದುಕೊಂಡಿತ್ತು. ನೀನು ನೋಡುವುದನ್ನು, ಗುರುತಿಸುವುದನ್ನು ಅದು ಕಾದುಕೊಂಡಿತ್ತು. ನಿನಗೆ ಗುರುತಿಸುವ ಒಂದು ಕ್ಷಣ ಸಿಕ್ಕಿತ್ತು, ಸರಿ, ಏಕಾಗ್ರವಾಗಿ ನೀನು ಅದನ್ನು ಗುರುತಿಸು. ಅದರಲ್ಲಿ ಮೈ ಮರೆತು ಬಿಟ್ಟು ಅದರ ಹತ್ರ ಕೇಳಿದರೆ ಅದು ನೀನು ಯಾವಾಗ ನೋಡುತ್ತಿ ಅಂತ ಕಾದುಕೊಂಡಿತ್ತು ಶತಮಾನಗಳಿಂದ. ಟೈಮ್ ಅನ್ನೋದು ಹೀಗೆ ಇದೆ. ಸೊ ಇಟ್ ಇಸ್ ಎ ವೆರಿ ಡೀಪರ್ ಥಿಂಗ್. ಅದರಿಂದ ಒಂದು ತಿಳಿದರೆ ಎಲ್ಲವೂ ತಿಳಿಯುವುದು ಹೇಗೆ ಅಂತ ನಮ್ಮನ್ನೇ ನಾವು ಕೇಳಿಕೊಳ್ಬೇಕಾದ ವಿಷಯ. ಧನ್ಯವಾದಗಳು. ಗುಬ್ಬಿ ಕಂಪನಿಯ ತುಂಬ ಮಹತ್ವದ ದಶಾವತಾರ ರಂಗದ ಮೇಲೆ ನಟಬೈಕ ಗಂಗಾಧರ ರಾಯರು ಬಹಳ ಅದ್ಭುತವಾಗಿ ಹಿರಣ್ಯಕಶಿಪು ಪಾತ್ರ ಹಾಕ್ಕೊಂಡು ಅದ್ಭುತವಾಗಿ ಮಾಡ್ತಾ ಇರುತ್ತೆ. ಅವ್ರು ಬಂದರೆ ಸ್ಟೇಜ್ ಮೇಲೆ ಇಡೀ ಸಭಾಂಗಣ ಗಡಗಡ ನಡುತ್ತಾ ಇತ್ತು. ಎದುರಿಗಿದ್ದಂತಹ ಅನೇಕ ಹೆರಿಗೆ ಕೂಡ ಆಗೋಯ್ತು. ಒಂದು ಹಿಂಸಿಗೆ ಅಂತೆಲ್ಲ ಒಂದು ಸುದ್ದಿ ಅವ್ರ ಆರ್ಭಟಕ್ಕೆ ಎದುರಿಗೆ ಒಂದು ಮಾತಿದೆ. ಆ ಥರದ್ದೊಂದು ಆರ್ಭಟ ಮಾಡ್ತಾ ಬರ್ತಾಯಿದ್ರು ಅಂತ ಬಂದರು. ಪುಟಾಣಿ ಬಾಲಕನ್ನ ಪ್ರಹ್ಲಾದನ ಕೇಳಿದ್ರು, ಎಲ್ಲಿರೋ ನಿನ್ನ ಹರಿ? ಜಗತ್ಪ್ರಸಿದ್ಧವಾದ ವಾಕ್ಯ ನಿಮಗೆ ಎಲ್ಲಿರೋ ನಿನ್ನ ಎಲ್ಲಿದ್ದಾನೆ? ಅಂದ್ರೆ ಇದ್ದಾನೆ ಕಲಿತೆ. ಎಲ್ಲಿದ್ದಾನೆ? ಅಲ್ಲಿ ಇದ್ದಾನೆ. ಎಲ್ಲಿ? ಕಂಬ ಎಲ್ಲ ತೋರಿಸಿದ್ರು. ಥರ ಥರ ನಡೀತಾ ಇದ್ರು. ಗದಿಯನ್ನು ಬೇಯಿಸಿ ಕಂಬಕ್ಕೆ ಹೊಡೆದ್ರು. ಕಂಬ ಪಾಲಾಯಿತು. ಒಳಗಿಂದ ಹಾಲ್ ಬಿಡದೊಡನೆ ಎಲ್ಲ ಸಕಲ ಲೈಟ್ಗಳಿಂದ ಓಂತ ಕಿಡುತ್ತಾ ರಂಗದ ಮೇಲೆ ದುಮ್ ಅಂತ ಬಂದರು. ನರಸಿಂಹ ಈ ಹಾಗೆ ತುಮ್ಮಕಿ ಕಿರುಚಿ ಈ ನೆಲದ ಮೇಲೆ ಬಿದ್ದ ತಕ್ಷಣವೇ ಹಿರಣ್ಯಕಶಿಪು ಪಾತ್ರ ಅಲ್ಲಿ ಹೋಗಿ ಕಿರ್ಚಾಡ್ತಾ ಇದ್ದ ಪಾತ್ರ ಪಕ್ಕದಲ್ಲಿ ಪ್ರಹ್ಲಾದನ ರಪ್ ಅಂತ ಪಕ್ಕಕ್ಕೆ ಸೆಳ್ಕೊಂಡು ಎರಡು ಕಣ್ಣುಗಳನ್ನ ಮುಚ್ಚಿ ಹಿಂದೆ ಹೋಗಿಟ್ಕೊಂಡು, ಇದು 100ನೇ ಪ್ರಯೋಗ. ಅದೇ ಇವ್ರು ಯಾಕಪ್ಪ ಹೀಗೆ ಮಾಡಿದ್ರು ಅನ್ನಂತೆ. ಆಮೇಲೆ ಪಕ್ಕದಲ್ಲಿದ್ದವರು, ಆಹಾ ಏನು ಧ್ಯಾನ, ಏನು ಅದ್ಭುತ ಇದು, ಎಲ್ಲರೂ ಇದರಿಂದ ಯಾಕೆ ಈ ಥರ? ಅದು ಪ್ರಹ್ಲಾದ ಎಷ್ಟೇ ಬುದ್ಧಿವಂತನಾದರೂ ಅಂಥದ್ದೊಂದು ದೊಡ್ಡ ಸ್ವರೂಪವನ್ನು ನೋಡಿದಾಗ, ಭೀಕರ ಸ್ವರೂಪ ನೋಡಿದಾಗ ಹೆದರ್ಬಿಡ್ತಾನೆ. ಮಗು ಅಲ್ವಾ, ನನ್ನ ಮಗ ಹೆದರಬಾರ್ದು, ಅದನ್ನು ನೋಡಿ ಅಂತ ಅದರ ಕಣ್ಣನ್ನು ಮುಚ್ಕೊಂಡು ನಿಂತೋಗ್ಬಿಡು. ಎಂಥ ಕ್ರಿಯೇಟಿವ್ ಆರ್ಟಿಸ್ಟ್ರಿ, ಅದ್ಭುತ ಅಂತ ಭಾಳ ಸಂತೋಷ ಪಡ್ಕೊಂಡ್ರಂತೆ. ಮಾರನೇ ದಿವಸ ಬೇಬಿಕಾರ್ ಅಂತಲೂ ಗುಬ್ಬಿಯವರನ್ನ ಕೇಳೋದಂತೆ, ಅಲ್ಲ ಎಷ್ಟು ಚೆನ್ನಾಗಿದೆ ಇದು. ಅವನ್ನೇ ಕೇಳೋದಿಲ್ಲ, ಪರವಾಗಿಲ್ಲ. ಗುಬ್ಬಿಯವರಣ್ಣವ್ರಿಗೆ ಯಾವಾಗ ಜಗತ್ಪ್ರಸಿದ್ಧ ದೊಡ್ಡ ವಿಶ್ವವಿದ್ಯಾನಿಲಯ ಗುಬ್ಬಿಯವರಣ್ಣ ಅವರು ಕೇಳಿದ್ರಂತೆ ಅವನನ್ನು. ಗಂಗಾಧರ ಹೇಗೆ ಹೊಳಿತು ನಿಮಗೆ ಗಂಗಾಧರ ಇದು? ಮಗು ಹೇಳ್ಕೊಂಡ ತಕ್ಷಣ ನೀನು ಹಿಂದಕ್ಕೆ ಹೇಳ್ಕೊಂಡು ಮಗು ಹೆದರಬಾರ್ದು ಅಂತಿದ್ದೀವಿ, ಎಲ್ಲೂ ಹೊರಗಡೆ ದಾಖಲೆನೇ ನಾವೆಲ್ಲೂ ಕೇಳಿಲ್ಲ. ಇಲ್ಲ ಆ ಥರದ್ದು ಏನಿಲ್ಲ ರಾಯರೇ ವೀರಣ್ಣವ್ರೆ, ಅದು ನಮ್ಮ ಪಕ್ಕದ ಮನೆ ಮಗು ಕರ್ಕೊಂಡು ಹೋಗ್ಬಿಟ್ಟಿದೆ, ಹೆದರಿಕೆ ಮಾಡುತ್ತೆ ಅದು ಅಂತ ಅಂದ್ಬಿಟ್ಟಿದೆ. ಬಹಳ ಚೆನ್ನಾಗಿ ನಮಗೆ ಅಧ್ಯಾತ್ಮಕ್ಕೆ ವಿವೇಕಾನಂದರು ಕೊಟ್ಟಿರೋ ಉಪಮೆಗಳಲ್ಲಿ ಇದು ಒಂದು. ಸುಬ್ಬಣ್ಣವ್ರ ಹತ್ರ ನಾವು ವಿವೇಕಾನಂದರ ಹತ್ರ ನಾವು ಕಳೆಯುವಾಗ ಪ್ರತಿ ಶನಿವಾರ ಈ ಥರದ್ದೊಂದು ಸಂಜೆಗಳು, ಇವತ್ತೇನು ನಮ್ಮ ಇಡೀ ನಟನ ಒಂದು ದೊಡ್ಡ ಧ್ಯಾನ ಸ್ಥಿತಿಯಲ್ಲಿ ಒಂದು ಪಾವನಗೊಳ್ತು. ನಮ್ಮ ವಿದ್ಯಾರ್ಥಿಗಳು ಎಷ್ಟು ಸಂತೋಷ ಪಟ್ಕೊಂಡು, ಅನೇಕ ಜನ ಅವರೇ ಮಗುವಾಗಿ ವಿದ್ಯಾರ್ಥಿಗಳಾಗಿ ಇಲ್ಲಿ ಕೇಳಿ ಒಂದು ದೊಡ್ಡ ಅಧ್ಯಾತ್ಮ ಕೊಟ್ಟರು ನೀವು. ಇದಕ್ಕೆ ನಿಜವಾಗ್ಲೂ ಕಾರಣಭೂತರಾದಂತಹ ಗುರುಗಳಿಗೆ ಅತ್ಯಂತ ಪ್ರೀತಿಪಾತ್ರವಾದ ಧನ್ಯವಾದಗಳು. ಅವ್ರನ್ನ ನಮ್ಮೆಲ್ಲರೂ ಹಿರಿಯರಾದಂಥ ಎಸ್ ಎಸ್ ಶಿವಪ್ಪನವರು ಅವ್ರನ್ನ ಗೌರವಿಸಬೇಕು. ದಯವಿಟ್ಟು ಬರಬೇಕು. ಶಿವಪ್ಪನವ್ರನ್ನ ಬಂದಿದ್ದಾರೆ.
ಪ್ರತಿ ಭಾನುವಾರಗಳಲ್ಲಿ ಸಂಜೆ ಹೊತ್ತು ನಾಟಕ ಆಗುತ್ತೆ, ಅವಾಗ ಈ ಥರ ಕಾರ್ಯಕ್ರಮಗಳಾಗ್ತಾ ಇರ್ತದೆ. ದಯವಿಟ್ಟು ನೀವೆಲ್ಲ ತಪ್ಪದೆ ಬರಬೇಕು. ಇವತ್ತು ಈ ಕಾರ್ಯಕ್ರಮ ನಿಜವಾಗ್ಲೂ ಕಾರಣ ಕುಸುಮ ಐರಳ್ಳಿಯವರು, ಪ್ರಖ್ಯಾತ ಪತ್ರಕರ್ತೆ, ಬರಹಗಾರ್ತಿ, ಅವರು ಬರ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಅವಕಾಶ ಮಿಸ್ ಮಾಡಬೇಡಿ ಅಂದರು. ನಾನು ಎಲ್ಲ ಶೂಟಿಂಗ್ ಗೀಟಿಂಗ್ ಎಲ್ಲ ಬಿಟ್ಟು ಸಾಮಾನ್ಯ ತಪ್ಪಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇತ್ತು. ಇವತ್ತು ಇನ್ನೇನೋ ಒಂದು ನಮ್ಮದು ಪೂತಿನಾಟಕಷ್ಟು ಕಾರ್ಯಕ್ರಮ ಎಲ್ಲ ಇತ್ತು, ಅದರನ್ನೆಲ್ಲ ಬಿಟ್ಟು ಉಳ್ಕೊಂಡಿದ್ದು ನನ್ನ ಕಿವಿಗೆ, ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿಗೆ ಮತ್ತು ನಿಮ್ಮಲ್ಲಿ ಅನೇಕ ಜನರಿಗೆ ಓದಲಿಕ್ಕೆ ಕೂಡ ತುಂಬ ಮುಖ್ಯವಾದಂಥ ಮಾತುಗಳು ತಲುಪಿದೆ ಅಂತ ಅಂದ್ಕೊಳ್ತೀನಿ. ನಮ್ಮೆಲ್ಲರ ಪರವಾಗಿ, ನಟನ ಪರವಾಗಿ ಶಿವಕುಮಾರ್ ಅವ್ರನ್ನ ಗೌರವಿಸ್ತಾರೆ. ನಾನು ದಯವಿಟ್ಟು ಒಪ್ಪಿಸ್ತಾರೆ. ಇವತ್ತು ಸಂಜೆ 1-2 ವಾರಗಳ ಹಿಂದೆ ಸಂಸ್ಥಾ ಬಂದಿದ್ದರು ಇಲ್ಲಿಗೆ. ಒಂದು ಸಂಸ್ಥೆ ನಾಟಕ ಆಯಿತು ಭಾಳ ಅದ್ಭುತವಾಗಿ. ಮತ್ತು ಲಾಸ್ಟ್ ವೀಕು ನಿಮ್ಗೆ ಗೊತ್ತಂಗೆ ಟಿ ಪಿ ಕೈಲಾಸಂ ಬಂದಿದ್ದು, ಟಿ ಪಿ ಕೈಲಾಸಂ ನಾಟಕ ಆಯಿತು. ಅವರದೇ ಮತ್ತೊಂದು ಪಾತ್ರವಂತ ಮಹಾಪೀಡೆ ಮೊಹಬ್ರು ಅಂತ ಇವತ್ತು ಅತ್ಯಂತ ಒಂದು ಜನಪ್ರಿಯವಾದ ನಾಟಕ ಇವತ್ತು ಸಂಜೆ ಇದೆ. ನಾಟಕಕ್ಕೆ ಬನ್ನಿ, ಇನ್ನೊಂದಷ್ಟು ಸಂತೋಷ ಪಡ್ಬೋದು ಅಂತ ಕೇಳ್ಕೊತಾ ನಟನಕ್ಕೆ ನಿಮ್ಮ ನಂಬರ್ಗೆ ನಾನು ಬರ್ಸ್ಬಿಟ್ಟವ್ರಿಗೆ ಆಗೋ ಎಲ್ಲ ಕಾರ್ಯಕ್ರಮಗಳು ಬರ್ತದೆ. ಸದಾ ನಮ್ಮ ಜೊತೆ ಕೇಳ್ಕೊತಾ ನಟನದ ಪರವಾಗಿ, ಎಲ್ಲ ಟ್ರಸ್ಟ್ನ ಪರವಾಗಿ ಮತ್ತು ಈ ನಟನೆ ಅಧ್ಯಾತ್ಮ ಅನ್ನೋ ವಿಷಯ ಇದ್ರ ಬಗ್ಗೆ ಮಾತಾಡ್ಬೋದು ಅಂತ ವಿಷಯ ಹೇಳಿದ್ದು ನಮ್ಮ ಮೇಘ ಸಮೀರ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರಿಗೂ ನಟನದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ತುಂಬ ಸಂತೋಷ.